ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. SSLC ಯೂಟ್ಯೂಬ್ ಪಾಠ ಸರಣಿಯಲ್ಲಿ ಭಾಗವಹಿಸ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ತರಗತಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಇವತ್ತು ನಾವು 10ನೇ ತರಗತಿಯ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದ್ದೇವೆ. ಜೀವಶಾಸ್ತ್ರದಲ್ಲಿರುವಂಥ ಮುಖ್ಯವಾದ ಕಲಿಕಾಂಶಗಳು, ಕಾನ್ಸೆಪ್ಟ್ಸ್ ಇನ್ ಬಯಾಲಜಿ, ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಅವುಗಳಲ್ಲಿ ಬಂದಂಥ ಜೀವಶಾಸ್ತ್ರದ ಪ್ರಶ್ನೆಗಳು, ಹಾಗೆ ಆ ಪ್ರಶ್ನೆಗಳನ್ನು ಉತ್ತರಿಸುವ ವಿಧಾನಗಳು, ಇವನ್ನೆಲ್ಲ ಕುರಿತು ಜೀವಶಾಸ್ತ್ರದ ಈ ಪಾಠ ಸರಣಿಯಲ್ಲಿ ನಾವೀಗ ಮಾತಾಡಲಿಕ್ಕಿದ್ದೇವೆ. ಸ್ಟಾರ್ಟ್ ಮಾಡೋಣ. ಗೊತ್ತಿರೋ ಹಾಗೆ ಜೀವಶಾಸ್ತ್ರದಲ್ಲಿ ಒಟ್ಟಿಗೆ 6 ಪಾಠಗಳು ಬರ್ತವೆ. ಒಂದು ಲೈಫ್ ಪ್ರೋಸೆಸಸ್, ಜೀವಕ್ರಿಯೆಗಳು. 2ನೇದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಸಹಕಾರ ಮತ್ತು ನಿಯಂತ್ರಣ. 3ನೇದು ಅವರ್ ಎನ್ವಿರಾನ್ಮೆಂಟ್, ನಮ್ಮ ಪರಿಸರ. ಹಾಗೆ 4ನೇದು ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. 5ನೇದು ಹೆರಿಡಿಟಿ ಆ್ಯಂಡ್ ಇವಲ್ಯೂಷನ್, ಆನುವಂಶೀಯತೆ ಮತ್ತು ಜೀವ ವಿಕಾಸ. ಹಾಗೆ 6ನೇದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ಅಭಿವೃದ್ಧಿ. ಹೀಗೆ 6 ಪಾಠಗಳನ್ನು, 6 ಲೆಸನ್ಸನ್ನು ನಾವು ಈ ಜೀವಶಾಸ್ತ್ರದಲ್ಲಿ ಈ ವರ್ಷಕ್ಕೆ ಓದಲಿಕ್ಕಿದೆ. ಯಾರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲೈಫ್ ಪ್ರೋಸೆಸಸ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಹಾಗೂ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಮತ್ತು ಹೆರಿಡಿಟಿ ಆ್ಯಂಡ್ ಇವಲ್ಯೂಷನ್ ಸ್ವಲ್ಪ ದೊಡ್ಡ ಚಾಪ್ಟರ್ಗಳು. ಅವರ್ ಎನ್ವಿರಾನ್ಮೆಂಟ್ ಮತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಇದೆಯಲ್ಲ, ಅದು 2 ಸ್ವಲ್ಪ ಸಣ್ಣ ಸಣ್ಣ ಪಾಠಗಳು. ಏನೇನು ಕಲಿಕಾಂಶಗಳಲ್ಲಿ ಇರ್ತವೆ, ಯಾವ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಕಳೆದ ವರ್ಷಗಳಲ್ಲಿ ರಿಪೀಟ್ ಆಗಿವೆ, ಸೊ ಅವನ್ನೆಲ್ಲ ಹೇಗೆ ನಾವು ಉತ್ತರ ಮಾಡುವಂಥ ಪ್ರಯತ್ನ ಮಾಡಬೇಕು ಅನ್ನೋದನ್ನೆಲ್ಲ ಒಂದೊಂದಾಗಿ ತಿಳ್ಕೊತ ಹೋಗುವ. ನಿಮ್ಗೆ ಗೊತ್ತಿರೋ ಹಾಗೆ 27 ಅಂಕಗಳಿಗೆ 27 ಮಾರ್ಕ್ಸ್ ವಿ ಆರ್ ಗೋಯಿಂಗ್ ಟು ರೈಟ್ ದ ಆನ್ಸರ್ಸ್ ಇನ್ ಬಯಾಲಜಿ. ಅದರಲ್ಲಿ ಜೀವ ಜಗತ್ತು ಅನ್ನುವ ಮುಖ್ಯಾಂಶದಡಿಯಲ್ಲಿ ಜೀವಕ್ರಿಯೆಗಳು, ಲೈಫ್ ಪ್ರೊಸೆಸಸ್, ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್, ಆನುವಂಶೀಯತೆ ಮತ್ತು ಜೀವ ವಿಕಾಸ, ಹೆರಿಡಿಟಿ ಆ್ಯಂಡ್ ಇವಲ್ಯೂಷನ್. ಇವಿಷ್ಟು ಚಾಪ್ಟರ್ಗಳಿಂದ 22 ಅಂಕಗಳ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ತೇವೆ. ಹಾಗೆ ನೈಸರ್ಗಿಕ ಸಂಪನ್ಮೂಲಗಳು ಅನ್ನುವ ಮುಖ್ಯಾಂಶದ ಅಡಿಯಲ್ಲಿ ನಮ್ಮ ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ಇವೆರಡು ಜೀವಶಾಸ್ತ್ರಕ್ಕೆ ಸೇರ್ತವೆ. ಶಕ್ತಿಯ ಆಕಾರಗಳು, ಸೋರ್ಸಸ್ ಆಫ್ ಎನರ್ಜಿ, ಅದು ಫಿಸಿಕ್ಸಿಗೆ ಸಂಬಂಧಪಟ್ಟಂಥ ಪಾಠ ಗೊತ್ತಿದೆ ನಿಮಗೆ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಮತ್ತು ನಮ್ಮ ಪರಿಸರ, ಈ 2 ಪಾಠಗಳಿಂದ ಸುಮಾರು 5 ಮಾರ್ಕಿನ ಪ್ರಶ್ನೆಗಳು, ಅಂದರೆ ಒಟ್ಟಿಗೆ 27 ಆಗಬೇಕಾದ್ರೆ 5 ಮಾರ್ಕಿನ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಅಲ್ಲಿಂದ. ಸೊ 22 + 5 ಒಟ್ಟಿಗೆ 27 ಅಂಕಗಳು. 27 ಅಂಕಗಳಿಗೆ ಯು ಆರ್ ಗೋಯಿಂಗ್ ಟು ರೈಟ್ ದ ಆನ್ಸರ್ಸ್. ಒಟ್ಟಿಗೆ 27 ಅಂಕಗಳಲ್ಲಿ 4 ಅಂಕದ ಡಯಾಗ್ರಾಮ್ಸ್ ಇದೆ, ಚಿತ್ರಗಳಿವೆ. ಸೊ 4 ಅಂಕಗಳಲ್ಲಿ 2 + 2 ಅಥವಾ 3 + 1 ಹೀಗೆ ನಾವು ಅಂಕಗಳನ್ನು ವಿಭಜಿಸಿಕೊಳ್ಳಬಹುದು. ಇಲ್ಲಿ ಚಿತ್ರಗಳು ಜೀವ ವಿಕಾಸ, ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಈ 3 ಭಾಗಗಳಿಂದ ಬರ್ತವೆ. 3 ಪಾಠಗಳಲ್ಲೂ ಚಿತ್ರಗಳಿವೆ. ಜೀವಕ್ರಿಯೆಗಳಲ್ಲೂ ಇದೆ, ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ 2 ಚಿತ್ರ ಇದೆ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಆ ಪಾಠದಲ್ಲೂ ಕೂಡ 2 ಚಿತ್ರ ಇದೆ. ಸೊ ಅದರಿಂದ 4 ಅಂಕದ ಚಿತ್ರವನ್ನು ನಾವು ಈ ಜೀವಶಾಸ್ತ್ರದ ಕಡೆಯಿಂದ ನಾವು ಆಂಟಿಸಿಪೇಟ್ ಮಾಡ್ತೇವೆ. ಚಿತ್ರಗಳು ಒಟ್ಟಿಗೆ 9 ಚಿತ್ರ ಇದೆ. 9 ಚಿತ್ರಗಳಲ್ಲಿ ಜೀವಕ್ರಿಯೆಗಳು ಒಂದೇ ಪಾಠದಲ್ಲಿ ಸುಮಾರು 4 ರಿಂದ 5 ಚಿತ್ರಗಳು ಬರ್ತವೆ, ಡಯಾಗ್ರಾಮ್ಸ್ ಬರ್ತವೆ. ಸೊ ಈ ಡಯಾಗ್ರಾಮ್ಸ್ ನೋಡ್ತಾ ಇದ್ರಿ. ಸೊ ಇದು ಜೀವಕ್ರಿಯೆಗಳು ಪಾಠದಿಂದ ತೆಗೆದಂತಹ ಚಿತ್ರ. ಮಾನವನ ಜೀರ್ಣಾಂಗ ವ್ಯೂಹ, ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಮ್ಯಾನ್. ಸೊ ಈ ಜೀರ್ಣಾಂಗ ವ್ಯೂಹದಲ್ಲಿ ಏನೇನು ಭಾಗಗಳಿವೆ ಅದೆಲ್ಲ ಚಿತ್ರ ಬರೆದು ಅಭ್ಯಾಸ ಮಾಡ್ಕೊಳ್ಳಿ, ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಇದು ಮೊದಲನೇ ಚಿತ್ರ. ಸೊ ಮಾನವನ ಜೀರ್ಣಾಂಗ ವ್ಯೂಹ. ಮುಂದಕ್ಕೆ ಹೋದರೆ ಇನ್ನೊಂದು ದೊಡ್ಡ ಚಿತ್ರ ನೀವು ನೋಡ್ತಾ ಇರುವಂಥದ್ದು ಮಾನವನ ಮಿದುಳು. ಸೊ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಬ್ರೈನ್. ಸೊ ಬ್ರೈನ್ ಚಿತ್ರ ತುಂಬ ವರ್ಷ ನಮಗೆ ಪಾಠದಲ್ಲಿ ರಿಪೀಟ್ ಆಗಿರೋದನ್ನು ನಾವು ನೋಡಿದ್ದೇವೆ.
ತುಂಬ ವಾಪಸ್ ಬರ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಆದ್ದರಿಂದ ಬ್ರೈನ್ ಚಿತ್ರ ತುಂಬ ಇಂಪಾರ್ಟೆಂಟ್ ಆಗಿ ಕಲ್ತ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಚಿತ್ರ ಇದು ಬ್ರೈನ್ ಚಿತ್ರ. ಭಾಗಗಳನ್ನೆಲ್ಲ ಗುರ್ತು ಮಾಡ್ಕೊಳ್ಳಿ. ಸೆರೆಬ್ರಮ್, ಸೆರೆಬೆಲ್ಲಮ್, ಸ್ಪೈನಲ್ ಕಾರ್ಡ್, ಮೆಡುಲಾ ಒಬ್ಲಾಂಗೇಟಾ, ಪಾಮ್ಸ್, ಹೀಗೆ ಬೇರೆ ಬೇರೆ ಚಿತ್ರಗಳನ್ನು ಡಯಾಗ್ರಾಮ್ಗಳಲ್ಲಿ ಲೇಬಲ್ ಮಾಡಿದ್ದಾರೆ. ಸೊ ಬ್ರೈನ್ ಇಂಪಾರ್ಟೆಂಟ. ತಿರುಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಚಂದ ಮಾಡಿ ಬಿಡಿಸ್ಲಿಕ್ಕೆ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಒನ್ ದೊಡ್ಡ ಚಿತ್ರ ಅಂದರೆ ನಮಗೆ ಹ್ಯೂಮನ್ ಹಾರ್ಟ್, ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಹಾರ್ಟ್. ಮಾನವನ ಹೃದಯದ ನೀಳಛೇದ ಚಿತ್ರ ತೋರಿಸುವಂಥ ಚಿತ್ರವನ್ನು ಗಮನಿಸ್ತಾ ಇದ್ರಿ. ಟೆಕ್ಸ್ಟ್ ಬುಕ್ಕಲ್ಲೂ ಸೇಮ್ ಚಿತ್ರ ಇದೆ. ಸೊ ಇದು ಕೂಡ ಹಿಂದೆಲ್ಲ 4 ಮಾರ್ಕಿಗೆ ಕೇಳಿದಂಥ ಚಿತ್ರ. 3 ಮಾರ್ಕಿಗೆ ಹೃದಯ ಮತ್ತು ಬ್ರೈನ್, ಮಿದುಳು ಮತ್ತು ಹೃದಯ, ಬ್ರೈನ್ ಆ್ಯಂಡ್ ಹಾರ್ಟ್, ಇವು ಬರುವಂಥ ಸಾಧ್ಯತೆಗಳು ಇರ್ತವೆ ಅಂತ. ಅದರಿಂದ ಈ ಚಿತ್ರವನ್ನು ಕೂಡ ಹಾಗೆ ಇಂಪಾರ್ಟೆಂಟಾಗಿ ಕಲ್ತ್ಕೊಳ್ಳಿ, ಮಾನವನ ಹೃದಯ. ಹಾಗೆ ಮುಂದಕ್ಕೆ ಹೋದರೆ ಈ ಚಿತ್ರ ನೋಡಿದ್ದೀರಿ. ಇಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ಡ್ ಸ್ಟೊಮ್ಯಾಟ ತೋರ್ತಾ ಇದೆ ನಮಗೆ. ಪತ್ರರಂಧ್ರಗಳು, ಮುಚ್ಚಿದ ಮತ್ತು ತೆರೆದ ಪತ್ರರಂಧ್ರಗಳ ತೋರಿಸ್ತಾ ಇರುವಂತಹ ಚಿತ್ರ ಇದು. ಸೊ ಫಸ್ಟಿಂದರಲ್ಲಿ ಓಪನ್ ಸ್ಟೊಮೆಟಾ ಇದೆ, ಸೆಕೆಂಡಲ್ಲಿ ಕ್ಲೋಸ್ಡ್ ಸ್ಟೊಮೆಟಾ ಇದೆ. 1 ಮಾರ್ಕಿಗೆ ಬೇಕಾದರೂ ಕೇಳುವಂಥ ಚಿತ್ರ. ನಾವು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದೆಲ್ಲ ಗಮನಿಸಿದ್ದೇವೆ. ಸೊ 1 ಅಂಕಕ್ಕೆ ಮುಚ್ಚಿದ ಅಥವಾ ತೆರೆದ ಪತ್ರರಂಧ್ರವನ್ನು ಕೇಳುವಂಥ ಓಪನ್ ಆರ್ ಕ್ಲೋಸ್ ಸ್ಟೊಮೆಟಾ ಕೇಳುವಂಥ ಚಾನ್ಸ್ ಇದೆ. ಅದರಿಂದ ಈ ಚಿತ್ರನ ಕಲ್ತ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಚಿತ್ರ ಇದು ನ್ಯೂರಾನ್ ತೋರಿಸ್ತಾ ಇರುವಂಥ ಚಿತ್ರ. ಈ ನ್ಯೂರಾನ್ ಚಿತ್ರದಲ್ಲಿ 9ನೇ ತರಗತಿಯಲ್ಲೂ ಕೂಡ ಬಿಡಿಸಿದ್ದೀರಿ ಈ ಚಿತ್ರನ, ನ್ಯೂರಾನ್ ಚಿತ್ರನ. ತುಂಬ ಸುಲಭವಾದಂಥ ಚಿತ್ರ, 2 ಅಂಕಕ್ಕೆ ಕೇಳುವಂಥ ಚಿತ್ರ. ಇದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಪಾಠದಲ್ಲಿ ಬರ್ತದೆ. ಸೊ ನೆಕ್ಸ್ಟ್ ಚಿತ್ರ ನೋಡ್ತಾ ಇದ್ರಿ. ಇದು ಮಾನವನ ವಿಸರ್ಜನಾಂಗ ವ್ಯೂಹವನ್ನು ತೋರಿಸ್ತಿರುವಂಥ ಚಿತ್ರ. ಕಿಡ್ನಿ ಮತ್ತು ಅದಕ್ಕೆ ರಿಲೇಟೆಡ್ ಪಾರ್ಟ್ಸ್, ಯುರಿಟರ್, ಯುರಿನರಿ ಬ್ಲಾಡರ್, ಯುರಿತ್ರ, ರಿಲೇಟೆಡ್ ಪಾರ್ಟ್ಸ್ ಎಲ್ಲ ಕಾಣ್ತಾ ಇದ್ರಿ ನೀವು. ಸೊ ಇದು ಕೂಡ 2 ಅಂಕಕ್ಕೆ ಬರುವಂಥ ಚಿತ್ರ. ಪಕ್ಕದಲ್ಲಿ 2 ಚಿತ್ರ ಇದೆ, ಗಮನಿಸ್ತಾ ಇದ್ರಿ. ಸೊ ಸೆಕೆಂಡ್ ಒನ್ ಇದೆಯಲ್ಲ, ಅದು ಸ್ವಲ್ಪ ಸುಲಭೀಕರಿಸಿದ ಸಿಂಪಲ್ ಆದಂಥ ಚಿತ್ರ. ಚಿತ್ರಗಳನ್ನು ನೀವು ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಈಸಿಯಾಗಿ ಮತ್ತು ಬಹಳ ವೇಗವಾಗಿ ಸುಂದರವಾಗಿ ಬಿಡಿಸೋದನ್ನು ಅಭ್ಯಾಸ ಮಾಡ್ಕೋಬೇಕು. ಸೊ ದ್ಯಾಟ್ ಹೆಲ್ಪ್ಸ್. ಇದು ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್, ಮಾನವನ ವಿಸರ್ಜನಾಂಗವನ್ನು ತೋರಿಸುವಂಥ ಚಿತ್ರ. 2 ಅಂಕದ ಚಿತ್ರ ಇದು ಕೂಡ. ಇಲ್ಲೊಂದು ಚಿತ್ರ ನೋಡ್ತಾ ಇದ್ದೀರಿ, ಒನ್ ಆಫ್ ದ ಇಂಪಾರ್ಟೆಂಟ್ ಡಯಾಗ್ರಾಮ್. ನೆಫ್ರಾನ್, ಕಿಡ್ನಿಯ ಸೋಸುವ ಘಟಕ ಅಂತ ನಾವು ಕರಿತೇವೆ. ಆ ನೆಫ್ರಾನ್ ಅನ್ನು ಕಾಣಿಸ್ತಾ ಇದೆ. ಸೊ ಈ ಚಿತ್ರ ಕೂಡ ಹಾಗೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಚಿತ್ರವನ್ನು ಅಬ್ಸರ್ವ್ ಮಾಡಿದ್ರೆ ಇಟ್ ಸೀಮ್ಸ್ ಟು ಬಿ ಲಿಟಲ್ ಬಿಟ್ ಡಿಫಿಕಲ್ಟ್, ಸ್ವಲ್ಪ ಕಷ್ಟದ ಕಾಣ್ತದೆ. ಹಾಗೆ ಎಲ್ಲ ಸುಲಭದಲ್ಲಿ ನಮಗೆ ಅರ್ಥ ಆಗುವ ಹಾಗೆ ಇಲ್ಲ ಅದು. ಸೊ ಈ ಪಕ್ಕದ ಚಿತ್ರ ಗಮನಿಸಿ. ಸೊ ಇದು ಕೂಡ ಸೇಮ್ ನೆಫ್ರಾನನ್ನೇ ಸೂಚಿಸ್ತಾ ಇರುವಂಥ ಒಂದು ಚಿತ್ರ. ಸೊ ಇದರಲ್ಲೂ ಕೂಡ ನೆಫ್ರಾನ್ ಚಿತ್ರದಲ್ಲೂ ಕೂಡ ಸುಲಭ ಮಾಡಿಕೊಂಡ್ರೆ ನಿಮಗೆ ಭಾಳ ಈಸಿಯಾಗಿ ಬರಿಬೋದು. ಸೊ ಅದರಿಂದ ಅಂಥ ಚಿತ್ರಗಳನ್ನು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿ, ಚಿತ್ರಗಳು ಸುಲಭವಾಗಿ ಬಿಡಿಸ್ಲಿಕ್ಕೆ ಬರ್ತದೆ. ಈಗ ನೆಕ್ಸ್ಟ್ ಹೋದರೆ ನಮಗೆ ಮಾಡೆಲ್ ಫ್ಲವರ್ ಚಿತ್ರ ಕಾಣ್ತಾ ಇದೆ ಇಲ್ಲಿ. ಈ ಮಾಡೆಲ್ ಫ್ಲವರ್ ಚಿತ್ರದಲ್ಲಿ ಇದು ಕೂಡ ಹಾಗೆ ಪಕ್ಕದಲ್ಲಿ ಒಂದು ಸ್ವಲ್ಪ ಈಸಿಯಾಗಿ ಅದನ್ನು ಬಿಡಿಸಿದೆ ಆ ಚಿತ್ರನ. 2 ಅಂಕದ ಚಿತ್ರ. ಭಾಗ 2ರಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಆ ಭಾಗ 2ರಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವಂಥ ಚಿತ್ರ ಇದು. ಇದು ಕೂಡ ಹಾಗೆ ಇಂಪಾರ್ಟೆಂಟ್ ಪಾರ್ಟ್ 2 ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಹಾಗೆ ಇದು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ, ಜರ್ಮಿನೇಷನ್ ಆಫ್ ಪೋಲನ್ ಗ್ರೈನ್ ಆನ್ ಸ್ಟಿಗ್ಮಾ ಅನ್ನು ತೋರಿಸ್ತಾ ಇರುವಂತಹ ಚಿತ್ರ ಇದು. ಇಂಪಾರ್ಟೆಂಟ್ ಒನ್. ಇದು ಕೂಡ ಪಾರ್ಟ್ 2 ಅಲ್ಲಿ ಬರ್ತದೆ, ರಿಪ್ರೊಡಕ್ಷನ್ ಪಾಠದಲ್ಲಿ ಇದೆ. ಈ ಚಿತ್ರ ಕೂಡ ಹಾಗೆ ಸ್ವಲ್ಪ ಸುಲಭವಾಗಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ವರ್ಷಗಳಿಂದ ರಿಪೀಟ್ ಆಗ್ತಾ ಇರುವಂಥ ಚಿತ್ರ ಇದು. ತುಂಬ ಕೇಳ್ತಾ ಇರ್ತಾರೆ. ಬ್ರೈನ್ ನೋಡ್ಬೋದು ನೀವು, ಹಾರ್ಟ್ ನೋಡ್ಬೋದು. ಸೊ ಈ ಜರ್ಮಿನೇಷನ್ ಆಫ್ ಪೋಲನ್ ಗ್ರೈನ್ ನೋಡ್ಬೋದು, ಅಥವಾ ಎಕ್ಸ್ಕ್ರೀಟರಿ ಸಿಸ್ಟಮ್ ನೋಡ್ಬೋದು. ಸೊ ಎಲ್ಲ ಚಿತ್ರಗಳು ಕೂಡ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿದ್ದನ್ನು ನಾವು ಗಮನಿಸ್ತಾ ಇರ್ತೇವೆ ಅಂತ. ಸರ್, ರಿಪೀಟ್ ಆಗಿರೋದನ್ನು ಗಮನಿಸ್ತಾ ಇರ್ತೇವೆ ಅಂತ. ಸೊ ಅದರಿಂದ ಚಿತ್ರಗಳನ್ನು ಬಿಡಿಸ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇನ್ನೊಂದು ವಿಚಾರ ನಿಮಗೆ ನಾನು ಹೇಳಬೇಕಾಗಿರೋದು, ಭಾಗಗಳನ್ನು ಗುರುತಿಸುವಿಕೆ ಚಿತ್ರಗಳಿಗೆ ಕಡ್ಡಾಯ ಆಗಿರ್ತದೆ. ಸೊ ಲೇಬಲಿಂಗ್ ಇಸ್ ಕಂಪಲ್ಸರಿ. ಲೇಬಲ್ ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ಈ ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ, ಕೆಲವು ಬಾರಿ ಭಾಗಗಳನ್ನು ನೇರವಾಗಿ ಕೇಳೋದಿಲ್ಲ. ಸೊ ಲೇಬಲಿಂಗ್ ಆಲ್ಸೋ
ಏನು ಮಾಡ್ತಾರೆ ಕೇಳಿದ್ರೆ ಸ್ವಲ್ಪ ರಿವರ್ಸಲ್ಲಿ ಕೇಳ್ತಾರೆ, ತಿರುಗಿಸಿ ಕೇಳ್ತಾರೆ. ಸೊ ಅಂಥ ಸಮಯದಲ್ಲಿ ನಾವು ಭಾಗಗಳ ಕಾರ್ಯಗಳನ್ನು ಕೂಡ ಕೆಲವು ಬಾರಿ ನೆನಪಿಟ್ಕೊಳ್ಬೇಕಾಗಿ ಬರ್ತದೆ. ಸೊ ಉದಾಹರಣೆಗೆ ಈ ಚಿತ್ರವನ್ನು ನೀವು ನೋಡ್ತಾ ಇದ್ದರೆ, ಸೊ ಇದರಲ್ಲಿ ಸ್ಪಾಟ್ ಆಫ್ ಪಾಲಿನೇಷನ್ ನಡೆಯುವಂಥ ಜಾಗ ಅಂತಿದೆ ಅಂತ ಲೇಬಲ್ ಮಾಡಿದ್ದಾರೆ. ಸೊ ಅದಕ್ಕೆ ಸ್ಟಿಗ್ಮಾ ಉತ್ತರ. ಸೊ ನಾವು ಬರೀ ಸ್ಟಿಗ್ಮಾ ಅಂತ ನಾವು ನೆನಪಿಟ್ಕೊಂಡ್ರೆ ಸಾಕಾಗಲಿಕ್ಕಿಲ್ಲ. ಅದರಿಂದ ಸ್ಪಾಟ್ ಆಫ್ ಪಾಲಿನೇಷನ್ ನಡೆಯುವಂಥ ಭಾಗ. ಹಾಗೆ ಸ್ಪಾಟ್ ಆಫ್ ಫರ್ಟಿಲೈಸೇಷನ್ ಅಂತ ಇದೆ. ಸೊ ಓವರಿ ಅದು ನಿಷೇಚನ ನಡೆಯುವಂಥ ಭಾಗ. ಇಟ್ ಈಸ್ ದ ಪಾರ್ಟ್ ವಿಚ್ ಹೆಲ್ಪ್ಸ್ ಟು ಫರ್ಟಿಲೈಸೇಷನ್. ಅದರಿಂದ ಅಂಥ ಸಂದರ್ಭಗಳಲ್ಲಿ ಕೂಡ ನಾವು ಅದಕ್ಕೆ ಲೇಬಲನ್ನು ಮಾಡುವಂಥದ್ದಾಗಬೇಕು. ಸೊ ಹಾಗಾಗಿ ಫಾರ್ ಸಮ್ ಕ್ವಶನ್ಸ್ ಎಸ್ಪೆಷಲಿ ಇನ್ ಬಯಾಲಜಿನಲ್ಲೇ ಜೀವಶಾಸ್ತ್ರದಲ್ಲಿ ಹೀಗೆ ಮಾಡ್ತಾರೆ ಕೆಲವು ಬಾರಿ. ಸೊ ಅದರಿಂದ ಭಾಗಗಳ ಫಂಕ್ಷನ್ಸ್ ಅಂದರೆ ಅವುಗಳ ಕೆಲಸಗಳನ್ನು ಕೂಡ ನೆನಪಿಟ್ಕೊಂಡಲ್ಲಿ ಇಂಥ ಪ್ರಶ್ನೆಗಳು ಬಂದರೂ ಕೂಡ, ಚಿತ್ರಗಳು ಬಂದರೂ ಕೂಡ ನೀವು ಸುಲಭವಾಗಿ ಪೂರ್ತಿ ಅಂಕಗಳನ್ನು ಪಡ್ಕೊತೀರಿ ಟು ಗೆಟ್ ಫುಲ್ ಮಾರ್ಕ್ಸ್. ನೆಕ್ಸ್ಟ್ ಇನ್ನೊಂದು ಚಿತ್ರ ನೋಡಿ ಇಲ್ಲಿ. ಇದು ಹಾಗೆ ಹ್ಯೂಮನ್ ಬ್ರೈನ್ ತೋರಿಸ್ತಾ ಇದೆ, ಮಾನವನ ಮಿದುಳು. ಸೊ ಇಲ್ಲೂ ಕೂಡ ಹಾಗೆ ನೇರವಾಗಿ ಕೆಲವು ಬಾರಿ ಕೇಳಿಲ್ಲದೆ ಇರಬಹುದು. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಇಫ್ ಯು ಅಬ್ಸರ್ವ್ ದ ಓಲ್ಡ್ ಕ್ವಶನ್ ಪೇಪರ್ಸ್, ಸಿ ಮಿದುಳಿನ ಅತಿ ದೊಡ್ಡ ಭಾಗ, ಲಾರ್ಜೆಸ್ಟ್ ಪಾರ್ಟ್ ಆಫ್ ಹ್ಯೂಮನ್ ಬ್ರೈನ್. ಸೊ ಅದು ಇದನ್ನು ಗುರುತಿಸಬೇಕು ನಾವು. ಯಾವುದು? ಸೆರೆಬ್ರಮ್, ಮಹಾಮಸ್ತಿಷ್ಕ ಅಥವಾ ಸೆರೆಬ್ರಮ್, ಅದು ಮಿದುಳಿನ ಅತಿ ದೊಡ್ಡ ಭಾಗ. ಸೊ ಇನ್ನು ಸೆರೆಬೆಲ್ಲಮಿಗೆ ಬಂದರೆ, ನೀವು ಅನುಮಸ್ತಿಷ್ಕಕ್ಕೆ ಬಂದರೆ ದೇಹದ ಸಮತೋಲನ ಕಾಪಾಡುತ್ತದೆ. ಸೊ ಇಟ್ ಹೆಲ್ಪ್ಸ್ ಟು ಮೇಂಟೈನ್ಸ್ ದ ಬ್ಯಾಲೆನ್ಸ್ ಆಫ್ ದಿ ಬಾಡಿ. ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಸೊ ಇದು ಇನ್ನೊಂದು ರೀತಿಯಲ್ಲಿ ನಾವು ಭಾಗಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಅಬ್ಸರ್ವ್ ಮಾಡಿರುವಂಥ ವಿಧಾನ ಇದು. ಆದ್ದರಿಂದ ಓದ್ಕೊಳ್ಳುವಾಗ, ಚಿತ್ರಗಳನ್ನು ಕಲ್ತ್ಕೊಳ್ಳುವಾಗ ಎಲಾಂಗ್ ವಿತ್ ದೇಯರ್ ಫಂಕ್ಷನ್ಸ್ ಅಂದರೆ ಭಾಗಗಳ ಕಾರ್ಯಗಳನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಸೊ ಅದರಿಂದ 9 ಡಯಾಗ್ರಾಮ್ಸ್ ಇದೆ. ರಿಪೀಟ್ ಒನ್ಸ್ ಅಗೇನ್, 9 ಡಯಾಗ್ರಾಮ್ ಇದೆ. ಅದರಲ್ಲಿ ಬ್ರೈನ್ ಆ್ಯಂಡ್ ನ್ಯೂರಾನ್ ಫ್ರಮ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಹಾಗೆ ಮಾಡೆಲ್ ಫ್ಲವರ್ ಆ್ಯಂಡ್ ಜರ್ಮಿನೇಷನ್ ಆಫ್ ಪೋಲನ್ ಗ್ರೈನ್ ಆನ್ ಸ್ಟಿಗ್ಮಾ, ಮಾದರಿ ಹೂವು ಮತ್ತು ಪರಾಗದ ಮೊಳೆಯುವಿಕೆ ಶಲಾಕಾಗ್ರದ ಮೇಲೆ. ಇವೆರಡು ನಮ್ಮ ಇದರ ಚಿತ್ರ. ಯಾವುದು? ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅದರ ಚಿತ್ರ. ಹಾಗೆ ಫಸ್ಟ್ ಪಾರ್ಟಿಗೆ ಬಂದರೆ ನೀವು ಲೈಫ್ ಪ್ರೋಸೆಸಸ್, ಜೀವಕ್ರಿಯೆಗಳಿಗೆ ಬಂದರೆ ಒಂದು 5 ಚಿತ್ರ ಸಿಗ್ತದೆ ನಿಮಗೆ. ಸೊ ಇಟ್ ಈಸ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ಹ್ಯೂಮನ್ ಹಾರ್ಟ್ ಆ್ಯಂಡ್ ಸ್ಟೊಮೆಟಾ, ಹಾಗೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಆ್ಯಂಡ್ ನೆಫ್ರಾನ್. 5 ಚಿತ್ರ ಇದೆ. ಮಾನವನ ಹೃದಯ, ಜೀರ್ಣಾಂಗ ವ್ಯೂಹ, ನೆಫ್ರಾನ್, ವಿಸರ್ಜನಾಂಗ ವ್ಯೂಹ, ಹಾಗೆ ಸ್ಟೊಮೆಟಾ, ಪತ್ರರಂಧ್ರಗಳು, ಮುಚ್ಚಿದ ಮತ್ತು ತೆರೆದ ಪತ್ರರಂಧ್ರಗಳು. ಹೀಗೆ ಇಷ್ಟು ಚಿತ್ರಗಳನ್ನು ಅಬ್ಸರ್ವ್ ಮಾಡ್ತೀರಿ. ಸೊ ಮತ್ತೊಮ್ಮೆ ರಿಪೀಟ್, ಚಿತ್ರಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಭಾಗಗಳನ್ನು ಕೂಡ ಚೆನ್ನಾಗಿ ಗುರುತಿನಲ್ಲಿ ಇಟ್ಕೊಳ್ಳಿ. ಸೊ ಇವಿಷ್ಟು ಚಿತ್ರದ ಬಗ್ಗೆ. ಆದರೆ ಇನ್ನು ಮುಂದೆ ಪಾಠ ಭಾಗದಲ್ಲಿ ನಾವು ಏನೇನೆಲ್ಲ ಕಲೀಲಿಕ್ಕಿದ್ದೇವೆ ಅನ್ನೋದನ್ನು ಒಂದ್ಸರಿ ಗ್ಲಾನ್ಸ್ ಮಾಡುವ. ಸಿ ದ ಲೈಫ್ ಪ್ರೋಸೆಸಸ್, ಫಸ್ಟ್ ಲೆಸನ್ ಜೀವಕ್ರಿಯೆಗಳು. ಸೊ ಇಲ್ಲಿ ಮುಖ್ಯವಾಗಿ 5 ವಿಭಾಗಗಳನ್ನಾಗಿ ಆ ಪಾಠವನ್ನು ಆಲ್ರೆಡಿ ಇದು ಮಾಡಿದ್ದಾರೆ. ಫಸ್ಟ್ ಒನ್, ನೀಡ್ ಆಫ್ ಲೈಫ್ ಪ್ರೋಸೆಸಸ್, ಜೀವಕ್ರಿಯೆಗಳ ಅಗತ್ಯ, ಜೀವಕ್ರಿಯೆಗಳು ಎಂದರೇನು ಮತ್ತು ಜೀವಕ್ರಿಯೆಗಳ ಅಗತ್ಯ ಜೀವಿಗಳಿಗೆ ಯಾಕಿದೆ ಅಂತ ಒಂದು. ಎರಡನೇದು, ಸೆಕೆಂಡ್ ಒನ್ ಈಸ್ ನ್ಯೂಟ್ರಿಷನ್ ಅಂದರೆ ಪೋಷಣೆ. ಆಮೇಲೆ 3ನೇದು ರೆಸ್ಪಿರೇಷನ್ ಅಂದರೆ ಉಸಿರಾಟ ಕ್ರಿಯೆ. ಹಾಗೆ 4ನೇದು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸಾಗಾಣಿಕಾ ಕ್ರಿಯೆ. ಹಾಗೆ 5ನೇದು ಎಕ್ಸ್ಕ್ರೀಷನ್ ಅಂದರೆ ವಿಸರ್ಜನಾ ಕ್ರಿಯೆ. ಹೀಗೆ 5 ಬೇರೆ ಬೇರೆ ಇದನ್ನು ನಾವು ವಿಭಾಗಗಳನ್ನು ನಾವು ಈ ಪಾಠದಲ್ಲಿ ಗುರುತಿಸ್ತೇವೆ. ಸೊ ಹಾಗೆ ಈ ಭಾಗಗಳಲ್ಲಿ ನಾವು ಏನೇನನ್ನು ನೆನಪಿನಲ್ಲಿ ಇಟ್ಕೋಬೇಕು ಮತ್ತು ಯಾವ್ಯಾವ ಭಾಗಗಳ ಮೇಲೆ ಪ್ರಶ್ನೆಗಳು ತುಂಬ ರಿಪೀಟ್ ಆಗಿವೆ ಅನ್ನೋದನ್ನು ಮುಂದಕ್ಕೆ ನೋಡ್ತಾ ಹೋಗುವ. ಒಂದೊಂದೇ ಪಾರ್ಟ್ ತೆಗೆದು ನೋಡಿ. ಫಸ್ಟ್ ಒನ್, ನೀಡ್ ಆಫ್ ಲೈಫ್ ಪ್ರೋಸೆಸಸ್ ಅಂತ ಇದೆ. ಸೊ ಜೀವಕ್ರಿಯೆಗಳ ಅಗತ್ಯ ಏನಿದೆ. ಮೊದಲನೇದಾಗಿ ಜೀವಕ್ರಿಯೆಗಳು, ವಾಟ್ ಆರ್ ಲೈಫ್ ಪ್ರೋಸೆಸಸ್, ಜೀವಕ್ರಿಯೆಗಳು ಅಂದರೆ ಏನು.
So the processes which necessary to maintain the life or to sustain the life are called as life processes. ಒಂದು ಜೀವದ ಉಳಿವಿಗೆ ಕಾರಣವಾದಂಥ ಎಲ್ಲ ಇದನ್ನು ಕ್ರಿಯೆಗಳನ್ನು ಒಟ್ಟಾಗಿ ನಾವು ಜೀವಕ್ರಿಯೆಗಳು ಅಂತ ಕರಿತೇವೆ. ದೆನ್ ಸೆಕೆಂಡ್ ಒನ್ ಈಸ್ ದ ನೀಡ್ ಆಫ್ ಸಿಸ್ಟಮ್ಸ್. So in case of unicellular and multicellular organisms, there are separate type of these life processes. For example, in case of unicellular organisms, single-celled organisms, there are no specific organs for these life processes. Whatever may be the life process, like taking enough food or exchanging of gases, then removal of wastes from the body, all these processes, to conduct all these processes, there are no specific organs, because the entire surface of the organism, as it is single-celled ಆಗಿರೋದ್ರಿಂದ entire surface of its body is very close to the environment, or it is in contact with the environment. So ಹಾಗಾಗಿ there is no need of separate systems or no existence of separate systems. ಏಕಕೋಶ ಜೀವಿಗಳಲ್ಲಿ ಅವುಗಳ ದೇಹದ ಪೂರ್ತಿ ಮೇಲ್ಮೈ ಹೊರಗಿನ ಪರಿಸರಕ್ಕೆ ತೆರೆದುಕೊಂಡಿರುವುದರಿಂದಾಗಿ ಅವಕ್ಕೆ ವಿಶೇಷವಾದ ಅಂಗವ್ಯವಸ್ಥೆಗಳ ಅಥವಾ ವ್ಯವಸ್ಥೆಗಳ ಅವಶ್ಯಕತೆ ಇರುವುದಿಲ್ಲ. ಸೊ ನೀವೊಂದು ಅಮೀಬವನ್ನು ಗಮನಿಸಿದರೆ, ಸೊ ಅಮೀಬದ ಇಡೀ ಮೇಲ್ಮೈ, ಅದರ ದೇಹದ ಪೂರ್ತಿ ಮೇಲ್ಮೈ ಹೊರಗಿನ ಪರಿಸರಕ್ಕೆ ತೆರೆದುಕೊಂಡಿರ್ತದೆ. ಸೊ ಅದರಿಂದ ಆಹಾರವನ್ನು ಒಳಗೆ ತಗೊಳ್ಳೋದು ಅಥವಾ ಪೋಷಣೆ ಕ್ರಿಯೆಗಾಗಲಿ ಅಥವಾ ಅನಿಲಗಳ ವಿನಿಮಯಕ್ಕಾಗಲಿ, ಹಾಗೆ ದೇಹದಲ್ಲಿ ಉತ್ಪತ್ತಿಯಾಗದಂತಹ ತ್ಯಾಜ್ಯ ವಸ್ತುಗಳನ್ನು ಹೊರಗೆ ಹಾಕೋದಕ್ಕಾಗಲಿ, ಸೊ ಅಮೀಬಕ್ಕೆ ವಿಶೇಷವಾದ ಅಂಗವ್ಯೂಹಗಳಿಲ್ಲ. ಸೊ ಒಂದೇ ಜೀವಕೋಶದಲ್ಲಿ ಇನ್ ಇಟ್ಸ್ ಅ ಸಿಂಗಲ್ ಸೆಲ್ ಓನ್ಲಿ ಇಟ್ ಹ್ಯಾಸ್ ಟು ಡೂ ಆಲ್ ದೀಸ್ ಆಕ್ಟಿವಿಟೀಸ್. ಒಂದೇ ಇದರಲ್ಲಿ ಎಲ್ಲ ಮಾಡ್ಕೋಬೇಕು. ಓಕೆ, ಮಾಡ್ಕೋಬೇಕು ಅಂತ. ಆದ್ದರಿಂದ ಅಮೀಬಾ ನಾಟ್ ನೆಸೆಸರಿಲಿ ಹ್ಯಾವ್ ಆಲ್ ದೀಸ್ ಆರ್ಗನ್ಸ್ ಅಂತ ಗೊತ್ತಾಗ್ತದೆ ನಮಗೆ. ಬಟ್ ವೆನ್ ವಿ ಕಂಪೇರ್ ದಿಸ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ವಿತ್ ದ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, ದ ಸ್ಟ್ರಕ್ಚರ್ ಆಫ್ ದಿ ಬಾಡಿ ಈಸ್ ಸಮ್ವಾಟ್ ಕಾಂಪ್ಲೆಕ್ಸ್. ದೇಹದ ರಚನಾ ವಿನ್ಯಾಸ ಸ್ವಲ್ಪ ಸಂಕೀರ್ಣವಾಗಿರ್ತದೆ, ಕಾಂಪ್ಲೆಕ್ಸ್ ಆಗಿರ್ತದೆ. ಯಾಕಂದರೆ ಆ್ಯಸ್ ಇಟ್ ಹ್ಯಾಸ್ ಮೋರ್ ನಂಬರ್ ಆಫ್ ಸೆಲ್ಸ್, all the cells they cannot need to be exposed to the outer environment. ಜೀವಿಗಳ ದೇಹದಲ್ಲಿ ಜಾಸ್ತಿ ಜೀವಕೋಶಗಳಿರೋದ್ರಿಂದ, ಬಹುಕೋಶೀಯ ಜೀವಿಗಳಲ್ಲಿ ಅವುಗಳ ದೇಹದ ಎಲ್ಲ ಜೀವಕೋಶಗಳು ಕೂಡ ಹೊರಗಿನ ವಾತಾವರಣಕ್ಕೆ ತೆರೆದುಕೊಂಡಿರುವುದಿಲ್ಲ. ಆದ್ದರಿಂದ ದೇ ರಿಕ್ವೈರ್ ಎ ಸ್ಪೆಷಲ್ ಸಿಸ್ಟಮ್ ಟು complete all these processes. Hagagi, so if you observe in unicellular organisms, there is a simple process called as diffusion, as you have studied in lower standard. Diffusion process is enough to conduct all the activities or the life processes. But here in case of multicellular organisms, as these cells are not exposed to the environment, the process diffusion will not enough to conduct all these different activities. So they have different systems. They have different systems in their body. So hagagi there is a need of development of such systems in the multicellular organisms to conduct all the life processes. Adrindle for nutrition, for respiration, transportation or excretion, multicellular organisms they have separate ಸಿಸ್ಟಮ್ಸ್ ಇನ್ ದೇಯರ್ ಬಾಡಿ. ಆಹಾರ ಪಡೆದುಕೊಳ್ಳುವುದಕ್ಕಾಗಲಿ ಅಥವಾ ಉಸಿರಾಟ ಕ್ರಿಯೆಗಾಗಲಿ ಅಥವಾ ಸಾಗಾಣಿಕೆ ಕ್ರಿಯೆಗಾಗಲಿ ಅಥವಾ ತ್ಯಾಜ್ಯ ವಿಸರ್ಜನೆಗಾಗಲಿ ಬಹುಕೋಶೀಯ ಜೀವಿಗಳಿಗೆ ವಿಶೇಷವಾದಂಥ ಅಂಗವ್ಯವಸ್ಥೆಯ ಅವಶ್ಯಕತೆ ಇದೆ. ಸೊ ಎಲ್ಲದಕ್ಕೂ ಕೂಡ ಪ್ರತ್ಯೇಕವಾದ ಅಂಗವ್ಯವಸ್ಥೆಯನ್ನು ಇವು ಹೊಂದಿರುತ್ತವೆ. So let us see the first one, that is nutrition. So nutrition is nothing but taking in of food, digesting it and assimilating it. ಆಹಾರವನ್ನು ತಗೊಳ್ಳೋದು, ಆಹಾರವನ್ನು ಜೀರ್ಣ ಮಾಡುವುದು, ಅದರ ಜೊತೆಗೆ ಜೀರ್ಣವಾದ ಆಹಾರವನ್ನು ರಕ್ತಗತ ಮಾಡುವುದು. ಈ ಮೂರು ಕ್ರಿಯೆಗೆ ಒಟ್ಟಿಗೆ ಸೇರಿಸಿ ನಾವು ನ್ಯೂಟ್ರಿಷನ್ ಅಥವಾ
ಪೋಷಣೆ ಅಂತ ಕರೀತೇವೆ. ನ್ಯೂಟ್ರಿಷನ್ ಆರ್ ಪೋಷಣೆ. ಫಸ್ಟ್ ಒನ್, ಹೌ ಟು ಗೆಟ್ ದ ಫುಡ್. ದ ಸೋರ್ಸ್ ಆಫ್ ಎನರ್ಜಿ ಆ್ಯಂಡ್ ಮಟೀರಿಯಲ್ ಇಸ್ ದ ಫುಡ್ ವಾಟ್ ವಿ ಈಟ್. ನಮಗೆ ಆಹಾರವೇ ಎಲ್ಲ ಶಕ್ತಿಗೂ ಆಹಾರವೇ ಮೂಲ. ನಾವೇನು ಆಹಾರವನ್ನು ಸೇವಿಸ್ತೇವೆ, ಆಹಾರವೇ ಎಲ್ಲ ಶಕ್ತಿಯ ಮೂಲ. ಅದರಿಂದ ಆಹಾರ ಸೇವಿಸಲಿಕ್ಕೆ ಬೇರೆ ಬೇರೆಯಾದಂಥ ದಾರಿಗಳಿದೆ. ಅಂದರೆ ಸಮ್ ಆರ್ಗ್ಯಾನಿಸಮ್ಸ್ ದೇ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್ ಆ್ಯಂಡ್ ಸಮ್ ಅದರ್ಸ್ ದೇ ಡಿಪೆಂಡ್ ಅಪಾನ್ ಅದರ್ಸ್ ಫಾರ್ ದೇರ್ ಫುಡ್. ಸೊ ಅದರಿಂದ ನಾವು ವಿ ಕ್ಲಾಸಿಫೈ ದ ಆರ್ಗ್ಯಾನಿಸಮ್ಸ್ ಇಂಟು ಡಿಫರೆಂಟ್ ಕ್ಯಾಟಗರೀಸ್ ಆನ್ ದ ಬೇಸಿಸ್ ಆಫ್ their taking enough food. For example, some organisms, they use simple materials which are obtained in the nature and convert them into organic substances. They are called as autotrophs. Auto means self, trophism means to have the food. So autotrophs, they include the green plants and some bacteria. ಆಟೋಟ್ರೋಫ್ಸ್ ಸ್ವಪೋಷಕಗಳು. ಸರಿ, ಸ್ವಪೋಷಕಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಲಿಕ್ಕೆ ಸಾಧ್ಯ ಇರುವಂಥ ಜೀವಿಗಳು, ಅವುಗಳನ್ನು ಸ್ವಪೋಷಕಗಳು ಅಂತ ಕರೀತೇವೆ. ಎಕ್ಸಾಂಪಲ್ಸ್ ಆರ್ ಗ್ರೀನ್ ಪ್ಲಾಂಟ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾ. ಹಸಿರು ಸಸ್ಯಗಳು ಮತ್ತು ಬ್ಯಾಕ್ಟೀರಿಯಾ ಇದಕ್ಕೆ ಉದಾಹರಣೆಯಾಗಿ ಬರ್ತದೆ. ಆ್ಯಂಡ್ ದೀಸ್ ಆರ್ಗ್ಯಾನಿಸಮ್ಸ್ ಯುಟಿಲೈಸ್ ದೀಸ್ ಸಿಂಪಲ್ ಸಬ್ಸ್ಟೆನ್ಸಸ್ ಅವೈಲೇಬಲ್ ಇನ್ ದ ನೇಚರ್. ಪ್ರಕೃತಿಯಲ್ಲಿ ಸಿಗುವಂಥ ಸರಳವಾದ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅದರಿಂದ ಸಂಕೀರ್ಣವಾದ ಸಾವಯವ ಆಹಾರವನ್ನು, ಸಾವಯವ ರೂಪದ ಆಹಾರವನ್ನು ತಯಾರು ಮಾಡುವಂಥ ಕೆಲಸವನ್ನು ಈ ಜೀವಿಗಳು ಮಾಡುತ್ತವೆ. ಆಟೋಟ್ರೋಫ್ಸ್ ಅಥವಾ ಸ್ವಪೋಷಕಗಳು. ಓಕೆ, ಬ್ಯಾಕ್ಟೀರಿಯಾ ಮತ್ತು ಗ್ರೀನ್ ಪ್ಲಾಂಟ್ಸ್. ಇನ್ನು ಎರಡನೇ ಗುಂಪಿನ ಪ್ರಾಣಿಗಳು, ದೇ ಯೂಸ್ ದಿಸ್ ಕಾಂಪ್ಲೆಕ್ಸ್ ಫುಡ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಪ್ರಿಪೇರ್ಡ್ ಬೈ ಆಟೋಟ್ರೋಫ್ಸ್. ಸ್ವಪೋಷಕಗಳು ತಯಾರಿಸಿದ ಆಹಾರದ ಮೇಲೆ, ಸಂಕೀರ್ಣವಾದ ಆಹಾರದ ಮೇಲೆ ಅವಲಂಬಿಸಿರುವಂಥ ಇನ್ನೊಂದು ಗುಂಪಿನ ಜೀವಿಗಳಿವೆ. ಅವುಗಳನ್ನು ಹಿಟಿರೋಟ್ರೋಫ್ಸ್ ಅಥವಾ ಪರಪೋಷಕಗಳು ಅಂತ ಕರಿತೇವೆ ನಾವು. ಹಿಟಿರೋಟ್ರೋಫ್ಸ್ ಅಥವಾ ಪರಪೋಷಕಗಳು. ದೇ ಡಿಪೆಂಡ್ ಅಪಾನ್ ದ ಕಾಂಪ್ಲೆಕ್ಸ್ ಮಟೀರಿಯಲ್ಸ್ ಆರ್ ಕಾಂಪ್ಲೆಕ್ಸ್ ಫುಡ್ ಮಟೀರಿಯಲ್ಸ್ ವಿಚ್ ಆರ್ ಪ್ರಿಪೇರ್ಡ್ ಬೈ ದ green plants or autotrophs. They are called as heterotrophs. Yes, paraposhakagalu. So all the animals, including the human beings, are examples of heterotrophs. So heterotrophs, they depend directly or indirectly on the autotrophs. So all the animals and even some fungi are regarded as the heterotrophs. ಎಲ್ಲ ಪ್ರಾಣಿಗಳು ಮತ್ತು ಫಂಗೈ, ಶಿಲೀಂಧ್ರಗಳು ಇವೆಲ್ಲ ಕೂಡ ಹಿಟರೋಟ್ರೋಫ್ಸ್ ಗುಂಪಿಗೆ ಸೇರ್ತವೆ. ಸೊ ಹಾಗಾಗಿ ಆಹಾರ ಉಪಯೋಗಿಸುವಂಥ ಪದ್ಧತಿಯ ಮೇಲೆ ನಾವು ಎರಡು ಗುಂಪಿನ ಜೀವಿಗಳನ್ನು ಗುರುತಿಸ್ತೇವೆ, ಆಟೋಟ್ರೋಫ್ಸ್ ಆ್ಯಂಡ್ ಹಿಟರೋಟ್ರೋಫ್ಸ್. ಸೊ ಲೆಟ್ ಅಸ್ ಸಿ ದ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ಏನು, ಅದು ಹೇಗಾಗ್ತದೆ? ಸೊ ಆಟೋಟ್ರೋಫ್ಸ್ ದೇ ಪ್ರಿಪೇರ್ ದೇರ್ ಫುಡ್ with the help of the simple substances available in the nature, and that process, as you know, is called photosynthesis. ದ್ಯುತಿ ಸಂಶ್ಲೇಷಣೆ ಅಂತ ಕರಿತೇವೆ ನಾವು ಅದನ್ನು. ಸೊ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್, ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ವಿತ್ ದ ಹೆಲ್ಪ್ ಆಫ್ ದಿ ಸನ್ಲೈಟ್ ಅವೈಲೇಬಲ್ ಇನ್ ದ ನೇಚರ್, ಆಟೋಟ್ರೋಫ್ಸ್ ಪ್ರಿಪೇರ್ ದೇರ್ ಓನ್ ಫುಡ್. ಪರಿಸರದಲ್ಲಿ ಸಿಗುವಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಸೂರ್ಯನ ಶಕ್ತಿಯ ಸಹಾಯದಿಂದ ಈ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ, ಸ್ವಪೋಷಕಗಳು. ಆ ಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರೀತೇವೆ. ಅಫ್ಕೋರ್ಸ್ ಪತ್ರಹರಿತ್ತು ನೆನಪಿರಬೇಕು ನಿಮಗೆ. ಸೊ ಪತ್ರಹರಿತ್ತಿರುವುದರಿಂದಲೇ ಆಟೋಟ್ರೋಫ್ಸ್ ದೇ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್. ಎಸ್, ಕ್ಲೋರೋಫಿಲ್. So chlorophyll is the green pigment present in the plants by which the plants can prepare their own food. Okay. Now the second thing is the carbohydrates. In case of plants, they are stored in the form of the starch, and animals when they consume the excess carbohydrate is stored in our body in the form of glycogen. So plants, they store the
excess food in the form of starch, animals store them in the form of glycogen, okay. So this is the autotrophic nutrition. So one of the best method it is autotrophic nutrition, that is photosynthesis, ದ್ಯುತಿಸಂಶ್ಲೇಷಣೆ ಕ್ರಿಯೆ, steps of photosynthesis. So including a equation you have in the textbook. Steps are very important. So 2 marks question which is asked in the previous examinations. 2 ಮಾರ್ಕಿನ ಪ್ರಶ್ನೆ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಹಾಗಾಗಿ ನಮ್ಮದು 4 simple sentences we have to remember. First one, absorption of light energy by chlorophyll. Second, conversion of light energy into chemical energy. Third, splitting of water molecules into hydrogen and oxygen. And fourth, reduction of carbon dioxide to carbohydrates. ಮೊದಲನೇದು ಪತ್ರಹರಿತ್ತಿನ ಸಹಾಯದಿಂದ ಸೂರ್ಯನ ಬೆಳಕನ್ನು ಹೀರಿಕೊಳ್ಳುವುದು. ಎರಡನೇದು ಸೂರ್ಯನ ಶಕ್ತಿಯನ್ನು ಅಥವಾ ಸೂರ್ಯನ ಶಕ್ತಿಯನ್ನು, ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದು. ಮೂರನೇದು ನೀರಿನ ಅಣುಗಳನ್ನು ಒಡೆದು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಾಗಿ ಪ್ರತ್ಯೇಕಿಸುವುದು. ಹಾಗೆ ನಾಲ್ಕನೇದು ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬೋಹೈಡ್ರೇಟ್ ಆಗಿ ಅಪಕರ್ಷಿಸುವುದು. ಈ 4 ನಾವು ಸ್ಟೆಪ್ಸ್ ಆಫ್ ಫೋಟೋಸಿಂಥೆಸಿಸ್ ಅಂತ ಕರಿತೇವೆ. ದ್ಯುತಿಸಂಶ್ಲೇಷಣೆಯ 4 ಹಂತಗಳು. ಸೊ ಪ್ರಶ್ನೆ ಮಾರ್ಕ್ ಮಾಡ್ಕೊಳ್ಳಿ. ಪರೀಕ್ಷೆಯಲ್ಲಿ ಹಿಂದೆಲ್ಲ ಬಂದಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ರಿಮೆಂಬರ್ ದ ರೋಲ್ ಆಫ್ ಸ್ಟೊಮ್ಯಾಟಾ ಇನ್ ದಿಸ್ ಪರ್ಟಿಕ್ಯುಲರ್ process. The stomata, opening and closing of the stomata, it allows the carbon dioxide to flow into the body of the plants. See, there are very small pores, tiny pores present in the lower surface of the leaf. ಎಲೆಗಳ ಅಡಿಭಾಗದಲ್ಲಿರುವಂಥ ಸೂಕ್ಷ್ಮವಾದ ರಂಧ್ರಗಳು, ಅವುಗಳನ್ನು ಸ್ಟೊಮ್ಯಾಟಗಳು ಅಂತ ಕರೀತೇವೆ. ಆ್ಯಂಡ್ ದಿಸ್ ಸ್ಟೊಮ್ಯಾಟ ಇಟ್ ಸೆಲ್ಫ್ ಈಸ್ ದ ವೇ ಟು ಗೆಟ್ ಇನ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳ ದೇಹದ ಒಳಗೆ ಹೋಗ್ಲಿಕ್ಕಿರುವಂಥ ದಾರಿ ಅದು. ಸೊ ಅದರ ಮೂಲಕ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಳ್ತವೆ. ಸೊ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಈಸ್ ಬೈ ದ ಹೆಲ್ಪ್ ಆಫ್ ದ ಗಾರ್ಡ್ ಸೆಲ್ಸ್. ಕಾವಲು ಕೋಶಗಳು ಅಂತೇನಿವೆ ಪತ್ರರಂಧ್ರಗಳಲ್ಲಿ, ಗಾರ್ಡ್ ಸೆಲ್ಸ್. ದೀಸ್ ಗಾರ್ಡ್ ಸೆಲ್ಸ್ ಬೈ ದೇರ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಮೆಕ್ಯಾನಿಸಮ್ ದೇ help the plant to absorb the carbon dioxide. See, the opening and closing of the pore is a function of the guard cells. The guard cells swell when the water flows into them, causing the stomatal pore to open. Similarly, the pore closes if the guard cells shrink. The reason is the water accumulation in the guard cells. ಹೌದು, ಮುಚ್ಚಿದ ಮತ್ತು ತೆರೆದ ಪತ್ರರಂಧ್ರಗಳು. ಸೊ ಆ ಮುಚ್ಚುವ ಮತ್ತು ತೆರೆಯುವಂಥ ಕ್ರಿಯೆಯನ್ನು ನಡೆಸುವಂಥವು ಕಾವಲು ಕೋಶಗಳು. ಸೊ ಕಾವಲು ಕೋಶಗಳು ನೀರನ್ನು ಹೀರಿಕೊಂಡಾಗ ಉಬ್ಬಿಕೊಳ್ಳುತ್ತವೆ. ಆಗ ಸ್ಟೊಮ್ಯಾಟಾ ರಂಧ್ರ ತೆರೆದುಕೊಳ್ಳುತ್ತದೆ. ನೀರನ್ನು ಉಬ್ಬಿಟ್ಟುಕೊಟ್ಟಾಗ ಅಥವಾ ಮುದುಡಿಕೊಂಡಾಗ ಕಾವಲು ಕೋಶಗಳು ನೀರನ್ನು ಹೊರಗೆ ಹಾಕಿದ್ರೆ ಮುದುಡಿಕೊಳ್ಳುತ್ತವೆ. ಮುದುಡಿಕೊಂಡಾಗ ಆ ರಂಧ್ರ ಏನಿದೆ ಪತ್ರರಂಧ್ರ ಅದು ಮುಚ್ಚಿಕೊಳ್ಳುತ್ತದೆ. ಅದರಿಂದ ಫೋಟೋಸಿಂಥೆಸಿಸ್ ಕ್ರಿಯೆಯಲ್ಲಿ, ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ದ ರೋಲ್ ಆಫ್ ದಿ ಸ್ಟೊಮ್ಯಾಟಾ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ನಾವು ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಸೊ ದಿಸ್ ಕ್ಲೋಸಿಂಗ್ ಆ್ಯಂಡ್ ಓಪನಿಂಗ್ ಆಫ್ ಸ್ಟೊಮ್ಯಾಟಾ ಈಸ್ ಕಂಟ್ರೋಲ್ಡ್ ಬೈ ದ ಗಾರ್ಡ್ ಸೆಲ್ಸ್ ಬೈ ಅಬ್ಸಾರ್ಬಿಂಗ್ ಆರ್ ರಿಲೀವಿಂಗ್ ದ ವಾಟರ್ ಫ್ರಮ್ ದೇರ್ ಗಾರ್ಡ್ ಸೆಲ್ಸ್. ಹೀರಿಕೊಂಡಾಗ ಉಬ್ಬಿಕೊಳ್ಳುತ್ತವೆ, ಮುದುಡಿಕೊಂಡಾಗ ರಂಧ್ರ ಮುಚ್ಚಿಕೊಳ್ಳುತ್ತವೆ. ಸೊ ಅದನ್ನು ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್, ಗ್ರೀನ್ ಪ್ಲಾಂಟ್ಸ್ ದೇ ಆಲ್ಸೋ ನೀಡ್ ಅದರ್ ರಾ ಮೆಟೀರಿಯಲ್ಸ್ ಫಾರ್ ಬಿಲ್ಡಿಂಗ್ ದೇರ್ ಬಾಡಿ. ಹೇಗೆ ಆಹಾರನ ಅವು ತಯಾರು ಮಾಡಿಕೊಳ್ತವೆ, ಹಾಗೆ ಫಾರ್ ದ ಬಿಲ್ಡಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದೇರ್ ಬಾಡಿ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ದೇ ರಿಕ್ವೈರ್ ಸಮ್ ಅದರ್ materials also, like it may be nitrogen, which is necessary to produce the protein. Then phosphorus, iron and magnesium, which are helpful in the various activities of photosynthesis. Nitrogen andre
ಗೊತ್ತಿದೆ ನಿಮಗೆ, ಪ್ರೋಟೀನ್ ಸಂಸ್ಕರಣೆಯಲ್ಲಿ ಸಹಾಯ ಮಾಡ್ತದೆ. ಹಾಗೆ ಫಾಸ್ಫರಸ್ ರಂಜಕ ಸಸ್ಯಗಳಿಗೆ ಅತ್ಯಂತ ಅಗತ್ಯವಾಗಿ ಬೇಕಾಗುವಂಥ ಒಂದು ಮಟೀರಿಯಲ್ ಟು ಕಂಡಕ್ಟ್ ದ ಫೋಟೋಸಿಂಥಸಿಸ್. ಸೊ ಇವನ್ನೆಲ್ಲ ಇನ್ ದ ಫಾರ್ಮ್ ಆಫ್ ಡಿಫರೆಂಟ್ ಕಾಂಪೌಂಡ್ಸ್ ದೇ ಆರ್ ಟೇಕನ್ ಆರ್ ಅಬ್ಸಾರ್ಬ್ ಅಲಾಂಗ್ ವಿತ್ ದ ವಾಟರ್. ಎಲ್ಲವೂ ಕೂಡ ನೀರಲ್ಲಿ ಕರಗಿರ್ತವೆ. ನೀರಲ್ಲಿ ಕರಗಿರುವಂಥ ಇದನ್ನು ಹೀರ್ಕೊಳ್ತವೆ ಅಂತ. ನೆಕ್ಸ್ಟ್ ಸ್ಟೆಪ್ಸ್ ಆಫ್ ಫೋಟೋಸಿಂಥಸಿಸ್ ಆದಮೇಲೆ ಹಿಟಿರೋಟ್ರೋಫಿಕ್ ನ್ಯೂಟ್ರಿಷನ್ಗೆ ಹೋಗ್ತೇವೆ ನಾವು. ಹಿಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಅಗೇನ್ ಇಟ್ ಈಸ್ ಆಫ್ ಡಿಫರೆಂಟ್ ಟೈಪ್ಸ್ ಇನ್ ದ ಸೆನ್ಸ್ some organisms they are eating the whole food and then digest it inside the body, but some other organisms they digest the materials outside the body and then they are going to absorb. ಕೆಲವು ಜೀವಿಗಳು ಇಡೀ ಆಹಾರವನ್ನು ಸೇವಿಸಿದ ನಂತರ ದೇಹದ ಒಳಗೆ ಅದನ್ನು ಜೀರ್ಣ ಮಾಡ್ತವೆ. ಇನ್ನು ಕೆಲವು ಏನು ಮಾಡ್ತವೆ ಕೇಳಿದ್ರೆ ದೇಹದ ಹೊರಭಾಗದಲ್ಲಿ ಅವನ್ನು ಜೀರ್ಣಿಸಿ ಆನಂತರದಲ್ಲಿ ಅದನ್ನು ಹೀರಿಕೊಳ್ಳುವ ಪ್ರಯತ್ನ ಮಾಡ್ತವೆ. ಸೊ ದೇರ್ ಫೋರ್ ದ ಫುಡ್ ಸೋರ್ಸ್ ಆಫ್ ದಿ ಎನಿಮಲ್ಸ್ಗೆ ಯಾವುದು ಫುಡ್ ಸೋರ್ಸ್ ಆ್ಯಂಡ್ ವೇರ್ ಇಟ್ ಈಸ್ ಅವೈಲೇಬಲ್ ಡಿಪೆಂಡಿಂಗ್ ಅಪಾನ್ that some organisms are called as saprophytic organisms. For example, fungi like bread mold, yeast, mushroom, ನಾಯಿಕೊಡೆ ಅಂತ ಕರಿತೇವೆ, ಮಶ್ರೂಮ್ ಕೇಳಿದಿರಿ, ಬ್ರೆಡ್ ಮೋಲ್ಡ್, ರೈಸೋಪಸ್ ಅಂತ ಕರಿತೇವೆ. ಸೊ ಇವೆಲ್ಲ ಫಂಗೈಗೆ ಎಕ್ಸಾಂಪಲ್ಸ್. ದೀಸ್ ಫಂಗೈ ಬ್ರೇಕ್ ಡೌನ್ ದ ಫುಡ್ ಮಟೀರಿಯಲ್ಸ್ ಔಟ್ಸೈಡ್ ದ ಬಾಡಿ ಆ್ಯಂಡ್ ದೆನ್ ಅಬ್ಸಾರ್ಬ್ ಇಟ್. ಇವು ಆಹಾರದ ವಸ್ತುಗಳನ್ನು ದೇಹದ ಹೊರಗೆ ಜೀರ್ಣಿಸಿಕೊಳ್ತವೆ, ಆ ನಂತರದಲ್ಲಿ ಅದನ್ನು ಹೀರಿಕೊಳ್ತವೆ. ಹಾಗೆ ಒನ್ ಮೋರ್ ಟೈಪ್ ಈಸ್ ಹೋಲೋಜೋಯಿಕ್, ಲೈಕ್ ದ ಅದರ್ ಅನಿಮಲ್ಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಟೇಕ್ ಇನ್ ಹೋಲ್ ಮಟೀರಿಯಲ್ ಆ್ಯಂಡ್ ಬ್ರೇಕ್ ಇಟ್ ಡೌನ್ ಇನ್ಸೈಡ್ ದೈರ್ ಬಾಡೀಸ್. ಇಡೀ ಆಹಾರವನ್ನು ತಗೊಂಡ ನಂತರ ದೇಹದ ಒಳಗೆ ಅದನ್ನು ಜೀರ್ಣ ಮಾಡ್ತವೆ, ಬ್ರೇಕ್ ಮಾಡ್ತವೆ. ಸೊ ವಿತ್ ದ ಹೆಲ್ಪ್ ಆಫ್ ಬಯೋಕೆಟಲಿಸ್ಟ್ಸ್ ಕಾಲ್ಡ್ ಎಂಜೈಮ್ಸ್ ಅಂತ ಬಯೋಕೆಟಲಿಸ್ಟ್ಸ್ ಪ್ರೊಡ್ಯೂಸ್ ಆಗ್ತವೆ. ಸೊ ದೇ ಹೆಲ್ಪ್ ಟು ಡೈಜೆಸ್ಟ್ ದ ಫುಡ್ ಇನ್ಸೈಡ್ ದ ಬಾಡಿ ಆ್ಯಂಡ್ ದೆನ್ ಇಟ್ ಈಸ್ ಅಬ್ಸಾರ್ಬ್ಡ್. ಆ ನಂತರ ಅದು ಹೀರಿಕೊಳ್ಳಲ್ಪಡ್ತದೆ ದೇಹದ ಒಳಗೆ. ಕಿಣ್ವಗಳು ಅಂತ ಕರಿತೇವೆ. ಆ ಕಿಣ್ವಗಳ ಸಹಾಯದಿಂದ ಆಹಾರ ವಸ್ತುಗಳನ್ನು ವಿಭಜಿಸಿ ಜೀರ್ಣ ಮಾಡಿ ಆ ನಂತರದಲ್ಲಿ ಅದನ್ನು ಹೀರ್ಕೊಳ್ತವೆ. Second type. There are one more type of organism. Some other organisms, so they take their nutrition from plants or animals without killing them. So which are called as parasitic. So parasitic nutrition ಅಂತ ಕರೀತೇವೆ ಇದನ್ನು. So it is observed in some other organisms like ticks, lice, leeches and tapeworms. ಇದನ್ನೆಲ್ಲ ನಾವು 9ನೇ ಕ್ಲಾಸಲ್ಲಿ ಓದಿದ್ದೇವೆ. ತಲೆಯಲ್ಲಿರುವಂಥ ಏನು ಉದಾಹರಣೆ ಇದಕ್ಕೆ, ಉಣ್ಣೆ ಉದಾಹರಣೆ, ಹಾಗೆ ಲೀಚಸ್ ರಕ್ತ ಹೀರುವ ಪ್ರಾಣಿಗಳು, ಜಿಗಣೆಗಳು ಅಂತ ಕರಿತೇವೆ, ಅದು ಉದಾಹರಣೆ, ಟೇಪ್ವರ್ಮ್, ಗಾಡಿಹುಳ, ಇವೆಲ್ಲ ಜೀವಿಗಳಲ್ಲಿರುವಂಥ ಪ್ಯಾರಾಸೈಟ್ಗಳು. ಹಾಗೆ ಧರಿಸೆ ಪ್ಲಾಂಟ್ ಕಾಲ್ಡ್ ಎಸ್ ಕಸ್ಕ್ಯೂಟಾ ಆರ್ ಅಮರ್ಬೆಲ್. ಕಸ್ಕ್ಯೂಟಾ ಅಥವಾ ಅಮರ್ಬೆಲ್ ಅಂತ ಒಂದು ಪ್ಲಾಂಟ್ ಇದೆ. ಸೊ ಇಟ್ ಈಸ್ ಆಲ್ಸೋ ಎ ಪ್ಯಾರಾಸೈಟಿಕ್ plant. So these parasites they take the digested food or ready-made food from other organisms without killing them. So for the food and shelter both they depend upon other organisms. So idu one thing. Then second thing is nutrition in amoeba is explained there. Amoeba dalli hege nutrition ಕ್ರಿಯೆ ನಡೀತದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅಮೀಬಾ ನ್ಯೂಟ್ರಿಷನ್ ಎಕ್ಸ್ಪ್ಲನೇಷನ್ ಅದು ಕೂಡ ಇಂಪಾರ್ಟೆಂಟ್ ಪಾರ್ಟ್. ಸೊ ಅದು ಕೂಡ ಹೀಗೆ ಒಂದು 4 ಇಂಪಾರ್ಟೆಂಟ್ ಲೈನ್ಸ್ ಇದೆ, ಅದನ್ನು ನೋಡ್ಕೊಳ್ಳಿ. ದೆರ್ ಆರ್ ಸರ್ಟನ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇನ್ ದ ಬಾಡಿ ಆಫ್ ಅಮೀಬಾ. ದೇ with the help of finger like projections the food particle is converted into food vacuole. So they encircle the pseudopodia. Finger like cells are called as finger like projections are called as pseudopodia. ಮಿಥ್ಯಾಪಾದಗಳು ಅಂತ ಕರಿತೇವೆ ನಾವು ಅದನ್ನು. ಬೆರಳಿನಂತಹ ರಚನೆಗಳು, ಚಾಚಿಕೆಗಳು. ಸೊ ಆ ಬೆರಳಿನಂತಹ ಚಾಚಿಕೆಗಳಿಂದ ಮಿಥ್ಯಾಪಾದ, ರೈಟ್, ಬೆರಳಿನಂತಹ ಚಾಚಿಕೆಗಳಿಂದ ಆಹಾರವನ್ನು ಆವರಿಸಿಕೊಳ್ತವೆ. ಆಗ ಒಂದು ಆಹಾರ ರಸದಾನಿ ಸೃಷ್ಟಿಯಾಗ್ತದೆ. ಸೊ ಆಹಾರ ರಸದಾನಿಯನ್ನು ಒಳಗೆ ತಗೊಂಡ ನಂತರ ದ ಇನ್ಸೈಡ್ ದ ಫುಡ್ ವ್ಯಾಕ್ಯೂಲ್, ಆಹಾರ ರಸದಾನಿಯ ಒಳಗೆ ಇನ್ಸೈಡ್ ದ ಫುಡ್ ವ್ಯಾಕ್ಯೂಲ್ ಡೈಜೆಸ್ಟಿವ್ ಎಂಜೈಮ್ಸ್ ದೇ ಡೈಜೆಸ್ಟ್ ದ ಫುಡ್ ಆ್ಯಂಡ್ ದೆನ್ ಇಟ್ ಈಸ್ ಡಿಫ್ಯೂಸ್ಡ್ ಇನ್ ಟು ದ ಸೈಟೋಪ್ಲಾಸಮ್.
If there are any waste materials, they are also removed by diffusion. Simple diffusion, ಸರಳವಾದ ಕ್ರಿಯೆ, diffusion ಕ್ರಿಯೆ, ವಿಸರಣೆ ಅಂತೇನು ಕರಿತೇವೆ ಕನ್ನಡದಲ್ಲಿ, ವಿಸರಣೆ ಕ್ರಿಯೆ, diffusion. With the help of this simple diffusion, these processes takes place. So one thing. The second one is, as you know, in case of amoeba, whatever may be the body surface, from all the different angles, they can engulf the food. But some other organisms, unicellular organisms, like ಪ್ಯಾರಮೀಸಿಯಂ ಅಂತ ಒಂದು ಏಕಕೋಶೀಯ ಜೀವಿ ಇದೆ. ಈ ಪ್ಯಾರಮೀಸಿಯಂ ಏಕಕೋಶೀಯ ಜೀವಿ ಇಟ್ ಹ್ಯಾಸ್ ಎ ಡೆಫಿನೆಟ್ ಶೇಪ್ ಇನ್ ಇಟ್ಸ್ ಬಾಡಿ. ಅದಕ್ಕೆ ಆಕಾರ, ಅದರದ್ದೇ ಒಂದು ಆಕಾರ ಇದೆ, ದೇಹಕ್ಕೆ ಅದರದ್ದೇ ಆದಂಥ ಒಂದು ಆಕಾರ ಇದೆ. ಸೊ ಆಕಾರ ಇರುವುದರಿಂದಾಗಿ ಫುಡ್ ಈಸ್ ಟೇಕನ್ ಇನ್ ಎ ಸ್ಪೆಸಿಫಿಕ್ ಸ್ಪಾಟ್, ಒಂದು ನಿರ್ದಿಷ್ಟ ಪ್ರದೇಶದಿಂದ ಆಹಾರವನ್ನು ಅದು ಹೀರ್ಕೊಳ್ತದೆ. ಸೊ ಹೀರ್ಕೊಂಡ ಆಹಾರವನ್ನು ಒಳಗೆಳ್ಕೊಳ್ತದೆ. ಒಳಗೆಳ್ಕೊಂಡ ಆಹಾರ ನಂತರದಲ್ಲಿ ಅದು ಬೈ ದ ಆಕ್ಷನ್ ಆಫ್ ಸಿಲಿಯಾ, ಅದರ ಹೊರಭಾಗದಲ್ಲಿ, ದೇಹದ ಹೊರಭಾಗದಲ್ಲಿ ಪ್ಯಾರಮೀಸಿಯಂನಲ್ಲಿ ಸಿಲಿಯಾಗಳು ಅನ್ನುವಂಥ ಕೂದಲಿನ ಆಕಾರದಂಥ ರಚನೆಗಳಿರ್ತವೆ. ಸೊ ವಿತ್ ದ ಹೆಲ್ಪ್ ಆಫ್ ಸಿಲಿಯಾ ದ ಫುಡ್ ಈಸ್ ಟೇಕನ್ ಟು ಎ ಪರ್ಟಿಕ್ಯುಲರ್ ಸ್ಪಾಟ್. ಆಹಾರ ಒಂದು ನಿರ್ದಿಷ್ಟ ಜಾಗಕ್ಕೆ ಹೋಗ್ತದೆ. ಸೊ ಅಲ್ಲಿ ನಿರ್ದಿಷ್ಟ ಜಾಗಕ್ಕೆ ಹೋದ ನಂತರ ಆಹಾರವನ್ನು ಅದು ಹೀರ್ಕೊಳ್ತದೆ. ಸೊ ಇದು ನಾವು ನೆನ್ಪಿಟ್ಕೋಬೇಕಾಗಿರೋದು ನ್ಯೂಟ್ರಿಷನ್ ಇನ್ ಅಮೀಬಾ ಆ್ಯಂಡ್ ಪ್ಯಾರಮೀಸಿಯಂ. ಸೊ ನೆಕ್ಸ್ಟ್ ಕಮ್ಸ್ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಮಾನವನ ದೇಹದಲ್ಲಿ ಪೋಷಣೆ ಕ್ರಿಯೆ ಹೇಗೆ ನಡೀತದೆ ಅಂತ. ಸೊ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸಿಗೆ ಬಂದಾಗ ವೆರಿ ಇಂಪಾರ್ಟೆಂಟ್ ಈಸ್ ಸೆಲೈವಾ ಆ್ಯಂಡ್ ಇಟ್ಸ್ ಫಂಕ್ಷನ್. ಲಾಲಾರಸ ಅಂತ ಕರೀತೇವೆ. ಲಾಲಾರಸ ಮತ್ತು ಅದರ ಕಾರ್ಯ ಸೆಲೈವಾ. ಸೊ salivary glands are present in the mouth, and these salivary glands, they produce a juice called as a salivary juice, and this salivary juice, it has a enzyme called as salivary amylase. ಅದೊಂದು ಎಂಜೈಮ್ ಇದೆ, ಒಂದು ಕಿಣ್ವ ಇದೆ ಅದರಲ್ಲಿ. ಆ ಕಿಣ್ವವನ್ನು salivary amylase ಅಂತ ಕರೀತೇವೆ. ಈಸ್ ಕ್ರಾಸ್ ಸೆಕ್ಷನ್ ಆಫ್ ಲೀವ್ಸ್ ಈಸ್ ಇಂಪಾರ್ಟೆಂಟ್ ಸರ್ ಅಂತ ಕೇಳಿದಿರಿ ಯಾರು. ಕ್ರಾಸ್ ಸೆಕ್ಷನ್ ಆಫ್ ಲೀಫ್ ಡಯಾಗ್ರಾಮ್ ಈಸ್ ನಾಟ್ ಇಂಪಾರ್ಟೆಂಟ್, ನಾಟ್ ಇನ್ಕ್ಲೂಡೆಡ್. ಅದು ಡಯಾಗ್ರಾಮ್ ಇನ್ಕ್ಲೂಡ್ ಆಗಿಲ್ಲ. ಬಟ್ ಬೇಸ್ಡ್ ಆನ್ ದಿ ಡಯಾಗ್ರಾಮ್ ಏನಾದರೂ ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು ಅಷ್ಟೇ, ಬಿಟ್ಟರೆ ಡಯಾಗ್ರಾಮ್ ಇಲ್ಲ, ಕಲಿಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು. ಸಲೈವರಿ ಅಮೈಲೇಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಸಲೈವರಿ ಅಮೈಲೇಸ್, ಲಾಲಾರಸದ ಅಮೈಲೇಸ್ ಕಿಣ್ವ. ಸೊ ಇಟ್ ಕನ್ವರ್ಟ್ಸ್ ದ ಸ್ಟಾರ್ಚ್ ಇಂಟು ಸಿಂಪಲ್ ಶುಗರ್. ಅದು ಪಿಷ್ಟವನ್ನು ಸಕ್ಕರೆಯಾಗಿ ಮಾರ್ಪಡಿಸ್ತದೆ. ಸೊ ಈ ಟೋಟಲ್ ಇನ್ ಬಯೋಲಾಜಿಕಲ್ ಇದು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ, ಹ್ಯೂಮನ್ ಡೈಜೆಷನ್ ಪ್ರೋಸೆಸ್ಸಲ್ಲಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಯು ಹ್ಯಾವ್ ಟು ರಿಮೆಂಬರ್ ದ ಎನ್ಸೈಮ್ಸ್ ಆರ್ ಡಿಫರೆಂಟ್ ಗ್ಯಾಸ್ಟ್ರಿಕ್ ಜ್ಯೂಸಸ್ ಆರ್ ಡೈಜೆಸ್ಟಿವ್ ಜ್ಯೂಸಸ್ ಆ್ಯಂಡ್ ದೇರ್ ಫಂಕ್ಷನ್ಸ್. ಅದು ನೆನ್ಪಿಟ್ಕೋಬೇಕು, ಯಾಕಂದರೆ ಆ ಭಾಗದಲ್ಲಿ ತುಂಬ ಪ್ರಶ್ನೆಗಳು ಹಿಂದಕ್ಕೆಲ್ಲ ಬಂದಿದ್ದನ್ನು ನೋಡಿದ್ದೇವೆ ನಾವು. ಸೊ ಅದರಿಂದ ಫಸ್ಟ್ ಒನ್ ಈಸ್ ದ ರೋಲ್ ಆಫ್ ಎನ್ಸೈಮ್ಸ್, ಬಯೋಕೆಟಲಿಸ್ಟ್ಸ್ ಕಾಲ್ಡ್ ಎಸ್ ಎನ್ಸೈಮ್ಸ್. ಕಿಣ್ವಗಳ ಪಾತ್ರ ಈ ದಿಕ್ಕಿನಲ್ಲಿ ಬಹಳ ದೊಡ್ಡದು. ಸೊ ಲಾಲಾರಸದಲ್ಲಿ ಸಲೈವರಿ ಅಮೈಲೇಸ್ ಅನ್ನುವಂಥ ಕಿಣ್ವ ಇದೆ. ದಟ್ ಸಲೈವರಿ ಅಮೈಲೇಸ್ ಇಟ್ ಹೆಲ್ಪ್ಸ್ ಟು ಡೈಜೆಸ್ಟ್ ದ ಸ್ಟಾರ್ಚ್ ಆರ್ ಇಟ್ ಕನ್ವರ್ಟ್ ಸ್ಟಾರ್ಚ್ ಇಂಟು ಎ ಸಿಂಪಲ್ ಶುಗರ್. ಪಿಷ್ಟವನ್ನು ಸರಳ ಸಕ್ಕರೆಯ ಅಣುವನ್ನಾಗಿ ಅದು ಮಾರ್ಪಡಿಸ್ತದೆ ಅಥವಾ ಬದಲಾಯಿಸ್ತದೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ಮುಂದಕ್ಕೆ ಹೋದರೆ ಯು ವಿಲ್ ಹ್ಯಾವ್ ದ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಪರಿಕ್ರಮಣೆ ಚಲನೆ ಇದೆ ಥ್ರೂ ಔಟ್ ದ ಡೈಜೆಸ್ಟಿವ್ ಟ್ರ್ಯಾಕ್ಟ್. ಯು ಕ್ಯಾನ್ ಅಬ್ಸರ್ವ್ ದ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಇಟ್ ಈಸ್ ಎ ರಿದಮಿಕ್ contraction and relaxation of muscles which cause peristaltic movements and helps to move the food along the gut region ಅಥವಾ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂತೇನು ಕರಿತೇವೆ. ಡೈಜೆಸ್ಟಿವ್ ಟ್ರ್ಯಾಕ್ಟ್ ಮತ್ತು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಂತ ಎರಡು ಹೇಳೋದು ನಾವು. ಸೊ ಅಬ್ಸರ್ವ್ಡ್ ಇನ್ ದ ಈಸೋಫೇಗಸ್, ಈವನ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಯು ಕ್ಯಾನ್ ಅಬ್ಸರ್ವ್ ದ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಪರಿಕ್ರಮಣ ಚಲನೆಗಳು ಅಂತ ಕರಿತೇವೆ. ಸಂಕುಚನ ಮತ್ತು ವಿಕಸನಗಳು, ಲಯಬದ್ಧವಾದ ಸಂಕುಚನ ಮತ್ತು ವಿಕಸನಗಳಿಂದ ಕೂಡಿದಂಥ ಚಲನೆ. ಈ ಚಲನೆಯ ಮೂಲಕ ನಮ್ಮ ದೇಹದಲ್ಲಿ, ಅದರಲ್ಲೂ ಥ್ರೂ ದ ಮಾನವನ ಜೀರ್ಣ ನಾಳದ ಮೂಲಕ ಆಹಾರ ಮುಂದಕ್ಕೆ ಹೋಗ್ತದೆ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಕಮ್ಸ್ ದ ಫುಡ್ ಈಸ್ ಟೇಕನ್ ಇನ್ ಟು ಸ್ಟಮಕ್ ಥ್ರೂ ದ from the esophagus with the help of the peristaltic movements. So digestion in the
Stomach is another important part you have to remember. ಜಠರದಲ್ಲಿ ಹೇಗೆ ಜೀರ್ಣಕ್ರಿಯೆ ನಡೀತದೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಜಠರದಲ್ಲಿ ಬಂದಾಗ ನಾವು ಇಂಪಾರ್ಟೆಂಟ್ ಈಸ್ ವಿ ಹ್ಯಾವ್ ಟು ರಿಮೆಂಬರ್ 3 things. The first one is acid is released called as hydrochloric acid. Then a enzyme is there called as pepsin, and it also produce the mucus production. So ಈ ಮೂರು ಸ್ಟಮಕ್ ಅಲ್ಲಿ ಜಠರದಲ್ಲಿ ಉತ್ಪತ್ತಿಯಾಗುವುದನ್ನು ನಾವು ಗಮನಿಸ್ತೇವೆ. ಸೊ these release hydrochloric acid, a protein digesting enzyme called as pepsin, and mucus. So they have separate roles in the digestive system. Okay, ಅದರದ್ದೇ ಆದಂಥ ರೋಲ್ ಇದೆ. See, the hydrochloric acid, its a very important role is it turns the food into acidic, by which the pepsin can easily active on the protein. So ಇದು ಅದರ ಫಸ್ಟ್ ಕೆಲಸ. So by the help of hydrochloric acid, the food gets converted into acidic medium, which facilitate the function of the action of the enzyme to digest the enzyme pepsin to digest the protein. Okay, ನೆಫ್ರಾನ್ ಬಗ್ಗೆ ಕೇಳ್ತಾ ಇದ್ರಿ, ಮುಂದಕ್ಕೆ ಬರ್ತದೆ. ನೆಫ್ರಾನ್ ಮುಂದಕ್ಕಿದೆ. ಓಕೆ, ಪೆಪ್ಸಿನ್ ಕಿಣ್ವದ ಇದಕ್ಕೆ ಬೇಕಾದಂತಹ ಕಾರ್ಯಕ್ಷಮತೆಗೆ ಬೇಕಾದಂಥ ಆಮ್ಲೀಯ ಮಾಧ್ಯಮವನ್ನು ನಮಗೆ HCl ಆಹಾರಕ್ಕೆ ಒದಗಿಸಿಕೊಡ್ತದೆ ಅಂತ ಒಂದು. ದ ಸೆಕೆಂಡ್ ಒನ್ ಇಸ್ ಇಟ್ ಹೆಲ್ಪ್ಸ್ ಟು ಕಿಲ್ ದ ಜರ್ಮ್ಸ್ ವಿಚ್ ಆರ್ ಆಕ್ಸಿಡೆಂಟ್ಲಿ ಎಂಟರ್ ಇನ್ ಟು ದ ಸ್ಟಮಕ್ ಥ್ರೂ ದ ಫುಡ್ ಆ್ಯಂಡ್ ವಾಟರ್. ಸೊ ಯಾವುದಾದ್ರೂ ಫಾರಿನ್ ಜರ್ಮ್ಸ್ ಎಂಟ್ರಿ ಆದರೆ ಒಳಗೆ ಅವುಗಳನ್ನು ಸೂಕ್ಷ್ಮಾಣುಗಳನ್ನು ಕೊಲ್ಲಲಿಕ್ಕೆ ಕೂಡ ಅದು ಸಹಾಯ ಮಾಡ್ತದೆ, ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ದ ಸೆಕೆಂಡ್ ಒನ್ ಈಸ್ ದ ಮ್ಯೂಕಸ್. The role of mucus is to protect the inner lining of the stomach from the action of the acid under normal conditions. ಸಾಮಾನ್ಯ ಸಂದರ್ಭಗಳಲ್ಲಿ ಜಠರದ ಒಳಗೋಡೆಯನ್ನು ಈ ಲೋಳೆಯ ಪದರ ಏನಿದೆ ಅದು ರಕ್ಷಿಸ್ತದೆ ಅಂತ. ಎರಡು. ಇನ್ನು ಮೂರನೇದು ನಾವು ನೋಡ್ತಾ ಇರೋದು ಪೆಪ್ಸಿನ್. ದ ಪೆಪ್ಸಿನ್ ಈಸ್ ಪ್ರೋಟೀನ್ digesting enzyme. It digests the protein. ಸೊ ಇವಿಷ್ಟು ನೆನಪಿಟ್ಕೋಬೇಕಾಗಿರೋದು ನೀವು. ದ ಡೈಜೆಷನ್ ಇನ್ ಕೇಸ್ ಆಫ್ ಸ್ಟಮಕ್ಕಲ್ಲಿ ಆಗುವಂಥ ಡೈಜೆಷನ್. ಸೊ ಅಲ್ಲಿಂದ ನಾವು ಮುಂದಕ್ಕೆ ಬಂದರೆ ದ ಫುಡ್ ರೀಚಸ್ ಇನ್ ಟು ದ ಸ್ಮಾಲ್ ಇಂಟೆಸ್ಟೈನ್ with the help of a muscle called as sphincter muscle. Food from the stomach enters into small intestine. In the small intestine, the rest of the digestion takes place, as well as the assimilation, the absorption of absorption of digested food is also taking place in the small intestine. So while talking about the small intestine, so small intestine is the longest part what we observe in the digestive system. Longest part in the digestive tract, it is small intestine, coiled structure. Okay, and thing is, the herbivores and the carnivores, as we have studied already, herbivores, they only eat on the plant products, and carnivores, they eat on both the plant and animal products, and these two have different lengths of the small intestine. In case of herbivores, the length of the small intestine is very long, but in case of the carnivores, it is very short. So herbivores, they have long, comparatively short. Herbivores have long intestine because they have to digest the cellulose. Herbivores, as they eat on plants. In case of plants, there is a complex structure called as cellulose, by which the cell wall is made up of, and with the help of this cellulose, these to digest the cellulose, it takes some duration, difficult to digest, it takes some long time. So
the digestion takes some time. Someone is asked what is the length of the small intestine, sir. So small intestine in case of herbivores, it is estimated that up to 20 to 40 feet in long. In case of carnivores, meat eating animals, the length is somewhat short, 10 to 15 feet it is observed. So cellulose, to digest cellulose, it requires a longer period. Therefore herbivores have a long intestine, but the meat digestion is very easy. ಮಾಂಸಾಹಾರಿಗಳಿಗೆ ಮಾಂಸ ಜೀರ್ಣಿಸಿಕೊಳ್ಳುವುದು ಸುಲಭ. ಆದ್ದರಿಂದ ಸಸ್ಯಾಹಾರಿಗಳಿಗಿಂತ ಮಾಂಸಾಹಾರಿಗಳ ಸಣ್ಣ ಕರುಳಿನ ಉದ್ದ ಕಡಿಮೆ ಇರ್ತದೆ ಅಂತ, ಸ್ಮಾಲ್ ಲೆಂತ್ ಅಂತ. ಓಕೆ, ಇನ್ನು in the small intestine, what is the process of digestion takes place? So in the small intestine, we have the digestive enzymes which are coming from different glands. So one is the juice, that is bile juice from the bile duct, through the bile duct, and from the pancreas it receive the pancreatic juice. These are two important juices which are added to the food in the small intestine. So in the small intestine, the role of bile juice is important. Two roles it has. ಇದಕ್ಕೆ ಎರಡು ಇಂಪಾರ್ಟೆಂಟ್ ರೋಲ್ ಇದೆ. The first one is the bile juice. The bile juice ಮೇದೋಜೀರಕ ಗ್ರಂಥಿ, ಹೌದು, ಪ್ಯಾನ್ಕ್ರಿಯಾಸಿಕ್ ಜ್ಯೂಸ್, ಪ್ಯಾನ್ಕ್ರಿಯಾಸ್, ಮೇದೋಜೀರಕ ಗ್ರಂಥಿ, ಬೈಲ್ ಜ್ಯೂಸ್ ಫ್ರಮ್ ದ ಲಿವರ್, ಯಕೃತ್ತಿನಿಂದ ಬೈಲ್ ಜ್ಯೂಸ್ ಬರ್ತದೆ ಅಂತ. ಸೊ ಬೈಲ್ ಜ್ಯೂಸ್ ಹ್ಯಾಡ್ ಟೂ ಇಂಪಾರ್ಟೆಂಟ್ ಫಂಕ್ಷನ್ಸ್. ಒನ್ ಈಸ್ ಇಟ್ ಹೆಲ್ಪ್ಸ್ ಟು ಕನ್ವರ್ಟ್ ದ acidic food into alkaline or into basic state. ಸೊ ಆ ಸ್ಟಮಕ್ಕಿಂದ ಬರುವಂಥ ಆಹಾರ, ಹೊಟ್ಟೆಯಿಂದ ಜಠರದಿಂದ ಬರುವಂಥ ಕರಳಿಗೆ ಬರುವಂಥ ಆಹಾರ ಕರಳಿಗೆ ಬಂದಾಗ, ಜಠರದಿಂದ ಬಂದಾಗ ಇಟ್ ಈಸ್ ಆ್ಯಸಿಡಿಕ್ ಇನ್ ನೇಚರ್, ಆಮ್ಲೀಯ ಮಾಧ್ಯಮದಲ್ಲಿ ಇರ್ತದೆ. ಸೊ ಮುಂದಿನ ಇದಕ್ಕೆ ಯಾವುದಕ್ಕೆ ಫಂಕ್ಷನ್ ಆಗಬೇಕಾದ್ರೆ, ಉದಾಹರಣೆಗೆ ಟ್ರಿಪ್ಸಿನ್ ಅಂತಹ ಎನ್ಸೈಮ್ಸ್ ಆಕ್ಟಿವೇಟ್ ಆಗಬೇಕಾದ್ರೆ ದೇ ಆರ್ ನೀಡ್ ಟು ಬಿ ಕನ್ವರ್ಟೆಡ್ ಟು ದ ಬೇಸಿಕ್ ಮೀಡಿಯಂ. ಬೇಸಿಕ್ ಮೀಡಿಯಂ ಮೇಲೆ ಚೆನ್ನಾಗಿ ಕೆಲಸ ಮಾಡ್ತವೆ. ಅದರಿಂದ ಆ್ಯಸಿಡಿಕ್ ಫುಡ್ ಈಸ್ ಕನ್ವರ್ಟೆಡ್ ಇನ್ ಟು ಬೇಸಿಕ್ ವಿತ್ ದ ಹೆಲ್ಪ್ ಆಫ್ ದಿ bile juice. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಒನ್ ಈಸ್ they help to divide the larger fat globules. ದೊಡ್ಡದಿದ್ದಾಗ ಅದನ್ನು ಡಿವೈಡ್ ಮಾಡಲಿಕ್ಕೆ ಅಥವಾ ಬ್ರೇಕ್ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ದ ಪ್ರೋಸೆಸ್ ವಿಚ್ ಇಸ್ ಕಾಲ್ಡ್ ಆಸ್ emulsifying the fats, emulsification of the fat. Larger globules of fat are broken down into smaller globules. So this is with the help of the bile juice. So ಕೊಬ್ಬಿನ ಎಮಲ್ಸೀಕರಣ ಅಂತ ಕರಿತೇವೆ ನಾವು. ದೊಡ್ಡ ಕೊಬ್ಬಿನ ಕಣಗಳನ್ನು ವಿಭಜಿಸಿ ಸಣ್ಣ ಕೊಬ್ಬಿನ ಕಣಗಳನ್ನಾಗಿ ಪರಿವರ್ತಿಸುವಂತಹ ಕೆಲಸವನ್ನು ನಮಗೆ ಬೈಲ್ ಜ್ಯೂಸ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಮಾಡೋದು ನೋಡ್ತೇವೆ ನಾವು. ಸೊ 2 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಕಮ್ಸ್ ದ pancreatic juice, and pancreatic juice it has some enzymes. ಅದರಲ್ಲಿ ಕೆಲವು enzymes ಇದೆ. So important enzymes are trypsin. First one is trypsin and lipase. These are two enzymes what we observe in the pancreatic juice. Trypsin, it helps to final digestion of protein, and lipase helps in the final digestion of fat. ಇದು ಫ್ಯಾಟ್ ಡೈಜೆಷನ್ನಿಗೆ ಬೇಕಾದಂಥ ಇದನ್ನು ಮಾಡಿಕೊಡ್ತದೆ. ಸೊ ಎರಡು ಎನ್ಸೈಮ್ಸ್ಗಳನ್ನು ಮತ್ತು ಅದರ ರೋಲನ್ನು ನೆನಪಲ್ಲಿಟ್ಕೊಳ್ಳಿ. ಸೊ ದೆನ್ ಕಮ್ಸ್ ದ ಇಂಪಾರ್ಟೆಂಟ್ ಈಸ್ ಅಬ್ಸಾರ್ಪ್ಷನ್ ಆಫ್ ದಿ ಡೈಜೆಸ್ಟೆಡ್ ಫುಡ್. So digested food is absorbed in the small intestine only. Small intestine, it has a finger-shaped cells called as villi. Finger-shaped cells like this. It has villi which increase the inner surface area of the
ಸ್ಮಾಲ್ ಇಂಟೆಸ್ಟೈನ್. ಸೊ ಈ ವಿಲೈ ಸೆಲ್ಸ್ ಇದೆಯಲ್ಲ, ದೇ ಹೆಲ್ಪ್ ಟು ಅಬ್ಸಾರ್ಬ್ ದ ಫುಡ್ ಮಟೀರಿಯಲ್ಸ್ ವಿಚ್ ಆರ್ ಫೈನಲಿ ಡೈಜೆಸ್ಟೆಡ್. ಆಲ್ ದ ಕಾರ್ಬೋಹೈಡ್ರೇಟ್ ಈಸ್ ಬೀಯಿಂಗ್ ಡೈಜೆಸ್ಟೆಡ್ ಇಂಟು ಗ್ಲೂಕೋಸ್ and all the protein we eat is converted into amino acid, and all the fat we consume through the food is converted as fatty acid. ಇದನ್ನು ನಾವು ಎಂಡ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಡೈಜೆಷನ್ ಅಂತ ಕರೀತೇವೆ. ಗ್ಲೂಕೋಸ್, ಅಮಿನೋ ಆಸಿಡ್ and fatty acid. So now these are in the form which can be absorbed. ಅಬ್ಸಾರ್ಬ್ ಮಾಡ್ಕೊಳ್ಳುವಂಥ ಫಾರ್ಮಲ್ಲಿ ಇರ್ತವೆ ಇವು, ಗ್ಲೂಕೋಸ್, ಅಮಿನೋ ಆಮ್ಲ ಮತ್ತು ಕೊಬ್ಬಿನ ಆಮ್ಲಗಳು. ಸೊ ಇವುಗಳನ್ನು ಇದರ ಜೀರ್ಣಕ್ರಿಯೆಯ ಕೊನೆಯ ಇಲ್ಲಿ ಸಿಗುವಂಥ ಉತ್ಪನ್ನಗಳು ಅಂತ ಕರಿತೇವೆ ನಾವು, ಅಂತಿಮ ಉತ್ಪನ್ನಗಳು ಅಂತ ಕರಿತೇವೆ. ಈ ಉತ್ಪನ್ನಗಳನ್ನು ವಿಲೈ ಸೆಲ್ಸ್ ಅಬ್ಸಾರ್ಬ್ ಮಾಡ್ಕೊಳ್ತವೆ. ಆ್ಯಂಡ್ ಇಫ್ ದೆರ್ ಈಸ್ ಅನ್ಡೈಜೆಸ್ಟೆಡ್ ಫುಡ್ ಮಟೀರಿಯಲ್, ಇಟ್ ಕಮ್ಸ್ ಟು ದ large intestine where the absorption of water takes place. ಇಲ್ಲಿ ನೀರಿನ ಹೀರುವಿಕೆ ಆಗ್ತದೆ. ದೊಡ್ಡ ಕರುಳಿನಲ್ಲಿ, ಸಣ್ಣ ಕರುಳಿನಲ್ಲಿ ಆಹಾರ ಹೀರಲ್ಪಡ್ತದೆ, ಸಣ್ಣ ಕರುಳಿನಲ್ಲಿ ನೀರು ಹೀರಲ್ಪಡ್ತದೆ. ಸೊ ಇದು ಮಾನವನಲ್ಲಿ ನಡೆಯುವಂಥ ಜೀರ್ಣಕ್ರಿಯೆಯ ಸಂಪೂರ್ಣವಾದಂಥ ಚಿತ್ರಣ. ಸೊ ಇಲ್ಲಿ ನಾನು ಆಗಲೇ ಹೇಳಿದೆ ಎನ್ಸೈಮ್ಸ್, ರೋಲ್ಸ್ ಆಫ್ ಎನ್ಸೈಮ್ಸ್ ಅದರಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಹಾಗೆ ಅಬ್ಸಾರ್ಪ್ಷನ್ ಆಫ್ ಡೈಜೆಸ್ಟೆಡ್ ಫುಡ್. ಸೊ ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಪಾರ್ಟ್ಗಳು. ಸೊ ಅಲ್ಲಿಂದ ಮುಂದಕ್ಕೆ ಬಂದರೆ ನಮಗೆ ಸಿಗುವುದು ನೆಕ್ಸ್ಟ್ ರೆಸ್ಪಿರೇಷನ್. ಇಲ್ಲಿ ರೆಸ್ಪಿರೇಷನಲ್ಲಿ ವೆರಿ ಇಂಪಾರ್ಟೆಂಟ್ ಈಸ್ ದ 3 ಟೈಪ್ಸ್. 3 ಥರದ ರೆಸ್ಪಿರೇಷನ್ ಇದೆ. ಏರೋಬಿಕ್ ರೆಸ್ಪಿರೇಷನ್, ವಾಯುವಿಕ ಉಸಿರಾಟ; ಎನೋರೋಬಿಕ್ ರೆಸ್ಪಿರೇಷನ್, ಅವಾಯುವಿಕ ಉಸಿರಾಟ; ಹಾಗೆ ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮೇಷನ್. ಆಮೇಲೆ ಕೊನೆಯದಾಗಿ ರೆಸ್ಪಿರೇಟರಿ ಸಿಸ್ಟಮ್. ಇಷ್ಟನ್ನು ನಾವು ರೆಸ್ಪಿರೇಷನ್ ನೆನ್ಪಿಟ್ಕೋಬೇಕು. ಒಂದು ಫ್ಲೋ ಚಾರ್ಟ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, ಪಾರ್ಟ್ 1 ಇಂಗ್ಲೀಷ್ ಮೀಡಿಯಮ್ 68 ಪೇಜ್ ನಂಬರಲ್ಲಿದೆ. ಒಂದು ಫ್ಲೋ ಚಾರ್ಟ್ ಇದೆ, ಒಂದು ಹರಿವ ನಕ್ಷೆ ಇದೆ. ಆ ಫ್ಲೋ ಚಾರ್ಟಲ್ಲಿ ವೆರಿ ಇಂಪಾರ್ಟೆಂಟ್ ಚಾರ್ಟ್ ಅದು. ಆ ಫ್ಲೋ ಚಾರ್ಟಲ್ಲಿ 3 ಟೈಪ್ಸ್ ಆಫ್ respiration is clearly given. The first thing we have to remember is the glucose, which is called as a 6-carbon molecule, is divided into 3 carbon molecule compound in cytoplasm. The first phase of the respiration takes place in cytoplasm. The 6-carbon atom is converted into 3 carbon atom. Then the rest of the phases of the respiration is taking place in the mitochondria. ಉಳಿದದೆಲ್ಲ ನಡೆಯೋದು ಮೈಟೋಕಾಂಡ್ರಿಯಾದಲ್ಲಿ. ಇಟ್ ಈಸ್ ಇನ್ಸೈಡ್ ದ ಸೆಲ್. ಆಸ್ ಯು ನೋ, ಇಟ್ ಈಸ್ ಕಾಲ್ಡ್ ಆಸ್ ದ ಪವರ್ ಹೌಸ್ ಆಫ್ ದಿ ಸೆಲ್, mitochondria, and in the mitochondria the rest of the division takes place. ಉಳಿದದೆಲ್ಲ ಮೈಟೋಕಾಂಡ್ರಿಯಾದಲ್ಲಿ ನಡೀತದೆ. ಸೊ 6 carbon atom glucose is converted into 3 carbon atom compound, which is called as pyruvate, and this division takes place in cytoplasm. And in the case of other organisms, based on their types of respiration, ನಾವು 3 ಥರದ ಸಾಧ್ಯತೆಗಳನ್ನು ಗುರುತಿಸ್ತೇವೆ. ಒಂದು, ಇನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಕ್ ಈಸ್ಟ್, and organisms like human beings. And third case, it is observed in the human muscle cells. ಈ 3ರಲ್ಲೂ ಕೂಡ ಫರ್ದರ್ ಡಿವಿಷನ್ ಟೇಕ್ಸ್ ಪ್ಲೇಸ್. ಮುಂದಿನ ವಿಭಜನೆ ಪ್ರಾರಂಭ ಆಗ್ತದೆ. ಸೊ ಅದು ಹೇಗೆ ವಿಭಜನೆ ಆಗ್ತದೆ, ವಾಟ್ ಆರ್ ದ ಎಂಡ್ ಪ್ರಾಡಕ್ಟ್ಸ್, ಅಂತಿಮ ಉತ್ಪನ್ನಗಳೇನು, ಕೋಶದ್ರವ್ಯ ಸೈಟೋಪ್ಲಾಸಮ್, ರೈಟ್, ಅಂತಿಮ ಉತ್ಪನ್ನಗಳೇನು ಅನ್ನೋದನ್ನು ಒಂದು ಚಿಕ್ಕ ಬ್ರೇಕ್ನ ನಂತರ ನೋಡುವ. 5 ನಿಮಿಷದ ವಿರಾಮ ತಗೊಳ್ಳಿ. ವಿರಾಮದ ನಂತರ ಮತ್ತೆ ಭೇಟಿಯಾಗುವ.
ಬ್ರೇಕ್ನ ನಂತರ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಜೀವಶಾಸ್ತ್ರದ ಇವತ್ತಿನ ತರಗತಿಗಳಿಗೆ ಸ್ವಾಗತಿಸ್ತೇನೆ. ಗ್ಲೈಕೋಜನ್ ಮತ್ತು ಪಿಷ್ಟ ಹೇಗೆ ಸಂಗ್ರಹ ಆಗುತ್ತೆ, ವಿಲ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಸರ್? So carbohydrate is prepared by the plants and prepared carbohydrate is converted into the starch. ಉತ್ಪತ್ತಿಯಾದಂಥ ಕಾರ್ಬೋಹೈಡ್ರೇಟ್ ಇಷ್ಟವಾಗಿ ಪರಿವರ್ತನೆಯಾಗಿ ಸಸ್ಯದ ಭಾಗಗಳಲ್ಲಿ ಸಂಗ್ರಹ ಆಗಿರ್ತದೆ. ಈಗ ನಮ್ಮ ಮನುಷ್ಯರ ದೇಹಕ್ಕೆ ಬಂದರೆ ಇಟ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್ ಇನ್ ಎಕ್ಸಸ್ ಕಾರ್ಬೋಹೈಡ್ರೇಟ್ ಈಸ್ ಕನ್ವರ್ಟೆಡ್ ಇಂಟು ಗ್ಲೈಕೋಜನ್. ಇದಕ್ಕೆ ರಿಲೇಟೆಡ್ ಆಗಿ ಒಂದು ಹಾರ್ಮೋನ್ ಇದೆ, ಇದನ್ನು ಕಾರ್ಬೋಹೈಡ್ರೇಟನ್ನು ಗ್ಲೈಕೋಜನ್ ಆಗಿ ಪರಿವರ್ತಿಸಲಿಕ್ಕೆ ಅದು ಕನ್ವರ್ಟ್ ಮಾಡಿ ಅದನ್ನು ಇನ್ ಸಮ್ ಆರ್ಗನ್ಸ್ ಲೈಕ್ ಲಿವರ್ ಆರ್ ಇನ್ ದ ಮಸಲ್ ಸೆಲ್ಸ್ ದಿಸ್ ಗ್ಲೈಕೋಜನ್ ಈಸ್ ಸ್ಟೋರ್ಡ್ ಆ್ಯಂಡ್ ವೆನ್ ಎವರ್ ಇಟ್ ಈಸ್ ನೆಸಸರಿ, ಯಾವಾಗ ನಮ್ಮ ದೇಹಕ್ಕೆ ಬೇಕಾಗ್ತದೆ ಈ ಗ್ಲೈಕೋಜನ್ನ ಪುನಃ ಇದೇನು ಮಾಡ್ತದೆ ಕೇಳಿದ್ರೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತದೆ. ಸೊ ಗ್ಲೂಕೋಸ್ ಆ್ಯಂಡ್ ಗ್ಲೈಕೋಜನ್ ಇವು ನೀವು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಪಾಠಕ್ಕೆ ಹೋದಾಗ ಹಾರ್ಮೋನ್ಗಳಲ್ಲಿ ಅದ್ರ ಬಗ್ಗೆ ನೀವು ಕಲೀಲಿಕ್ಕಿದ್ದೀರಿ. ಸೊ ಗ್ಲೂಕೋಸ್ ಈಸ್ ಕನ್ವರ್ಟೆಡ್ ಇಂಟು ಗ್ಲೈಕೋಜನ್. ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗಿ ಹಾರ್ಮೋನ್ನ ಸಹಾಯದಿಂದ ಕನ್ವರ್ಟ್ ಆಗಿ ಆನಂತರ ಅದು ದೇಹದ ಕೆಲವು ಭಾಗಗಳಲ್ಲಿ ಸಂಗ್ರಹ ಆಗ್ತದೆ. ಅದೇ ಸಸ್ಯಗಳು ಅವುಗಳ ದೇಹದ ಭಾಗಗಳಲ್ಲಿ ಅದನ್ನು ಪಿಷ್ಟದ ರೂಪದಲ್ಲಿ ಸಂಗ್ರಹಿಸಿಡ್ತವೆ ಅಂತ ನೋಡ್ಕೊಳ್ತಾ ನಾವು ಮುಂದಕ್ಕೆ ಹೋಗುವ ರೆಸ್ಪಿರೇಷನ್ ಪ್ರೋಸೆಸ್ಸಲ್ಲಿ ಮಾತಾಡ್ತಾ ಇದ್ವಿ ಆ ಟಾಪಿಕ್ ಮೇಲೆ. ಸೊ 6 ಕಾರ್ಬನ್ ಅಣುಗಳ ಹೊಂದಿರುವಂಥ ಒಂದು ಸಂಯುಕ್ತ 3 ಕಾರ್ಬನ್ ಅಣು ಪೈರುವೇಟ್ ಅಣುವಾಗಿ ವಿಭಜಿಸಲ್ಪಡುತ್ತದೆ ಮತ್ತು ಇದು ಸೈಟೋಪ್ಲಾಸಮ್ನಲ್ಲಿ ಅಂದರೆ ಕೋಶ ದ್ರವ್ಯದಲ್ಲಿ ನಡೆಯುವಂಥ ಕ್ರಿಯೆ. ಸೊ ಆ ನಂತರದಲ್ಲಿ ಇನ್ ಕೇಸ್ ಆಫ್ ಈಸ್ಟ್ ನಾವು ಎಕ್ಸಾಂಪಲ್ ತಗೊಂಡ್ರೆ ದೀಸ್ ಈಸ್ಟ್ಸ್ ದೇ ಡಸಂಟ್ ರಿಕ್ವೈರ್ ಆಕ್ಸಿಜನ್. ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ದೇ ಕನ್ವರ್ಟ್ ದಿಸ್ ಪೈರುವೇಟ್ ಇಂಟು ಇಥೆನಾಲ್ C2H5OH ಇಥೆನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ ಇನ್ ಕೇಸ್ ಆಫ್ ಈಸ್ಟ್ಸ್. ಸೊ ಈಸ್ಟ್ಗಳು ಆಕ್ಸಿಜನ್ನಿನ ಅನುಪಸ್ಥಿತಿಯಲ್ಲಿ, ಆಕ್ಸಿಜನ್ ಬೇಡ ಅವಕ್ಕೆ, ಆಕ್ಸಿಜನ್ನಿನ ಅನುಪಸ್ಥಿತಿಯಲ್ಲಿ ಅದನ್ನು ಪರಿವರ್ತಿಸಿ ಪೈರುವೇಟನ್ನು ಇಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯಾಗಿ ಪರಿವರ್ತಿಸ್ತವೆ. ಸೊ ಇದು ಈಸ್ಟ್ನಲ್ಲಿ ನಡೆಯುವಂಥ ಒಂದು ಕ್ರಿಯೆ ಆಸ್ ವಿ ನೋ. ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಮಾನವರಲ್ಲಿ ಅಥವಾ ಮೇಲ್ಮಟ್ಟದ ಜೀವಿಗಳನ್ನು ನಾವು ತಗೊಂಡ್ರೆ, ಇನ್ ಕೇಸ್ ಆಫ್ ಹೈಯರ್ ಆರ್ಗ್ಯಾನಿಸಮ್ಸ್, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇವಕ್ಕೆ ಆಕ್ಸಿಜನ್ ಬೇಕು. ಮೇಲ್ಮಟ್ಟದ ಜೀವಿಗಳೇ ಅಥವಾ ಮನುಷ್ಯನ ಉದಾಹರಣೆ ತಗೊಂಡ್ರೆ ನಾವು ದಿ ರಿಕ್ವೈರ್ ಆಕ್ಸಿಜನ್. ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ದ ಪೈರುವೇಟ್ ಈಸ್ ಕನ್ವರ್ಟೆಡ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ. ಆಕ್ಸಿಜನ್ ಬೇಕು ಇದಕ್ಕೆ. ಸೊ ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ವಾಯುವಿಕ, ಏರೋಬಿಕ್. ಇದಕ್ಕೆ ಆಕ್ಸಿಜನ್ ಬೇಡ, ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಎನೋರೋಬಿಕ್, ಅವಾಯುವಿಕ ಅಂತ ಕರೀದು ನಾವು. ಸೊ ನೆಕ್ಸ್ಟ್ ಪ್ರೋಸೆಸ್ ಏನು ಕೇಳಿದ್ರೆ, ಇನ್ ಕೇಸ್ ಆಫ್ human beings in our muscle cells especially, when there is a lack of oxygen, ಆಕ್ಸಿಜನ್ ಕಡಿಮೆ ಆಗಿಬಿಟ್ರೆ, ಆಕ್ಸಿಜನ್ ಸಾಕಷ್ಟು ಸಿಗದೇ ಇದ್ದರೆ, ಆಕ್ಸಿಜನ್ ಕೊರತೆ ಆದರೆ ಆಗ in our muscle cells because of lack of oxygen, so this pyruvate is converted into a 3 carbon compound called as lactic acid plus a water. So lactic acid plus a small amount of energy is released. So this leads to the painful muscle cramps. ಸ್ನಾಯು ಸೆಳೆತಗಳು ಅಂತ ಕರಿತೇವೆ ನಾವು, ಮಸಲ್ ಕ್ರ್ಯಾಂಪ್ ಅಂತ ಕರಿತೇವೆ. ಸೊ ಅದಾಗೋದು ಯಾವಾಗ ಕೇಳಿದ್ರೆ, ವೆನ್ ದ ಲ್ಯಾಕ್ಟಿಕ್ ಆಸಿಡ್ ಇಸ್ ಅಕ್ಯುಮಿಲೇಟೆಡ್ ಇನ್ ದ ಮಸಲ್ ಸೆಲ್ಸ್, ಅಕ್ಯುಮಿಲೇಟ್ ಆದಾಗ. ಸೊ ಬೈ ಮಸಾಜಿಂಗ್ ಆರ್ ಸಮ್ ಅದರ್ ಪ್ರೋಸೆಸ್, ವೆನ್ ವಿ ರಿಲೀಸ್ ದ ಪೇನ್ ರಿಲೀಸ್ ಮಾಡಿಕೊಂಡಾಗ ಅಗೈನ್ ದಿಸ್ ಲ್ಯಾಕ್ಟಿಕ್ ಆಸಿಡ್ ಇಸ್ ಕನ್ವರ್ಟೆಡ್ ಬ್ಯಾಕ್ ಇನ್ ಟು ದ ಪೈರುವೇಟ್, ಪುನಃ ಪೈರುವೇಟ್ ಆಗಿ ಅದು ಕನ್ವರ್ಟ್ ಆಗ್ತದೆ. ಸೊ ಇಟ್ಸ್ ಎ ಡಿಫರೆಂಟ್ ಪ್ರೊಸೆಸ್, ನಮ್ಗೆ ಬೇಕಾಗಿಲ್ಲ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ರಿಮೆಂಬರ್ ಅಬೌಟ್ ದ respiration in human beings. See, the aerobic respiration, oxygen is necessary or takes place in the presence of oxygen. Anaerobic respiration takes place in the absence of oxygen. Oxygen is not required. First difference. Second difference is, in aerobic respiration the production of energy is more comparatively.
and in case of anaerobic respiration, the production of energy is less. This is the second difference what we observe. The third one is in the form of products. In case of aerobic respiration, ethanol, carbon dioxide, and energy are the products. In case of aerobic respiration, carbon dioxide, water, and energy. And in case of anaerobic respiration, ethanol, carbon dioxide, and energy are the byproducts. So one more different case, that is during the lack of oxygen in case of muscle cells, then the pyruvate is converted into lactic acid and energy. So this process. ಮತ್ತೊಮ್ಮೆ ಹೇಳ್ತೇನೆ, ವಾಯುವಿಕ ಉಸಿರಾಟ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುತ್ತದೆ, ಅವಾಯುವಿಕ ಉಸಿರಾಟ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ. ಫಸ್ಟ್ ಡಿಫರೆನ್ಸ್. ಸೆಕೆಂಡ್ ಡಿಫರೆನ್ಸ್, ವಾಯುವಿಕ ಉಸಿರಾಟದ ಮೂಲಕ ಉತ್ಪತ್ತಿಯಾಗುವಂಥ ಶಕ್ತಿಯ ಪ್ರಮಾಣ ಹೆಚ್ಚು, ಅವಾಯುವಿಕ ಉಸಿರಾಟದ ಮೂಲಕ ಬಿಡುಗಡೆಯಾಗುವಂಥ ಶಕ್ತಿಯ ಪ್ರಮಾಣ ಕಡಿಮೆ. ಇದು ಎರಡನೇ ಡಿಫರೆನ್ಸ್ ಆಸ್ ವಿ ಅಬ್ಸರ್ವ್. ದ ಥರ್ಡ್ ಒನ್ ಇಸ್ ಇನ್ ದ ಫಾರ್ಮ್ ಆಫ್ ಪ್ರಾಡಕ್ಟ್ಸ್. ನಾನಾಗಲೇ ಹೇಳಿದೆ, ಉತ್ಪನ್ನಗಳು ಬೇರೆ ಬೇರೆ. ವಾಯುವಿಕ ಉಸಿರಾಟದ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ. ಅವಾಯುವಿಕ ಉಸಿರಾಟದ ಉತ್ಪನ್ನಗಳು ಇಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ. ಇಷ್ಟು ಬಿಡುಗಡೆ ಆಗ್ತದೆ. ಸೊ ಇವಿಷ್ಟು ಏರೋಬಿಕ್ ಮತ್ತು ಎನೋರೋಬಿಕ್, ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳು. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ನಮ್ಮ ಸ್ನಾಯುಗಳಲ್ಲಿ ವಿಶೇಷವಾಗಿ ಆಕ್ಸಿಜನ್ ಕೊರತೆ ಇದ್ದಾಗ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲ ಮತ್ತು ಎನರ್ಜಿಯನ್ನು, ಶಕ್ತಿಯನ್ನು ಉತ್ಪತ್ತಿ ಮಾಡ್ತದೆ. ಸೊ ಇದು ಸ್ನಾಯು ಸೆಳೆತಗಳಿಗೆ ದಾರಿ ಮಾಡಿಕೊಡ್ತದೆ. ಸೊ ದಿಸ್ ಈಸ್ ದ ಥರ್ಡ್ ಕೇಸ್ ವಾಟ್ ವಿ ಅಬ್ಸರ್ವ್ಡ್ ಇನ್ ಕೇಸ್ ಆಫ್ ಮಸಲ್ ಸೆಲ್ಸ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ಮೇಲೆ ತುಂಬ ವರ್ಷಗಳು ಪ್ರಶ್ನೆಗಳು ರಿಪೀಟ್ ಆಗಿವೆ, ಯಾವಾಗಲೂ ಕೇಳ್ತಾ ಇರ್ತಾರೆ. ಅದರಿಂದ ಅದನ್ನು ಕರೆಕ್ಟಾಗಿ ಆ ಫ್ಲೋ ಚಾರ್ಟ್ ಆಗಲೇ ಹೇಳಿದೆ ನಾನು, ಫ್ಲೋ ಚಾರ್ಟನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ಹಾಗೆ ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಓಕೆ, ಫೈನ್. ದೆನ್ ದ ಥಿಂಗ್ ಇಸ್ ನೆಕ್ಸ್ಟ್ ಥಿಂಗ್ ಇಸ್ ಹೌ ದೀಸ್ ಪ್ಲಾಂಟ್ಸ್ ದೇ ಯೂಸ್ ದಿಸ್ ರೆಸ್ಪಿರೇಟರಿ ಗ್ಯಾಸಸ್, ಅಥವಾ ಪ್ಲಾಂಟ್ಸಲ್ಲಿ ಹೇಗೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್ ಆಗ್ತದೆ ಅಂತ. ಸೊ ಅಗೈನ್ ವಿ ಗೋ ಫಾರ್ ದಟ್ ಸ್ಟೊಮ್ಯಾಟಲ್ ಓಪನಿಂಗ್ಸ್, ದೇ ಆರ್ ದ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಫಾರ್ ದ ರೆಸ್ಪಿರೇಟರಿ ಗ್ಯಾಸಸ್. ಆ್ಯಂಡ್ when you move inside the stomata, in case of plant cells, they have some intercellular spaces in which this gas is filled and it is supplied to each and every cell. So one thing. The second thing is at night and day. At night, when there is no photosynthesis occurring, carbon dioxide elimination is the major exchange activity going on. During the day, carbon dioxide generated during respiration is used for photosynthesis. Hence, there is no carbon dioxide release. ಈ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಸಮಯದಲ್ಲಿ ಅವು ದ್ಯುತಿಸಂಶ್ಲೇಷ ಕ್ರಿಯೆಯನ್ನು ನಡೆಸುವುದಿಲ್ಲ. ಆದ್ದರಿಂದ ಕಾರ್ಬನ್ ಡೈಆಕ್ಸೈಡನ್ನು ಉಸಿರಾಟ ಕ್ರಿಯೆ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಹೊರಗಾಗ್ತವೆ. ಬಟ್ ಇನ್ ಕೇಸ್ ಆಫ್ ಡೇ ಟೈಮ್, ಹಗಲಿನ ಸಮಯದಲ್ಲಿ ಏನಾಗ್ತದೆ ಕೇಳಿದ್ರೆ, ದ ಪ್ರೊಡ್ಯೂಸ್ಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಯೂಸ್ಡ್ ಫಾರ್ ದ ಫೋಟೋಸಿಂಥಸಿಸ್. ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಫೋಟೋಸಿಂಥಸಿಸ್ಗೆ ಉಪಯೋಗಿಸಲ್ಪಡುತ್ತದೆ. ಸೊ ದಿಸ್ ಈಸ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್. ಆ್ಯಂಡ್ ಈವನ್ ಇನ್ ಅಕ್ವಾಟಿಕ್ ಆ್ಯಂಡ್ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ which are living on land, and aquatic which are living in water. So they have totally different types of respiration speeds or respiration rate. The breathing rate of an aquatic organism is more when compared to a terrestrial organism living on the land, because aquatic organisms they use the oxygen which is dissolved in water. Therefore the availability of oxygen is less when compared to the land organisms, terrestrial organisms. Plenty of oxygen is available in the environment, but dissolved oxygen is very less which is available to the aquatic organisms. So these in case of aquatic organisms, the respiration rate is very fast, and in case of terrestrial, the respiration rate is very slow. So this is about aquatic and terrestrial organisms.
ನೆಲಜೀವಿಗಳಲ್ಲಿ ಉಸಿರಾಟದ ದರ ಕಡಿಮೆ, ಜಲಚರ ಜೀವಿಗಳಲ್ಲಿ ಉಸಿರಾಟದ ದರ ಹೆಚ್ಚು. ಯಾಕಂದರೆ ಅಲ್ಲಿ ಅವು ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಉಪಯೋಗಿಸ್ಕೊಳ್ತವೆ. ನೀರಿನಲ್ಲಿ ಕರಗಿರುವಂಥ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಇದೆ, ಅದರಿಂದ ಹಾಗಾಗ್ತದೆ. ಸೊ ಲಾಸ್ಟ್ ಒನ್ ಇಸ್ ದ ರೆಸ್ಪಿರೇಟರಿ ಸಿಸ್ಟಮ್. ಆ್ಯಂಡ್ ಇನ್ ದ ರೆಸ್ಪಿರೇಟರಿ ಸಿಸ್ಟಮ್ ರಿಮೆಂಬರ್ where the exchange of gases takes place, which are called as alveoli, ಗಾಳಿಗೂಡುಗಳು, ಗಾಳಿ ಚೀಲಗಳು ಅಂತಲೂ ಕರೀತಾರೆ. alveoli, where the exchange of gases takes place, because this alveoli is closely or richly supplied with the blood vessels. ಇವು ರಕ್ತನಾಳಗಳ ಜೊತೆಗೆ ತುಂಬ ಹತ್ತಿರದ ಸಂಪರ್ಕವನ್ನು ಹೊಂದಿರ್ತವೆ alveoli. So therefore the exchange of gases easily takes place. So ಇದು ರೆಸ್ಪಿರೇಟರಿ ಸಿಸ್ಟಮ್, ಇದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಿ. So this is about the important concepts of respiration. Next comes a transportation. The third system is a transportation, where we have blood and its components, then the three types of blood vessels, heart and double circulation, and transportation in the plants. So this part is also very important. Blood and its components. So blood, as you know, it is called as a fluid connective tissue because of its liquid nature. The fluid connective tissue anta kariteve. So in case of fluid connective tissue or the connective tissue, as you studied in 9th standard, connective tissue, it has a ground tissue called as matrix. Matrix anta ಒಂದು ground tissue ಇದೆ, and this matrix is the prominent feature of all the connective tissues. In case of blood, the matrix is liquid in nature, therefore it is called as fluid connective tissue, and it is called as you know, plasma. Idanna plasma anta karitare. Matrix of blood is called as plasma. Then comes the blood cells called as RBC and WBC, red blood corpuscles, ಕೆಂಪು ರಕ್ತ ಕಣಗಳು, ವೈಟ್ ಬ್ಲಡ್ ಕಾರ್ಪಸಲ್ಸ್, ಬಿಳಿ ರಕ್ತ ಕಣಗಳು, ಅನಂತರದಲ್ಲಿ ಪ್ಲೇಟ್ಲೆಟ್ಸ್ ಕಿರುತಟ್ಟೆಗಳು ಅಂತ ಕರಿತೇವೆ. ಸೊ ಇವಿಷ್ಟು ಬ್ಲಡ್ನಲ್ಲಿರುವಂಥ ಕಾಂಪೋಸಿಷನ್. ಆಸ್ ವಿ ನೋ, ದ ಪ್ಲಾಸ್ಮಾ ಇಸ್ ಲಿಕ್ವಿಡ್ ಇನ್ ನೇಚರ್, ದೇರ್ ಫಾರ್ ಇಟ್ helps to transport the required materials from one part of the body to another part. So as it is liquid in nature, this is about the function of the plasma. So it transports the food, carbon dioxide and nitrogenous wastes. ಏನೆಲ್ಲ ಟ್ರಾನ್ಸ್ಪೋರ್ಟ್ ಆಗಬೇಕು ನಮ್ಮ ಬಾಡಿಯಲ್ಲಿ, ರಿಕ್ವೈರ್ಡ್ ಆ್ಯಂಡ್ ನಾಟ್ ರಿಕ್ವೈರ್ಡ್ ಮಟೀರಿಯಲ್ಸ್, ಅವೆಲ್ಲ ಕೂಡ ದೇ ಶುಡ್ ಬಿ ಟ್ರಾನ್ಸ್ಪೋರ್ಟೆಡ್ ಥ್ರೂ ದ ಪ್ಲಾಸ್ಮಾ. ಅದರಿಂದ ಪ್ಲಾಸ್ಮಾ ದ್ರವ ರೂಪದಲ್ಲಿರುವುದರಿಂದ ಅದು ಡೈಜೆಸ್ಟೆಡ್ ಫುಡ್, ಜೀರ್ಣವಾದಂಥ ಆಹಾರ ಅಥವಾ ಉಳಿದಂಥ ತ್ಯಾಜ್ಯ ವಸ್ತುಗಳು, ಹಾಗೆ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ತ್ಯಾಜ್ಯಗಳು, ಇವೆಲ್ಲವನ್ನು ಕೂಡ ಸಾಗಿಸುವಂಥ ಕೆಲಸವನ್ನು ಪ್ಲಾಸ್ಮಾ ಮಾಡ್ತದೆ. ಒಂದು. ದ ಸೆಕೆಂಡ್ ಒನ್ ಇಸ್ RBC, ಕೆಂಪು ರಕ್ತ ಕಣ. ಸೊ ಇಟ್ಸ್ ಫಂಕ್ಷನ್ ಈಸ್ ಟು ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಆಸ್ ವಿ ನೋ, RBC ಕೆಂಪು ರಕ್ತ ಕಣಗಳು ಇವು ಯಾಕೆ ಕೆಂಪಿಗಿವೆ ಅಂದರೆ, ಇಟ್ ಹ್ಯಾಸ್ ಎ ಕಾಂಪೌಂಡ್ ಕಾಲ್ಡ್ ಎಸ್ ಐರನ್ ಕಾಂಪೌಂಡ್ ಕಾಲ್ಡ್ ಎಸ್ ಹಿಮೋಗ್ಲೋಬಿನ್, because it is red in color. So this helps to transport the oxygen in the form of oxyhemoglobin. And finally, third one is the platelet. Platelets are considered as the repairing systems in the blood. So whenever there is a damaged blood vessels damaged idaga, so its functions are important. Functions especially plasma, RBC and platelet functions important, because what is their role in the transportation ಅಂತ ನಾವು ಇಂಪಾರ್ಟೆನ್ಸ್ ಕೊಡೋದ್ರಿಂದ ಫಂಕ್ಷನ್ ಕೂಡ ಬೇಕು. ಸೊ ಪ್ಲಾಸ್ಮಾ ಟ್ರಾನ್ಸ್ಪೋರ್ಟ್ಸ್, RBC transportation is RBC transports the oxygen, and platelets, when the blood vessel is damaged, so damaged blood vessel is get repaired by the platelets, and the process, as you know, is called as clotting of blood. ರಕ್ತದ ಹೆಪ್ಪುಗಟ್ಟುವಿಕೆ ಅಂತ ಕರೀತೇವೆ. So the clotting of blood is the function of platelets. So ಇದು ಮೂರದು ಫಂಕ್ಷನ್ಗಳನ್ನು ನಾವು ಬ್ಲಡ್ ಆ್ಯಂಡ್ ಇಟ್ಸ್ ಕಾಂಪೊನೆಂಟ್ಸಲ್ಲಿ ನೆನಪಲ್ಲಿ ಇಟ್ಕೋಬೇಕು. MCQ ಬಗ್ಗೆ ಹೇಳಿದಿರಿ. ಸೊ ಓಲ್ಡ್ ಕ್ವಶನ್ಸಲ್ಲಿ ಪೇಪರಲ್ಲಿ ಯಾವುದೆಲ್ಲ MCQ ಇದೆ, ಸೊ ಅವೆಲ್ಲ ಕೊನೆಯಲ್ಲಿ ಈ ಕಾನ್ಸೆಪ್ಟ್ಸ್ ಎಲ್ಲ ಮುಗಿದ ಮೇಲೆ ತೋರಿಸ್ತೇನೆ ನಾನು.
ನೆಕ್ಸ್ಟ್ ಕಮ್ಸ್ ದ ಬ್ಲಡ್ ವೆಸಲ್ಸ್, ರಕ್ತನಾಳಗಳು. ಸೊ ಬ್ಲಡ್ ವೆಸಲ್ಸ್ ದೇ ಆರ್ ಆಫ್ 3 ಟೈಪ್ಸ್ ಅಗೈನ್ ಗೊತ್ತಿದೆ ನಿಮಗೆ. ದೇ ಆರ್ ಕಾಲ್ಡ್ ಎಸ್ ಆರ್ಟರೀಸ್, ಅಪಧಮನಿಗಳು ಅಂತ ಕರೀತೇವೆ. ಆಮೇಲೆ ನೆಕ್ಸ್ಟ್ ಕಮ್ಸ್ ವೇನ್ಸ್, ಅಭಿಧಮನಿಗಳು ಅಂತ ಕರೀತೇವೆ. ಹಾಗೆ ಬ್ಲಡ್ ಕ್ಯಾಪಿಲರೀಸ್, ಲೋಮನಾಳಗಳು ಅಂತ ಕರೀತೇವೆ. ಸೊ ಇವು 3 ಆರ್ಟರೀಸ್, ವೇನ್ಸ್ ಆ್ಯಂಡ್ ಕ್ಯಾಪಿಲರೀಸ್ ಆರ್ 3 ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಆಸ್ ವಿ ಅಬ್ಸರ್ವ್ಡ್ ಇನ್ ದಿಸ್ ಲೆಸನ್. ಸೊ ಡಿಫರೆನ್ಸಸ್ ಅಗೇನ್ ನಾವಿಲ್ಲಿ ಪುನಃ ವ್ಯತ್ಯಾಸಗಳನ್ನು ನೆನಪಿಟ್ಕೋಬೇಕು. ಅಭಿಧಮನಿಗಳು ಮತ್ತು ಅಪಧಮನಿಗಳು, ಲೋಮನಾಳಗಳು ಹೇಗಿರ್ತವೆ. ಸೊ ಅಪಧಮನಿಗಳು ದೇ ಆಲ್ವೇಸ್ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ ಆ್ಯಂಡ್ ವೇನ್ಸ್ ದೇ ಕ್ಯಾರಿ ದ ಬ್ಲಡ್ ಟವರ್ಡ್ಸ್ ದಿ ಹಾರ್ಟ್. ಯಾವ ರಕ್ತನಾಳಗಳು ಹೃದಯದಿಂದ ರಕ್ತವನ್ನು ಹೊರಕ್ಕೆ ಕೊಂಡೊಯ್ತವೆ ಅವುಗಳನ್ನು ಅಪಧಮನಿಗಳು ಅಂತ ಕರೀತೇವೆ. ಯಾವುದು ರಕ್ತನಾಳಗಳು ರಕ್ತವನ್ನು ಹೃದಯಕ್ಕೆ, ದೇಹದ ಬೇರೆ ಭಾಗಗಳಿಂದ ಹೃದಯಕ್ಕೆ ತರ್ತವೆ ಅವನ್ನು ಅಭಿಧಮನಿಗಳು ಅಥವಾ ವೇನ್ಸ್ ಅಂತ ಕರೀತೇವೆ. ದಿಸ್ ಈಸ್ ದ ಫಸ್ಟ್ ಡಿಫರೆನ್ಸ್ ವಿ ಹ್ಯಾವ್ ಟು ರಿಮೆಂಬರ್. ಸೆಕೆಂಡ್ ಡಿಫರೆನ್ಸ್ ಕಮ್ಸ್. ಎರಡನೇ ಡಿಫರೆನ್ಸ್ ಏನು ಅಂದರೆ, ಆರ್ಟರೀಸ್ ದೇ ಆರ್ ಆಲ್ವೇಸ್ thick walled, because in the artery the blood is moving with a speed. So it is blood is being pumped in the arteries. ಅದರಿಂದ ಅಲ್ಲಿ blood pressure ಜಾಸ್ತಿ ಇರ್ತದೆ. So therefore they are thick walled. And in case of veins the pressure is not there, therefore they are thin walled. ಇವು thin walled. This is the second difference. ಅಪಧಮನಿಗಳು ದಪ್ಪನಾದ ಭಿತ್ತಿಯನ್ನು ಹೊಂದಿರುತ್ತವೆ, ಅಭಿಧಮನಿಗಳು ತೆಳುವಾದ ಭಿತ್ತಿಯನ್ನು ಹೊಂದಿರುತ್ತವೆ. ದಿಸ್ ಈಸ್ ದ ಸೆಕೆಂಡ್ ಡಿಫರೆನ್ಸ್. ಒನ್ ಮೋರ್ ಥರ್ಡ್ ಡಿಫರೆನ್ಸ್ ಇಸ್ ದೇರ್. ಇನ್ ಆರ್ಟರೀಸ್ ದ ಬ್ಲಡ್ ಈಸ್ ಫ್ಲೋವಿಂಗ್ ಇನ್ ಎ ಸರ್ಟನ್ ಸ್ಪೀಡ್, ಬಟ್ ಇನ್ ಕೇಸ್ ಆಫ್ ವೇನ್ಸ್ ದಟ್ ಸ್ಪೀಡ್ is not observed. Therefore there are chances of backward flow of blood. To prevent this backward flow, veins they have valves. ವೇನ್ಸ್ ದೇ ಹ್ಯಾವ್ ವಾಲ್ವ್ಸ್, ಕವಾಟಗಳು ಅಂತ ಕರೀತೇವೆ. ಕವಾಟಗಳನ್ನು ಹೊಂದಿರುತ್ತವೆ ಅಭಿಧಮನಿಗಳು. ಆದರೆ ಅಪಧಮನಿಗಳಲ್ಲಿ ದಟ್ ಬ್ಯಾಕ್ವರ್ಡ್ ಫ್ಲೋ ಈಸ್ ನಾಟ್ ಅಬ್ಸರ್ವ್ಡ್. ದೇರ್ ಇಸ್ ನೋ ಚಾನ್ಸ್ ಆಫ್ ಬ್ಯಾಕ್ವರ್ಡ್ ಫ್ಲೋ. ದೇರ್ ಫೋರ್ ಆರ್ಟರೀಸ್ ದೇ ಡೋಂಟ್ ಹ್ಯಾವ್ ದ ವಾಲ್ವ್ಸ್. ಇವಕ್ಕೆ ಕವಾಟಗಳು ಇಲ್ಲ, ವಾಲ್ವ್ಸ್ ಇಲ್ಲ. ಸೊ ಈ 3 ಡಿಫರೆನ್ಸನ್ನು ಆರ್ಟರಿ ಮತ್ತು ವೇನ್ಸ್ ಮಧ್ಯ, ಅಪಧಮನಿಗಳು ಮತ್ತು ಅಭಿಧಮನಿಗಳ ಮಧ್ಯದಲ್ಲಿ ನಾವು ನೆನ್ಪಿಟ್ಕೋಬೇಕು ಡಿಫರೆನ್ಸಸ್. ಓಕೆ, ದೆನ್ ಕಮ್ಸ್ ದ heart and double circulation. One more important part. So heart and double circulation. If you observe the human heart, it is 4-chambered, as you know. 4-chambered heart. A rough diagram to understand the function of the heart. So 4-chambered heart, and in between the 2 chambers there is a septum, as you know. Septum ಇದೆ ಅದು. ಎರಡು ಕಡೆ ಬ್ಲಡ್ ಮಿಕ್ಸ್ ಆಗ್ತಾ ಇಲ್ಲ, ಅಂದರೆ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಬ್ಲಡ್ ಏನಿದೆ ಅದು ಮಿಕ್ಸ್ ಆಗೋದಿಲ್ಲ. ಸೊ ಟೇಕ್ ದಿಸ್ ಆಸ್ ರೈಟ್ ಆರಿಕಲ್ ಆ್ಯಂಡ್ ರೈಟ್ ವೆಂಟ್ರಿಕಲ್. ದಿಸ್ ಈಸ್ ಲೆಫ್ಟ್ ಆರಿಕಲ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್, 4 chambers. ಸೊ ಬ್ಲಡ್ ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ. ಸೊ ಮೊದಲು ಬರೋದು ಈ ಚೇಂಬರಿಗೆ. ದಿಸ್ ಈಸ್ ಸೆಕೆಂಡ್ ಚೇಂಬರ್. ಇಲ್ಲಿಂದ ಬ್ಲಡ್ ಪುನಃ ಎಲ್ಲಿ ಹೋಗ್ತದೆ ಕೇಳಿದ್ರೆ ಕಮ್ಸ್ ಔಟ್ಸೈಡ್ for lungs for oxygenation. Again lungs ಇಂದ ಬರುವುದು ಪುನಃ ಬರುತ್ತದೆ ಥರ್ಡ್ ಚೇಂಬರ್. ದಿಸ್ ಈಸ್ ದ 4th chamber. Again from this chamber it is supplied throughout the body. So ಇದು ಸರ್ಕ್ಯುಲೇಷನ್ ರೂಟ್ ಅನ್ಬೋದು ನಾವು. ಸೊ ರೈಟ್ ವೆಂಟ್ರಿಕಲ್ ಇಲ್ಲಿಗೆ ಬರುವುದು ಆಕ್ಸಿಜನ್ನ ಲೆಸ್ ಬ್ಲಡ್ ಆರ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅಂತ ಕರೀತೇವೆ ಅದನ್ನು. ಸೊ ಅದು ಇಲ್ಲಿಂದ ಇಲ್ಲಿಗೆ ಬರ್ತದೆ. ಇಲ್ಲಿಂದ ಇಟ್ ಗೋ ಫಾರ್ ದ lungs for exchange of gases. Atrium, okay, atrium and auricle are both are same, right? Atrium it is there, okay, fine. Go for lungs for the exchange of gases, and from lungs it enters to right auricle or right atrium. Right atrium in the idu contract ಆದಾಗ it comes to the left ventricle, and from the left ventricle it is taken to all parts of the body. ಕನ್ನಡದಲ್ಲಿ ನಾವು ರಕ್ತಕಣಗಳು ಮತ್ತು ರಕ್ತಕೋಶಗಳು ಅಂತ ಕರೀತೇವೆ. ಸೊ ಈ ಕೋರ್ಸ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ, ಸೊ ಇಟ್ ಈಸ್ ಅಬ್ಸರ್ವ್ಡ್ ಲೈಕ್ ದಿಸ್, ಆ್ಯಂಡ್ ಯು ಕ್ಯಾನ್ you have to observe one thing, that is blood enters the
ಹಾರ್ಟ್ 2 times in one circulation. ಒಂದೇ ಸರ್ಕ್ಯುಲೇಷನ್ ಆಗುವಾಗ ಬ್ಲಡ್ 2 ಥರ ಬಂತು ಹಾರ್ಟ್ ಒಳಗಡೆ. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಡಬಲ್ ಸರ್ಕ್ಯುಲೇಷನ್. ಅದರಿಂದ ಇದನ್ನು ಡಬಲ್ ಸರ್ಕ್ಯುಲೇಷನ್ ಅಂತ ಕರೀತೇವೆ. ಇಟ್ ಗೋಸ್ ಥ್ರೂ ದ ಹಾರ್ಟ್ ಟ್ವೈಸ್ ಡ್ಯೂರಿಂಗ್ ಈಚ್ ಸೈಕಲ್ ಇನ್ ಮೋಸ್ಟ್ ಆಫ್ ದ ವರ್ಟಿಬ್ರೇಟ್ಸ್. ಒಂದು ಪರಿಚಲನೆಗೆ ಹೃದಯವನ್ನು 2 ಬಾರಿ ಹಾದು ಹೋಗ್ತದೆ. ಆದ್ದರಿಂದ ಈ ಪರಿಚಲನೆಯನ್ನು ಇಮ್ಮಡಿ ಪರಿಚಲನೆ ಅಂತ ಕರೀತೇವೆ ನಾವು. ಡಬಲ್ ಸರ್ಕ್ಯುಲೇಷನ್ ಆರ್ ಇಮ್ಮಡಿ ಪರಿಚಲನೆ. ರೂಟ್ ಮಾತ್ರ ಇದೆ. ಸೊ ಚಿತ್ರ ನೆನ್ಪಿಟ್ಕೊಂಡ್ಬಿಟ್ರೆ, ಇಫ್ ದೇ ಆರ್ ಆಸ್ಕಿಂಗ್ ಅಬೌಟ್ ದ ಎಕ್ಸ್ಪ್ಲೇನ್ ದ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಡಬಲ್ ಸರ್ಕ್ಯುಲೇಷನ್ ಅಂತ ಕೇಳಿದ್ರೆ ನೀವು ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಸೊ 3rd ಮತ್ತು 4th ಚೇಂಬರಲ್ಲಿ ವಿ ಹ್ಯಾವ್ ಆಕ್ಸಿಜನ್ನ ರಿಚ್ ಬ್ಲಡ್. 1st and 2 ಚೇಂಬರಲ್ಲಿ ಆಕ್ಸಿಜನ್ನ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್. ದೀಸ್ 2 ಬ್ಲಡ್ಸ್ ಏನಿದೆ ಇವೆರಡು ಮಿಕ್ಸ್ ಆಗಬಾರ್ದು. ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್, ವರ್ಟಿಬ್ರೇಟ್ಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಆರ್, ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ ದ ಎನಿಮಲ್ಸ್ ವಿಚ್ ಆರ್ ಕಾಲ್ಡ್ ಎಸ್ ವಾರ್ಮ್ ಬ್ಲಡೆಡ್ ಎನಿಮಲ್ಸ್, ಹೋಮಿಯೋಥರ್ಮಿಕ್ ಎನಿಮಲ್ಸ್ ಅಂತ ಕರೀತೇವೆ. ವಾರ್ಮ್ ಬ್ಲಡೆಡ್ ಎನಿಮಲ್ಸ್, ದೀಸ್ ಎನಿಮಲ್ಸ್ ದೇ ರಿಕ್ವೈರ್ ಮೋರ್ ಎನರ್ಜಿ ಟು ಮೇಂಟೈನ್ ದೇರ್ ಬಾಡಿ ಹೀಟ್. ಬಿಸಿ ರಕ್ತದ ಪ್ರಾಣಿಗಳು ತಮ್ಮ ದೇಹದ ಶಾಖವನ್ನು ರಕ್ಷಿಸಿಕೊಳ್ಳಬೇಕಾದ್ರೆ ಅವಕ್ಕೆ ಹೆಚ್ಚಿನ ಪ್ರಮಾಣದ ಶಕ್ತಿ ಬೇಕು. ಅದರಿಂದ ಆಕ್ಸಿಜನ್ ಶುಡ್ ರೀಚ್ ಈಚ್ ಆ್ಯಂಡ್ ಎವರಿ ಸೆಲ್. ತುಂಬ ಆಕ್ಸಿಜನ್ ರೀಚ್ ಆಗಬೇಕು ಸೆಲ್ಗಳಿಗೆ. ಸೊ ದೇರ್ ಫೋರ್ ದೇರ್ ಶುಡ್ ನಾಟ್ ಬಿ ಮಿಕ್ಸಿಂಗ್ ಅಪ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಆ್ಯಂಡ್ ಆಕ್ಸಿಜನ್ ರಿಚ್ ಬ್ಲಡ್. ದೇರ್ ಫೋರ್ ದೇರ್ ಇಸ್ ಎ ಸೆಪ್ಟಮ್, ಮಧ್ಯದಲ್ಲಿ ಒಂದು ಸೆಪ್ಟಮ್ ಇದೆ. ಆ್ಯಂಡ್ ಆಫ್ ಕೋರ್ಸ್ ಇಲ್ಲಿಂದ ಬ್ಲಡ್ ಈಚೆಗೆ ಬರುವಾಗ ಅಗೇನ್ ದೇರ್ ಆರ್ ವಾಲ್ವ್ಸ್. ಇಲ್ಲಿ ಮತ್ತೆ ವಾಲ್ವ್ಸ್ ಇದೆ, ಇಲ್ಲೂ ಮತ್ತು ವಾಲ್ವ್ಸ್ ಇದೆ. ದೇರ್ ಇಸ್ ನೋ ಬ್ಯಾಕ್ವರ್ಡ್ ಫ್ಲೋ. ಎಲ್ಲೂ ಕೂಡ ಬ್ಯಾಕ್ವರ್ಡ್ ಫ್ಲೋ ಇಲ್ಲ, ಬ್ಯಾಕ್ವರ್ಡ್ ಎಂಟ್ರಿ ಇಲ್ಲ. ಸೊ ಇದೇ ಚೇಂಬರ್ಗಳ ಪ್ರಕಾರವೇ ಏನಾಗಬೇಕು, ಬ್ಲಡ್ ಮೂವ್ ಆಗ್ತಾ ಇರಬೇಕು. ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್ ಅಗೈನ್ ದೀಸ್ ಲೋಯರ್ ಚೇಂಬರ್ಸ್ ಕಾಲ್ಡ್ ಅಸ್ ವೆಂಟ್ರಿಕಲ್ಸ್, ಹತ್ಕುಕ್ಷಿಗಳು ಅಂತ ನಾವು ಕರಿತೇವೆ. ಸೊ ಇವು ದೇ ಆರ್ ಆಲ್ಸೋ ಥಿಕ್ ವಾಲ್ಡ್ ಬಿಕಾಸ್ ಬೋತ್ ದೀಸ್ ಪಂಪ್ ದ ಬ್ಲಡ್ ಔಟ್ಸೈಡ್ ದ ಹಾರ್ಟ್. ಎರಡೂ ಕೂಡ ಕಾಂಟ್ರಾಕ್ಟ್ ಆದಾಗ ಬ್ಲಡ್ ಔಟ್ಸೈಡ್ ದ ಹಾರ್ಟ್ ಹೋಗ್ತದೆ. ಸೊ ಇಲ್ಲಿ ಕಾಂಟ್ರಾಕ್ಟ್ ಆದಾಗ ಲಂಗ್ಸಿಗೆ ಹೋಗ್ತದೆ, ಇಲ್ಲಿ ಕಾಂಟ್ರಾಕ್ಟ್ ಆದಾಗ ಇಟ್ goes to the different parts of the body. Therefore the ventricles they are thick walled. Ventricle thick walled ಇರ್ತವೆ. ಮೇಲ್ ಆರಿಕಲ್ ಸ್ವಲ್ಪ ಲೈಟ್ ಆಗಿ ಥಿನ್ ವಾಲ್ಡ್ ಅಬ್ಸರ್ವ್ ಮಾಡ್ತೇವೆ ನಾವು. ಸೆಕೆಂಡ್ ಥಿಂಗ್, ಇನ್ ಕೇಸ್ ಆಫ್ ಅದರ್ ಆರ್ಗ್ಯಾನಿಸಮ್ಸ್ ಲೈಕ್ ಫಿಶಸ್ ಆ್ಯಂಡ್ ಫ್ರಾಗ್ಸ್, ಫಿಶ್ ಮತ್ತು ಫ್ರಾಗ್ ನೀವು ಕಂಪೇರ್ ಮಾಡಿದ್ರೆ, ಫಿಶಸ್ ದೇ ಹ್ಯಾವ್ 2 chambered heart, frogs have 3 chambered heart. See, human body only 4 chambered heart. Most of the warm blooded animals they have 4 chambered heart. In case of fish and frogs, fish ಮತ್ತೆ frog ಆದರೆ they are cold blooded animals or poikilothermic ಅಂತ ಕರೀತೇವೆ. cold blooded animals, so they can change their body temperature according to the surrounding temperature. No fixed temperature is there to the body. ದೇಹಕ್ಕೆ ಸ್ಥಿರವಾದ ಉಷ್ಣತೆ ಇಲ್ಲ. ಆ ಕಾರಣದಿಂದಾಗಿ ಸೊ ಈ ಕೋಲ್ಡ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್ ಅಲ್ಲಿ, ಅಂದರೆ ಶೀತ ರಕ್ತದ ಪ್ರಾಣಿಗಳಲ್ಲಿ ಲೈಕ್ ಫಿಶಸ್, ಫ್ರಾಗ್ಸ್ ಎಕ್ಸೆಟ್ರಾ ದರ್ ಈಸ್ ಅ ಮಿಕ್ಸಿಂಗ್ ಆಫ್ ಆಕ್ಸಿಜನ್ ರಿಚ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಟೇಕ್ಸ್ ಪ್ಲೇಸ್. ಎರಡೂ ಮಿಕ್ಸ್ ಬ್ಲಡ್ ಏನಾಗ್ತವೆ, ಮಿಕ್ಸ್ ಆಗ್ತವೆ. ಸೊ ಬಟ್ ಹ್ಯೂಮನ್ ಬೀಯಿಂಗ್ಸಲ್ಲಿ 4 chambered ಹಾರ್ಟಲ್ಲಿ ದರ್ ಈಸ್ ನೋ ಚಾನ್ಸಸ್ ಆಫ್ ಮಿಕ್ಸಿಂಗ್ ಆಫ್ these 2 types of blood. Okay, this is about the double circulation. Then comes the transportation in plants. When we talking about the transportation in plants, remember plants they cannot move, and even then they don't have the what we call as muscle activities. ಸ್ನಾಯು ಚಟುವಟಿಕೆಗಳಿಲ್ಲ, ತುಂಬ ಕಡಿಮೆ ಪ್ಲಾಂಟ್ಸಲ್ಲಿ, ಸಸ್ಯಗಳಲ್ಲಿ. ಜೊತೆಗೆ ಸಸ್ಯಗಳು ಚಲಿಸುವುದಿಲ್ಲ. ಆದ್ದರಿಂದ ದೇರ್ ಫೋರ್ ದೇ ರಿಕ್ವೈರ್ ದೇರ್ ಎನರ್ಜಿ ರಿಕ್ವೈರ್ಮೆಂಟ್ ಈಸ್ ಲೆಸ್. ಅವುಗಳಿಗೆ ಬೇಕಾದಂಥ ಶಕ್ತಿ ಪ್ರಮಾಣ ಕಡಿಮೆ ಪ್ರಾಣಿಗಳಿಗೆ ಹೋಲಿಸಿದರೆ. ಮಸಲ್ ಆ್ಯಕ್ಟಿವಿಟಿಗೆ ತುಂಬ ಎನರ್ಜಿ ನಾವು ಯೂಸ್ ಮಾಡ್ಕೊಳ್ತೇವೆ, ಅದರಿಂದ ಕಡಿಮೆ. ಆದರೂ ಕೂಡ ಎನರ್ಜಿ ನೀಡ್ಸ್ ಬೈ ದ ಪ್ಲಾಂಟ್. ಆ ಎನರ್ಜಿ ನೀಡನ್ನು ಟ್ರಾನ್ಸ್ಪೋರ್ಟೇಷನ್ನ ಅದು ಹೇಗೆ ಮಾಡ್ಕೊಳ್ತಿದೆ ಅಂತ. ವೆರಿ ಇಂಪಾರ್ಟೆಂಟ್ ಈಸ್ ಟ್ರಾನ್ಸ್ಪೋರ್ಟೇಷನ್ ಅಂದ ತಕ್ಷಣ ಪ್ಲಾಂಟ್ಸಲ್ಲಿ 2 ಟ್ರಾನ್ಸ್ಪೋರ್ಟೇಷನ್ ಆಗಬೇಕು. ಒಂದು ವಾಟರ್ ಇಸ್ ಟ್ರಾನ್ಸ್ಪೋರ್ಟೆಡ್, ಸೆಕೆಂಡ್ ಒನ್ನ ಪ್ರಿಪೇರ್ಡ್ ಫುಡ್ ಇಸ್ ಬೀಯಿಂಗ್ ಟ್ರಾನ್ಸ್ಪೋರ್ಟೆಡ್. ನೀರು ಸಾಗಾಣಿಕೆ ಆಗ್ತದೆ, ಆಹಾರವು ಸಾಗಾಣಿಕೆ ಆಗ್ತದೆ. ವಿತ್ ದ ಹೆಲ್ಪ್ ಆಫ್ 2 different ಟಿಶ್ಯೂಸ್ ಯು ಹ್ಯಾವ್ ಸ್ಟಡಿಡ್ ಇನ್ 9th standard. ಸೊ xylem conducts water
and phloem conducts food. Phloem ಆಹಾರ ಸಾಗಾಣಿಕೆ ಮಾಡ್ತದೆ, xylem ನೀರು ಸಾಗಾಣಿಕೆ ಮಾಡ್ತದೆ. ಎರಡು ಥರದ ಸಾಗಾಣಿಕೆಯನ್ನು ನಾವು ಅಬ್ಸರ್ವ್ ಮಾಡ್ತೇವೆ. one thing, yes, and the processes, they have different names. So conduction of water, it is being assisted by the process called as transpiration, and conduction of food, it is called as translocation, and water movement or movement in the xylem, water movement, it is always in unidirectional, it is in single direction from roots to the leaves or some other parts, but food is transported in two directions. ಎರಡು ಡೈರೆಕ್ಷನಲ್ಲಿ ಫುಡ್ ಟ್ರಾನ್ಸ್ಪೋರ್ಟ್ ಆಗ್ತದೆ. ಸೊ ಅದರಿಂದ ಇದನ್ನು ಸ್ವಲ್ಪ ಇಂಪಾರ್ಟೆಂಟಾಗಿ ನಾವು ನೆನಪಲ್ಲಿ ಇಟ್ಕೋಬೇಕು. ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಎರಡು ಕೂಡ ಹಾಗೆ, ಟ್ರಾನ್ಸ್ಪಿರೇಷನ್ ಆ್ಯಂಡ್ ಇಟ್ಸ್ ಅಡ್ವಾಂಟೇಜಸ್ ಆ್ಯಸ್ ವೆಲ್ ಆಸ್ ದ ಟ್ರಾನ್ಸ್ಲೊಕೇಶನ್, ಅದನ್ನು ಇಂಪಾರ್ಟೆಂಟಾಗಿ ಮಾರ್ಕ್ ಮಾಡ್ಕೊಳ್ಳಿ, ಟ್ರಾನ್ಸ್ಲೊಕೇಶನ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್. ಸೊ ಇದನ್ನ ಬಿಟ್ಟರೆ ನೆಕ್ಸ್ಟ್ ಕಮ್ಸ್ ದ ಎಕ್ಸ್ಕ್ರೀಷನ್, ತ್ಯಾಜ್ಯ ವಿಸರ್ಜನೆ ಜೀವಿಗಳಲ್ಲಿ. ಸೊ ಇಲ್ಲೂ ಕೂಡ ಹಾಗೆ, ಇನ್ ಕೇಸ್ ಆಫ್ animals and plants, we have two different ways of excretory materials disposal. See the excretory system. The excretory system, in case of human beings, it is observed excretion in human beings. The process is just vastu sthanantarana. Okay, right. The process is just removal of the nitrogenous wastes which are produced by the different activities in the animal body. In particular, if we take the human body, you have the nephron there. A rough diagram I will write here. Nephron. See. Okay. This part, as you know, this is called as Bowman's capsule. Bowman's capsule, and it has the richly supplied with the blood vessels, and this total part is called as glomerulus. Glomerulus anta kariteve, and this is a loop called as Henle's loop, and this is called as collecting tube. ಹೀಗೆ ಬೇರೆ ಬೇರೆ ಕಲೆಕ್ಟಿಂಗ್ ಡಕ್ಟ್ ಅಂತ ಕರೀತಾರೆ, ಅದನ್ನ ಸಂಗ್ರಹ ಕನಾಳ ಅಂತ ಕರೀತಾರೆ. ಹಾಗೆ ಡಿಫ್ರೆಂಟ್ ಪಾರ್ಟ್ಸ್ ಇದೆ. ಸೊ ದ ಫಾರ್ಮೇಷನ್ ಆಫ್ ನೆಫ್ರಾನ್ ಡಯಾಗ್ರಾಮ್ ಇಂಪಾರ್ಟೆಂಟ್ ಅಂತ ಕೇಳಿದ್ದಾರೆ ನೋಡಿ. ಡಯಾಗ್ರಾಮ್ಸ್ ಎಲ್ಲ ಇಂಪಾರ್ಟೆಂಟ್, ಯಾವ ಡಯಾಗ್ರಾಮ್ ಬೇಕಾದ್ರೂ ಕೇಳ್ಬೋದು. ಸೊ ಲಿಸ್ಟ್ ಅದಕ್ಕೆ ಕೊಟ್ಟಿರೋದು ನಮಗೆ 9 ಡಯಾಗ್ರಾಮಲ್ಲಿ 9 ಡಯಾಗ್ರಾಮ್ಸ್ ಆರ್ important, ಯಾವ್ದು ಬೇಕಾದ್ರೂ ಬರ್ಬೋದು. Again there are certain steps. The food is the blood is being filtrated in the glomerulus. First step ಅಲ್ಲಿ Bowman's capsule ನಲ್ಲಿ ಅದು ಫಿಲ್ಟರ್ ಆಗ್ತದೆ. ಇಟ್ ಇಸ್ ಕಾಲ್ಡ್ ಆಸ್ ಗ್ಲಾಮೆರುಲಾರ್ ಫಿಲ್ಟ್ರೇಷನ್. ಫಿಲ್ಟರ್ ಆದ ನಂತರ ಯಾವುದೆಲ್ಲ ಫಿಲ್ಟರ್ ಆಗ್ತದೆ ಇಂಪಾರ್ಟೆಂಟ್ ಅಂದರೆ ಲೋಮನಾಳಗಳು, ಓಕೆ, ಕ್ಯಾಪಿಲರಿ ಟ್ಯೂಬ್ಸ್. ಅದರ್ ದೆನ್ ದ ಬ್ಲಡ್ ಸೆಲ್ಸ್ ಮತ್ತು ರಿಕ್ವೈರ್ಡ್ ಮಟೀರಿಯಲ್ಸ್ ಬಿಟ್ಟು ಉಳಿದೆಲ್ಲ ಕೂಡ ಏನಾಗ್ತದೆ ಅಂದರೆ ಅಲ್ಲಿ ಫಿಲ್ಟರ್ ಆಗ್ತದೆ, ಶೋಧಿಸಲ್ಪಡ್ತದೆ. ಅದರಿಂದ ಅದನ್ನು ನೆಫ್ರಾನಿನ ಶೋಧಿಸುವ ಭಾಗ ಅಂತಲೇ ಕರೆಯೋದು ನಾವು ಗ್ಲಾಮೆರುಲಸನ್ನು. ಶೋಧಿಸಿದ ನಂತರ ಶೋಧಿತ ದ್ರವ ಫಿಲ್ಟ್ರೇಟ್ ಫ್ಲೂಯಿಡ್ ಇಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ದಿಸ್ ಕಲೆಕ್ಟಿಂಗ್ ಟ್ಯೂಬ್. ಸೊ ಈ ಕ್ಯಾಪಿಲರೀಸ್ ಏನೆಲ್ಲ ಇದೆ ಅದರ ಜೊತೆಗೆ ಈ ಟ್ಯೂಬಲ್ ಬರ್ತದೆ. ಸೊ ಈ ಟ್ಯೂಬಲ್ ಬಂದ ನಂತರ ಹಿಯರ್ ದರ್ ಈಸ್ ಅಗೈನ್ ಎ ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ ಅಂತ ಕರಿತೇವೆ ನಾವು. ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್, ವ್ಯತ್ಯಸ್ತ ಮರು ಹೀರಿಕೆ ಅಂತ ಕರಿತೇವೆ. ಸೊ ಅಗೈನ್ ಇಂಪಾರ್ಟೆಂಟ್ materials, if they are filtered or if the water is required, then it is absorbed here. Then the filtrate comes here near the collecting duct. Collecting duct ಬರಬೇಕಾದ್ರೆ ಮುಂಚೆ ದಾರಿಯಲ್ಲಿ so again one more step is called as tubular secretion, and with the help of this tubular secretion the other
unwanted materials or excess water if there in the blood, it is again secreted to the this filtered liquid, and this filtered liquid now it is called as urine. ಈಗ ಇದನ್ನು ಯೂರಿನ್ ಅಂತ ಕರೀತೀವಿ. ಸೊ ಇಟ್ ಈಸ್ ದ ಪ್ರೋಸೆಸ್ ಆಫ್ ಯೂರಿನ್ ಫಾರ್ಮೇಷನ್. ಸೊ ಪ್ರೋಸೆಸ್ ನಮಗೆ ವಿತ್ ದ ಹೆಲ್ಪ್ ಆಫ್ ಆಲ್ ದಿ 3 ಸ್ಟೆಪ್ಸ್ ಎಲ್ಲ ಎಕ್ಸ್ಪ್ಲೈನ್ ಏನು ಮಾಡಲಿಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಡಯಾಗ್ರಾಮ್ ಕಲ್ತ್ಕೊಳ್ಳಿ, ಡಯಾಗ್ರಾಮ್ ಇಂಪಾರ್ಟೆಂಟ್. ಓಕೆ, ದೆನ್ ಲಾಸ್ಟ್ಲಿ ದ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್, ಅನದರ್ ಇಂಪಾರ್ಟೆಂಟ್ ಪಾರ್ಟ್. ಪ್ಲಾಂಟ್ಸ್ ಹೇಗೆ ಎಕ್ಸ್ಕ್ರೀಟ್ ಮಾಡ್ತವೆ ಅಂತ, ದೇ ಯೂಸ್, ಆಸ್ ಯು ನೋ, ದೇ ಯೂಸ್ ವೇರಿಯಸ್ ಮೆಥಡ್ಸ್. ಸಮ್ plants they remove wastes through the leaves, collected in the leaves, and leaves fall off. And some plants they store in the old xylem, because old xylem tissues, they are dead cells and stored there. Some they store in the form of gums and resins, and some plants they even excrete with the help of the roots, and from the roots the waste materials are added to the soil. ಈಗ ಬೇರೆ ಬೇರೆ ಮೆಥಡ್ ಇದೆ, 4 ಟೈಪ್ ಇದೆ. ಇದು ಕೂಡ ಹಾಗೆ ರಿಪೀಟ್ ಆಗಿರುವಂಥ ಪ್ರಶ್ನೆ, ಅದರಿಂದ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಅನ್ನು ಸ್ವಲ್ಪ ನೋಡ್ಕೊಳ್ಳಿ. ಸೊ ಇವಿಷ್ಟು ನಾವು ನೋಡ್ತಾ ಇರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಈ ಪಾಠದಲ್ಲಿ. ನೌ ಕಮ್ಸ್ ದ ಕ್ವಶನ್ಸ್ ಆಫ್ ವರ್ಡ್ ಕ್ವಶನ್ ಪೇಪರ್. ಸೊ ಈ ಪ್ರಶ್ನೆ ನೋಡಿ, ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು 4 ಇದೆ ಆಪ್ಷನ್. ಅಪಧಮನಿಗಳು, ಅಭಿಧಮನಿಗಳು, ಲೋಮನಾಳಗಳು ಮತ್ತು ಪುಪ್ಪುಸಕ ಅಪಧಮನಿಗಳು ಅಂತ ಕರೀತಾರೆ. ದ ಬ್ಲಡ್ ವೆಸಲ್ ದಟ್ ಕ್ಯಾರಿ ಬ್ಲಡ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಟು ಹಾರ್ಟ್. ಸೊ ಸ್ವಲ್ಪ ಈಗಷ್ಟೇ ನಾವು ಓದಿದ್ದೇವೆ. ಆಪ್ಷನ್ ಮಾನವನ ದೇಹದ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು. ಸರಿಯಾಗಿ ನೋಡ್ಕೊಳ್ಳಿ ಪ್ರಶ್ನೆನ. ಹೃದಯಕ್ಕೆ ರಕ್ತ ತರುವು ದೇಹದ ಭಾಗಗಳಿಂದ, ಹೃದಯದಿಂದ ಹೊರಕ್ಕೆ ಹೋದರೆ ಅಪಧಮನಿ. ಎಸ್, someone has given the right option, that is C. Veins are the, ಎಸ್, veins, C. ಅಭಿಧಮನಿಗಳು ಸರಿಯಾದ ಉತ್ತರ. ಸೊ ಸರಿಯಾಗಿ ನೋಡ್ಕೊಳ್ಳಿ, ದೇಹದ ಭಾಗಗಳಿಂದ ಹೃದಯಕ್ಕೆ ಅಂತ ಇದೆ. ದೇಹದ ಭಾಗಗಳಿಂದ ಹೃದಯಕ್ಕೆ, ಹೃದಯದಿಂದ ದೇಹದ ಭಾಗಗಳಿಗೆ ಆದರೆ ಅಪಧಮನಿಗಳು. ರೈಟ್. ಸಿ, ದಿಸ್ ಈಸ್ ಒನ್ ಮೋರ್ ಕ್ವಶನ್. ಈ ಪ್ರಕ್ರಿಯೆಯಿಂದ ಸಸ್ಯಗಳು ಹೆಚ್ಚಿನ ನೀರನ್ನು ಹೊರಹಾಕುತ್ತವೆ. ದ್ಯುತಿ ಸಂಶ್ಲೇಷಣೆ, ಉಸಿರಾಟ, ಬಾಷ್ಪ ವಿಸರ್ಜನೆ, ವಸ್ತು ಸ್ಥಾನಾಂತರಣ. ದ ಪ್ಲಾಂಟ್ಸ್ ಗೆಟ್ ರೀಡ್ ಆಫ್ ಎಕ್ಸೆಸ್ ಆಫ್ ವಾಟರ್ ಬೈ ದಿಸ್ ಪ್ರೋಸೆಸ್. ಫೋಟೋಸಿಂಥಸಿಸ್, ರೆಸ್ಪಿರೇಷನ್, ಟ್ರಾನ್ಸ್ಪಿರೇಷನ್, ಟ್ರಾನ್ಸ್ಅಲೋಕೇಶನ್. 4 ಆನ್ಸರ್ ಕೆಲವರು ಕೊಡ್ತಾ ಇದ್ದಾರೆ. ಆನ್ಸರ್ ಬಿ, ಬಾಷ್ಪ ವಿಸರ್ಜನೆ ಸರಿಯಾದ ಉತ್ತರ. ಆಪ್ಷನ್ ಇಸ್ ಬಿ. ಓಕೆ, ರೈಟ್ ಆನ್ಸರ್ ಬಿ. ಸಿ ದಿಸ್ ಒನ್, ಕ್ವಶನ್ ನಂಬರ್ 72. ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ಹರಿಯುವ ಸರಿಯಾದ ಮಾರ್ಗ. ಕರೆಕ್ಟ್ ಪಾತ್ ಆಫ್ ಯೂರಿನ್ ಫ್ಲೋ ಇನ್ ದ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಮೂತ್ರಪಿಂಡ, ಮೂತ್ರನಾಳ, ಮೂತ್ರದ್ವಾರ, ಮೂತ್ರಕೋಶ. ಫೋಟೋಸಿಂಥಸಿಸ್ ಅಲ್ಲ, ರೈಟ್, ರಾಂಗ್ ಆನ್ಸರ್ ಅದು. ಇಟ್ಸ್ ನಾಟ್ ಫೋಟೋಸಿಂಥಸಿಸ್, ಟ್ರಾನ್ಸ್ಪಿರೇಷನ್. ಓಕೆ, ಇದನ್ನು ನೋಡಿ, ಸರಿಯಾದ ಮಾರ್ಗ ಸೀಕ್ವೆನ್ಸ್, ರೈಟ್ ಸೀಕ್ವೆನ್ಸ್ ಯಾವುದಿದೆ ಅಂತ. ಮೂತ್ರಪಿಂಡದಲ್ಲಿ ಮೂತ್ರ ಮೊದಲನೇದಾಗಿ ಫಿಲ್ಟರ್ ಆಗುವಂಥ ಭಾಗ ಅದು. ಅದರಿಂದ ಲಾಸ್ಟಿನ ಉತ್ತರ ಇದೆಯಲ್ಲ, ಡಿ ಉತ್ತರ ಆಗೋದಿಲ್ಲ. ಮೂತ್ರಪಿಂಡದಿಂದ ಎಲ್ಲಿಗೆ ಹೋಗಬೇಕು? ಬಿ ಆಪ್ಷನ್ ಸರಿಯಾಗಿ ನೋಡಿ. ಯುರಿನರಿ ಬ್ಲಾಡರ್ ಕೊನೆಗೆ, ಯುರಿತ್ರ ಫಸ್ಟ್ ಬರಬೇಕು. ಮೂತ್ರಪಿಂಡಗಳಿಂದ ಮೂತ್ರನಾಳದ ಮೂಲಕ ಮೂತ್ರಕೋಶವನ್ನು ಸೇರಿ ಮೂತ್ರದ್ವಾರದ ಮೂಲಕ ಹೊರಗೆ ಹೋಗ್ತದೆ. ಸೊ ಸಿ ಇಸ್ ದ ರೈಟ್ ಆಪ್ಷನ್. ಸಿ ಇಸ್ ದ ರೈಟ್ ಆಪ್ಷನ್. ಸಿ, ಯುರಿನರಿ ಕಿಡ್ನಿ, ಕಿಡ್ನಿ ಟು ಯೂರಿಟರ್, ಯೂರಿಟರ್ ಟು ಯುರಿನರಿ ಬ್ಲಾಡರ್, ಆ್ಯಂಡ್ ದೆನ್ ಯುರಿತ್ರ. ಓಕೆ, ನೋ ಕನ್ಫ್ಯೂಷನ್. ಸರಿಯಾಗಿದೆ, 3ನೇ ಆಪ್ಷನ್ ಕರೆಕ್ಟ್ ಆಪ್ಷನ್ನ. ಸೊ ಇಟ್ ಈಸ್ ದ ರೈಟ್ ಸೀಕ್ವೆನ್ಸ್. ಓಕೆ, ಇದು ಬೇರೆ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಮುಚ್ಚಿದ ಪತ್ರರಂಧ್ರದ ರಚನೆಯನ್ನು ತೋರಿಸುವ ಚಿತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಕ್ಲೋಸ್ಡ್ ಸ್ಟೊಮ್ಯಾಟ್ ಆದಮೇಲೆ ಕೇಳಿದ್ದಾರೆ. ಈ ಪ್ರಶ್ನೆ ನೋಡಿ, ವಿಲ್ಲೈ ಮತ್ತು ಆಲ್ವಿಯೋಲೈಗಳ ಪಾತ್ರ ಏನು ಅಂತ ಕೇಳಿದ್ದಾರೆ.
ವಿಲ್ಲೈ ಮತ್ತು ಆಲ್ವಿಯೋಲಿಗಳ ಪಾತ್ರ, ನೆಫ್ರಾನ್ನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ, ಹೌ ಇಟ್ ಫಿಲ್ಟರ್ಸ್ ದಿ ಬ್ಲಡ್ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಅದರ ಇದನ್ನು ರಚನೆಯನ್ನು ಕೂಡ ವಿವರಿಸಬೇಕು ನೀವು, ಹೇಗಿದೆ ಅದರ ರಚನೆ ಅಂತ. ಯಾಲಿಸ್ ಗ್ಲಾಮೆರುಲಸ್, ದೆನ್ ಕಲೆಕ್ಟಿಂಗ್ ಡಕ್ಟ್, ಇದೆಲ್ಲ ಇದು ಮಾಡಿ. ಕ್ವಶನ್ ಇದೆ ಇದು. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಏನು? ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪಿರೇಷನ್ ಮೇಲೆ ಕೇಳಿದ್ದಾರೆ. ಹೌ ಡಸ್ ಟ್ರಾನ್ಸ್ಲೊಕೇಶನ್ ಆಫ್ ಮಟೀರಿಯಲ್ಸ್ ಟೇಕ್ ಪ್ಲೇಸ್ ಬೈ ಫ್ಲೋಯಮ್ ಟಿಶ್ಯೂ? ಫ್ಲೋಯಮ್ ಅಂಗಾಂಶದಿಂದ ವಸ್ತು ಸ್ಥಾನಾಂತರಣ ಹೇಗಾಗ್ತದೆ? ಇದು ಈಗಷ್ಟೇ ನಾವೆಲ್ಲ ಚರ್ಚೆ ಮಾಡಿರುವಂಥ ವಿಚಾರಗಳು. ಈ ಪ್ರಶ್ನೆಗಳನ್ನೆಲ್ಲ ಸ್ವಲ್ಪ ಗಮನಿಸ್ಕೊಳ್ಳಿ. ಸೊ ಇಲ್ಲೊಂದು ಮಲ್ಟಿಪಲ್ ಚಾಯ್ಸ್ ಇದೆ. ಮತ್ತೆ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಡೈಜೆಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್ ಈಸ್, ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ? ಸಣ್ಣ ಕರುಳಿನಲ್ಲಿ ಸ್ಮಾಲ್ ಇಂಟೆಸ್ಟೈನ್ ನೆನಪಲ್ಲಿಟ್ಕೊಳ್ಳಿ. ಆಪ್ಷನ್ ನೋಡಿ, acidic food is made alkaline by bile juice, food is made acidic by hydrochloric acid, starch is digested due to the action of amylase, protein is digested due to the action of pepsin. ಆಪ್ಷನ್ ಎ ಆಪ್ಷನ್ ಕೊಡ್ತಾ ಇದ್ದಾರೆ. ಎ ಆಪ್ಷನ್ ಇಸ್ ರೈಟ್ ಆಪ್ಷನ್, ಬಿಕಾಸ್ ಫುಡ್ ಈಸ್ ಮೇಡ್ ಆಸಿಡಿಕ್ ಬೈ ಹೈಡ್ರೋಕ್ಲೋರಿಕ್ ಆಸಿಡ್. ಇದಾಗೋದು ಸ್ಟಮಕಲ್ಲಿ, ನಾವು ನೋಡಿದ್ದೇವೆ ಆಲ್ರೆಡಿ, ಸ್ಟಮಕಲ್ಲಿ ಆಗ್ತದೆ. ಸ್ಟಾರ್ಚ್ ಈಸ್ ಬೀಯಿಂಗ್ ಡೈಜೆಸ್ಟೆಡ್, ಇದು ನಡೆಯುವುದು ಮೌತಲ್ಲಿ. ಪ್ರೋಟೀನ್ ಡೈಜೆಷನ್ ಇದು ನಡೆಯುವುದು ಸ್ಟಮಕಲ್ಲಿ ಬೈ ದ ಪೆಪ್ಸಿನ್. ಪೆಪ್ಸಿನ್ ಕೇಳುವ ಸ್ಟಮಕಲ್ಲಿ ಇರ್ತದೆ. ಆದ್ದರಿಂದ ರೈಟ್ ಆಪ್ಷನ್ ಎ ಇಸ್ ರೈಟ್. ಆಪ್ಷನ್ ಎ ಇಸ್ ರೈಟ್. ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಆಹಾರ ಆಮ್ಲೀಯವಾಗುವುದು ಜಠರದಲ್ಲಿ, ಅಮೈಲೇಸ್ ಕ್ರಿಯೆಯಿಂದ ಪಿಷ್ಟ ಜೀರ್ಣ ಆಗುವುದು ಬಾಯಲ್ಲಿ, ಪೆಪ್ಸಿನ್ನ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣ ಆಗುವುದು ಕೂಡ ಸ್ಟಮಕಲ್ಲಿ, ಜಠರದಲ್ಲಿ. ಆದ್ದರಿಂದ ಫಸ್ಟ್ ಆಪ್ಷನ್ ಇಸ್ ರೈಟ್. ಫಸ್ಟ್ ಆಪ್ಷನ್ ಸರಿಯಾಗ್ತಿದೆ. ಇಲ್ಲಿ ನೋಡಿ, ನೇಮ್ ದ ಪ್ರಾಡಕ್ಟ್ಸ್, 1 ಮಾರ್ಕಿನ ಪ್ರಶ್ನೆ ಇದು. ನೇಮ್ ದ ಪ್ರಾಡಕ್ಟ್ಸ್ ಆಫ್ ಎನೋರೋಬಿಕ್ ರೆಸ್ಪಿರೇಷನ್, ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ. ನೆನಪು ಮಾಡ್ಕೊಳ್ಳಿ, ಇಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎನರ್ಜಿ. ಈ ಪ್ರಶ್ನೆ ನೋಡಿ, ಡ್ರಾ ದ ಡಯಾಗ್ರಾಮ್ ಶೋವಿಂಗ್ ದ ಓಪನ್ ಸ್ಟೊಮ್ಯಾಟಾ, ಲೇಬಲ್ ದ ಫಾಲೋವಿಂಗ್ ಪಾರ್ಟ್ಸ್. ಗಾರ್ಡ್ ಸೆಲ್ಸ್, ಸ್ಟೊಮ್ಯಾಟಲ್ ಸ್ಟೋರ್. ಪತ್ರರಂಧ್ರ ಕೇಳಿದ್ದಾರೆ ಮತ್ತೆ. ಇಲ್ಲೊಂದು ಪ್ರಶ್ನೆ ನೋಡಿ. ಈ ಪ್ರಶ್ನೆಯಲ್ಲಿ there are diagram of hearts of 3 important different animals. 3 ಹಾರ್ಟ್ ಇದೆ, ಡಯಾಗ್ರಾಮ್ ಇದೆ. ಸೊ ಸಚ್ ಕ್ವಶನ್ಸ್ ಆರ್ ಕಾಲ್ಡ್ ಎಸ್ ಅಪ್ಲಿಕೇಶನ್ ಲೆವೆಲ್ ಆರ್ ಹಾರ್ಟ್ ಕ್ವಶನ್ಸ್. ಸೊ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ 3. ವಿಚ್ ಹಾರ್ಟ್ ಈಸ್ ಹೆಲ್ಪ್ಫುಲ್ ಟು ದ ಎನಿಮಲ್ಸ್ ದಟ್ ರಿಕ್ವೈರ್ ಮೋರ್ ಎನರ್ಜಿ ಆ್ಯಂಡ್ ವೈ? ಇವುಗಳಲ್ಲಿ ಯಾವ ಹೃದಯವು ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಉಪಯುಕ್ತ ಮತ್ತು ಏಕೆ? ಸೊ ಈಗ ನೋಡ್ತಾ ಇದ್ದೀರಿ, ನಾನು ಆಗಲೇ ಹೇಳಿದೆ ನಿಮಗೆ, ಮೀನುಗಳಲ್ಲಿ, ಫಿಶಲ್ಲಿ 2 ಚೇಂಬರ್ಡ್ ಹಾರ್ಟ್ ಇದೆ. ಫ್ರಾಗ್, ಕಪ್ಪೆಗಳಲ್ಲಿ 3 ಚೇಂಬರ್ಡ್ ಹಾರ್ಟ್ ಇದೆ. ಸೊ ಇದು ಹ್ಯೂಮನ್ ಬೀಯಿಂಗ್ಸಲ್ಲಿ 4 ಚೇಂಬರ್ಡ್ ಹಾರ್ಟ್ ಇದೆ. ಸೊ ಇದರಲ್ಲಿ ದ ಹಾರ್ಟ್ ಸೆಕೆಂಡ್ ಒನ್, ಈ ಡಯಾಗ್ರಾಮ್ ಇತ್ತಲ್ಲ, ದಿಸ್ ಈಸ್ ರಿಕ್ವೈರ್ಡ್. ಎಸ್, ಸೆಕೆಂಡ್ ಅಂತ ಆನ್ಸರ್ ಕೊಟ್ಟಿದ್ದೀರಿ ಯಾರು. ದಿಸ್ ಈಸ್ ರಿಕ್ವೈರ್ಡ್ ಟು ದ ಆರ್ಗ್ಯಾನಿಸಮ್ಸ್ ವಿಚ್ ರಿಕ್ವೈರ್ ಮೋರ್ ಎನರ್ಜಿ. ಜಾಸ್ತಿ ಎನರ್ಜಿ, ಅಧಿಕ ಶಕ್ತಿ ಅವಶ್ಯಕತೆ ಇರುವಂಥ ಇವುಗಳಿಗೆ, ಪ್ರಾಣಿಗಳಿಗೆ ಅದು ಬೇಕಾಗ್ತದೆ. ಒನ್ ಥಿಂಗ್. ಏಕೆ ಅಂತ ಕೇಳಿದರೆ, ಬಿಕಾಸ್ ದರ್ ಇಸ್ ನೋ ಮಿಕ್ಸಿಂಗ್ ಆಫ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಎರಡು ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ಆ್ಯಸ್ ದರ್ ಇಸ್ ನೋ ಮಿಕ್ಸಿಂಗ್, ಸೆಕೆಂಡ್ ಹಾರ್ಟ್ ಈಸ್ ಬೆಸ್ಟ್ ಫಾರ್ ದ ಆ್ಯನಿಮಲ್ಸ್. ಓಕೆ, ಅದೇ ಥರದ ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಎಕ್ಸ್ ಮತ್ತು ವೈ ಪ್ರಾಣಿಗಳ ಸಣ್ಣ ಕರುಳಿನ ಅಂದಾಜು ಉದ್ದಗಳನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ. ಅದನ್ನು ಗಮನಿಸಿ ಮತ್ತು ಪ್ರಶ್ನೆಗೆ ಉತ್ತರಿಸಿ. ಅಪ್ರಾಕ್ಸಿಮೇಟ್ ಲೆಂತ್ ಕೊಟ್ಟಿದೆ. ಸ್ಮಾಲ್ ಇಂಟೆಸ್ಟೈನ್ ಆಫ್ 2 ಆರ್ಗ್ಯಾನಿಸಮ್ಸ್, ಎಕ್ಸ್ ಆ್ಯಂಡ್ 2 animals, ಎಕ್ಸ್ ಆ್ಯಂಡ್ ವೈ. ಎಕ್ಸ್ ಇಸ್ ಅಬೌಟ್ 20 to 40 feet ಲೆಂತ್, ವೈ ಇಟ್ ಹ್ಯಾಸ್ ಅಬೌಟ್ 5 to 8 feet. ಸೊ ಕೋಷ್ಟಕದಲ್ಲಿರುವ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನು ಗುರುತಿಸಿ ಮತ್ತು ನಿಮ್ಮ ತೀರ್ಮಾನವನ್ನು ವೈಜ್ಞಾನಿಕ ಕಾರಣಗಳೊಂದಿಗೆ ಪುಷ್ಟೀಕರಿಸಿ ಅಂತ ಇದೆ. ಇದರಲ್ಲಿ ಸಸ್ಯಾಹಾರಿ ಯಾವುದು, ಮಾಂಸಾಹಾರಿ ಯಾವುದು ಅಂತ ಗುರುತಿಸಬೇಕು. ನಾವು ಆಗಲೇ ನೋಡಿದ್ದೇವೆ. ಸೊ ಎಕ್ಸ್ ಇಸ್ ಹರ್ಬಿವೋರ್, ಸಸ್ಯಾಹಾರಿ, ಅದಕ್ಕೆ ಉದ್ದ ಸಣ್ಣ ಕರಳು ಬೇಕು. ವೈ ಇಸ್ ಕಾರ್ನಿವೋರ್, ಮಾಂಸಾಹಾರಿ, ಅದರ ಕರಳು ಸಣ್ಣದಿರ್ತದೆ. ಬಿಕಾಸ್ ದ ಹರ್ಬಿವೋರ್ಸ್ ದೇ ರಿಕ್ವೈರ್ ಎ ಲೆಂತಿ ಸ್ಮಾಲ್ ಇಂಟೆಸ್ಟೈನ್ ಟು ಡೈಜೆಸ್ಟ್ ದ ಸೆಲ್ಯುಲೋಸ್. ಸೆಲ್ಯುಲೋಸ್ ಡೈಜೆಸ್ಟ್ ಮಾಡಬೇಕಾದ್ರೆ ಅವುಗಳ ಸಣ್ಣ ಕರಳು ಉದ್ದ ಇರಬೇಕು. ಸೊ ಹಾಗಾಗಿ ಸೈಂಟಿಫಿಕ್ ರೀಸನ್ಸನ್ನು ಕೊಡಬೇಕು. ಓಕೆ, ನೆಕ್ಸ್ಟ್ ನೋಡಿ,
ಇನ್ನೊಂದು ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಇದೆ. ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ ಈಸ್. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ. ಲಾರ್ಜ್ ಇಂಟೆಸ್ಟೈನ್, ಲಿವರ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್. ದೊಡ್ಡ ಕರುಳು, ಜಠರ, ಯಕೃತ್, ಸಣ್ಣ ಕರುಳು. 4ರಲ್ಲಿ ಓಕೆ, ಬಿಕಾಸ್ ಆಫ್ ಸೆಲ್ಯುಲೋಸ್ ಡೈಜೆಷನ್. ಸೊ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ ಆಪ್ಷನ್ ನಂಬರ್ ಡಿ, ಸಣ್ಣ ಕರುಳು. ಓಕೆ, ಡಿ ಇಸ್ ದ ಆನ್ಸರ್, ನಾಟ್ ಬಿ. ಡಿ ಇಸ್ ದ ಆನ್ಸರ್ ವೇರ್ ದ ಕಂಪ್ಲೀಟ್ ಡೈಜೆಷನ್ ಆಫ್ ದ ಫುಡ್ ಟೇಕ್ಸ್ ಪ್ಲೇಸ್. ಓಕೆ, ಸಿ ಈ ಪ್ರಶ್ನೆ ನೋಡಿಕೊಳ್ಳಿ. ನೆಫ್ರಾನ್ ರಚನೆ ತೋರಿಸುವ ಚಿತ್ರ ಬರೆದು ಬಹುಮನನ ಕೋಶವನ್ನು ಗುರುತಿಸಿ. ಡ್ರಾ ದ ಡಯಾಗ್ರಾಮ್ ಆಫ್ ನೆಫ್ರಾನ್ ಆ್ಯಂಡ್ ಲೇಬಲ್ ಬೌಮನ್ಸ್ ಕ್ಯಾಪ್ಸ್ಯೂಲ್. ಒಂದೇ ಬೌಮನ್ಸ್ ಕ್ಯಾಪ್ಸ್ಯೂಲ್ ಒಂದೇ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಈ ಪ್ರಶ್ನೆ ನೋಡ್ಕೊಳ್ಳಿ. ನಾನು ಆಗಲೇ ಹೇಳಿದೆ ನಿಮಗೆ ಫ್ಲೋ ಚಾರ್ಟ್. ರೈಟ್ ದ ಫ್ಲೋ ಚಾರ್ಟ್ ಟು ಶೋ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಬೈ ವೇರಿಯಸ್ ಪಾತ್ವೇಸ್. ರಿಪೀಟ್ ಆಗಿದೆ ಪ್ರಶ್ನೆ. ಓಕೆ, ಇನ್ ದ ಸೈಟೋಪ್ಲಾಸಮ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಆರ್ ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ ಸ್ಟಮಕ್ ಇನ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ. ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಜಠರ ದ ಪಾತ್ರವನ್ನು ವಿವರಿಸಿ ಅಂತ. ಜೀರ್ಣಕ್ರಿಯೆಗೆ ಹೇಗೆ ಸಹಾಯ ಮಾಡ್ತದೆ ಒಂದು. ಎರಡನೇದು ಹರಿವು ನಕ್ಷೆ, ಹೇಗೆ ಗ್ಲೂಕೋಸ್ ಬೇರೆ ಬೇರೆ ಕಡೆಯಲ್ಲಿ ಬ್ರೇಕ್ ಆಗ್ತದೆ ಅನ್ನೋದರ ಹರಿವು ನಕ್ಷೆ. ನಾನು ಆಗಲೇ ಉಸಿರಾಟ ಮಾಡುವಾಗ ನಿಮ್ಗೆ ಹೇಳಿದೆ, ಪೇಜ್ ನಂಬರ್ ಎಲ್ಲ ಹೇಳಿದ್ದೇನೆ. ಹರಿವು ನಕ್ಷೆಯನ್ನು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಅದು. ಸೊ ದೆನ್ ನೆಕ್ಸ್ಟ್ ಈ ಪ್ರಶ್ನೆ ನೋಡಿ. ದ ರೇಟ್ ಆಫ್ ಬ್ರೀದಿಂಗ್ ಇನ್ ಎಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಈಸ್ ಮಚ್ ಫಾಸ್ಟರ್ ದ್ಯಾನ್ ದ್ಯಾಟ್ ಸೀನ್ ಇನ್ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್. ವೈ? ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ, ಏಕೆ? ಸ್ವಲ್ಪ ಆಗಲೇ ನಾವು ಇದನ್ನು ಚರ್ಚೆ ಮಾಡಿದ್ದೇವೆ ಪ್ರಶ್ನೆಯನ್ನು. ಸೊ ಇನ್ ಕೇಸ್ ಆಫ್ aquatic organisms, as they depend upon oxygen which is in less quantity, ಅದರಿಂದ ಅವಕ್ಕೆ ದರ ಜಾಸ್ತಿ ಇದೆ. ನೆಕ್ಸ್ಟ್, ದ ಬಾಡಿ ಟೆಂಪರೇಚರ್ ಆಫ್ ಫ್ರಾಗ್ಸ್ ಆ್ಯಂಡ್ ಲಿಸರ್ಡ್ಸ್ ಡಿಪೆಂಡ್ ಆನ್ ಟೆಂಪರೇಚರ್ ಇನ್ ದ ಎನ್ವಿರಾನ್ಮೆಂಟ್. ಜಸ್ಟಿಫೈ. ಸೊ ಇಲ್ಲಿ ಬಯಾಲಜಿನಲ್ಲಿ ನಾವು ವಿಶೇಷವಾಗಿ ಜಸ್ಟಿಫೈ ಅಂತ ಪ್ರಶ್ನೆಗಳು ಕಾಣಿಸಿದ್ರೆ ಅದನ್ನು ಅಪ್ಲಿಕೇಶನ್ ಲೆವೆಲ್ ಅಂತ ಹೇಳ್ತೇವೆ, ಸಮರ್ಥಿಸಿಕೊಳ್ಳುವಂಥ ಪ್ರಶ್ನೆಗಳು. ಕಪ್ಪೆಗಳು ಮತ್ತು ಹಲ್ಲಿಗಳ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯ ಮೇಲೆ ಅವಲಂಬಿತವಾಗಿರುತ್ತದೆ, ಸಮರ್ಥಿಸಿ. Because in case of frogs and lizards, they are called as cold-blooded animals. ಅಂದರೆ ಶೀತರಕ್ತ ಪ್ರಾಣಿಗಳು they don't have a fixed ಬಾಡಿ ಟೆಂಪರೇಚರ್. ಓಕೆ, ನಿರ್ದಿಷ್ಟವಾದ ಉಷ್ಣತೆ, ದೇಹದ ಉಷ್ಣತೆ ಇಲ್ಲ, ಆದ್ದರಿಂದ ವಾತಾವರಣದ ಉಷ್ಣತೆ ಮೇಲೆ ಅವಲಂಬಿತವಾಗಿರುತ್ತದೆ. ನೆಕ್ಸ್ಟ್, ಇಲ್ಲಿ ನೋಡಿ, ಮನುಷ್ಯನ ಹೃದಯದ ಛೇದನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಅಯೋರ್ಟಾ ಆ್ಯಂಡ್ ಪಲ್ಮನರಿ ವೇನ್ಸ್, ಮಹಾಪಧಮನಿ ಮತ್ತು ಪುಪ್ಪುಸಕ ಅಭಿಧಮನಿಗಳು. ಹರಟಿ ಚಿತ್ರ ಕೇಳಿದ್ದಾರೆ ಹಿಂದೊಮ್ಮೆ. ಇದು ಪ್ರಶ್ನೆ ಆಗಲೇ ಒಂದ್ಸಲಿ ಕಾಣಿಸಿದೆ ನಮಗೆ, ರಿಪೀಟ್ ಆದ ಪ್ರಶ್ನೆ ಇದು ಇನ್ನೊಂದು ಕ್ವಶನ್ ಪೇಪರ್ಲಿ. ಕಾರ್ಬೋಹೈಡ್ರೇಟ್, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ. ಓಕೆ, ರೈಟ್ ಆಗಿದೆ ಅದು. ಈ ಪ್ರಶ್ನೆ ನೋಡಿ. ಈಟಿಂಗ್ ಚಪಾತಿ ಬೈ ಚೀವಿಂಗ್ ಇಟ್ ವೆರಿ ಸ್ಲೋಲಿ ಟೇಸ್ಟ್ಸ್ ಸ್ವೀಟರ್, ವೈ? ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಯಾಗ್ತದೆ, ಏಕೆ ಅಂತ. ಸೊ ಆ್ಯಸ್ ವಿ ನೋ, ಇಟ್ ಈಸ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ವೆನ್ ಇಟ್ ಈಸ್ ಮಿಕ್ಸ್ಡ್ ವಿತ್ ದ ಸೆಲೈವ, ಲಾಲಾರಸದೊಂದಿಗೆ ಕಾರ್ಬೋಹೈಡ್ರೇಟ್ ಮಿಕ್ಸ್ ಆದಾಗ ಬಾಯಲ್ಲಿರುವಂಥ ಸೆಲೆವರಿ ಅಮೈಲೇಸ್ ಕಾರ್ಬೋಹೈಡ್ರೇಟ್ ಸ್ಟಾರ್ಚ್ ಇಸ್ ಕನ್ವರ್ಟೆಡ್ ಇಂಟು ಶುಗರ್. ಸ್ಟಾರ್ಚನ್ನು ಶುಗರ್ ಆಗಿ ಕನ್ವರ್ಟ್ ಮಾಡ್ತದೆ. ದೇರ್ ಫೋರ್ ನಮಗದು ಸಿಹಿಯಾದ ರುಚಿ ಬರ್ತದೆ. ರಕ್ತ ಪರಿಚಲನೆಯಲ್ಲಿ ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳ ಕಾರ್ಯಗಳು ಹೇಗೆ ಒಂದಕ್ಕೊಂದು ಸಂಬಂಧಿಸಿವೆ? ಹೌ ಆರ್ ದ ಫಂಕ್ಷನ್ಸ್ ಆಫ್ ಆರ್ಟರೀಸ್, ವೇನ್ಸ್ ಆ್ಯಂಡ್ ಕ್ಯಾಪಿಲರೀಸ್ ಆರ್ ಇಂಟರ್ ರಿಲೇಟೆಡ್ ಇನ್ ದ ಸರ್ಕ್ಯುಲೇಷನ್ ಆಫ್ ದಿ ಬ್ಲಡ್? ಸೊ ಅಲ್ಲಿ ಆಗಲೇ ಅವರು ಕೇಳಿದ ಪ್ರಶ್ನೆ, ಸರ್ ಇದು ಬೇಕಾ ಅಂತ. ಈ ಫಂಕ್ಷನ್ಸ್ ಕಲಿಬೇಕಂತ ಕೇಳಿದರೆ ನೋಡಿ, ಈ ಥರದ ಪ್ರಶ್ನೆಗಳು ಬರ್ತವೆ ಕೆಲವು ಬಾರಿ. ಸಸ್ಯವೊಂದರ ಎತ್ತರದ ಭಾಗಗಳಿಗೆ ನೀರಿನ ಸಾಗಾಣಿಕೆ ಹೇಗೆ ನಡೆಯುತ್ತದೆ ವಿವರಿಸಿ. ಟ್ರಾನ್ಸ್ಪಿರೇಷನ್ ಮತ್ತು ರಿಲೇಟೆಡ್ ವಾಟರ್ ಟ್ರಾನ್ಸ್ಪೋರ್ಟೇಷನ್ನು ನೀವೇನು ಮಾಡಬೇಕು ಅಂದರೆ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದು ಲೈಫ್ ಪ್ರೋಸೆಸಸ್, ಜೀವಕ್ರಿಯೆಗಳು. ನಾವು ಕಂಡ ಹಾಗೆ ಪಾಠದ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ದೆನ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಸ್ ಅಪಿಯರ್ಡ್ ಇನ್ ದ ಪ್ರೀವಿಯಸ್ ಕ್ವಶನ್ ಪೇಪರ್. ಸೊ ಇದ್ರ ಜೊತೆಗೆ ನಾನು ಈಗ ಮುಂದಕ್ಕೆ ಹೋಗ್ತಾ ತೆಗೆದುಕೊಳ್ಳುವಂಥ ನೆಕ್ಸ್ಟ್ ಲೆಸನ್ ಏನಿದೆ, ಸೊ ಸಿ ಇಟ್ ಈಸ್ ಕಂಟ್ರೋಲ್ ಆ್ಯಂಡ್
ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಮೂರು ಭಾಗಗಳನ್ನು ಹೊಂದಿದೆ. ಒಂದು ಅನಿಮಲ್ಸ್ ಆ್ಯಂಡ್ ನರ್ವಸ್ ಸಿಸ್ಟಮ್, ಸೆಕೆಂಡ್ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್, ಆ್ಯಂಡ್ ಥರ್ಡ್ ಒನ್ ಹಾರ್ಮೋನ್ಸ್ ಇನ್ ಅನಿಮಲ್ಸ್ ಅಂತ. ಈಗ 3 ಪಾರ್ಟ್ ಇದೆ. ಈ ಫಸ್ಟ್ ಪಾರ್ಟ್ ನೋಡುವ, ಅನಿಮಲ್ಸ್ ಆ್ಯಂಡ್ ನರ್ವಸ್ ಸಿಸ್ಟಮ್. ಸೊ ಇದರಲ್ಲಿ ಯು ಹ್ಯಾವ್ ನ್ಯೂರಾನ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್, ನ್ಯೂರಾನ್ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಇದೆ. ರಿಫ್ಲೆಕ್ಸ್ ಆ್ಯಕ್ಷನ್ ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್ ಇದೆ. ದೆನ್ ಹ್ಯೂಮನ್ ಬ್ರೈನ್ ಪಾರ್ಟ್ಸ್ ಆ್ಯಂಡ್ ದ ಫಂಕ್ಷನ್ಸ್ ಇದೆ. ಹೌ ನರ್ವಸ್ ಸಿಸ್ಟಮ್ ಈಸ್ ಪ್ರೊಟೆಕ್ಟೆಡ್ ಇದೆ. ಆಮೇಲೆ ಹೌ ಕಾಸಿಂಗ್ ನರ್ವಸ್ ಆ್ಯಕ್ಷನ್ ಇಸ್ ಕಾಸ್ಡ್ ಹೇಗೆ ಅಂತ ಅದು ಕೂಡ ಇದೆ. ಸೊ ಫಸ್ಟ್ ಪಾರ್ಟ್ ಈಸ್ ನ್ಯೂರಾನ್. 2 ಮಾರ್ಕ್ಸಿನ ಡಯಾಗ್ರಾಮ್ ಕೂಡ ಹೌದು, ಅದರ ಸ್ಟ್ರಕ್ಚರನ್ನು ನೆನಪಲ್ಲಿ ಇಟ್ಕೊಳ್ಳಿ, ಚಿತ್ರ ಬರೀಲಿಕ್ಕೆ ಬೇಕಾಗ್ತದೆ. ಫಂಕ್ಷನ್ ಕೂಡ ಹಾಗೆ, ಇದರಲ್ಲೂ ಕೂಡ ಫಂಕ್ಷನ್ ಆಗುವಾಗ ಅದೊಂದು ಸೀಕ್ವೆನ್ಸ್ ಇದೆ. ಸೊ ಡೆಂಡ್ರೈಟ್ಸ್ ಫಸ್ಟ್ ರಿಸೀವ್ ದ ಸಿಗ್ನಲ್ಸ್, ದೆನ್ ಕಮ್ಸ್ ದ ಸೆಲ್ ಬಾಡಿ, ದೆನ್ ಟು ದ ಆಕ್ಸಾನ್, ದೆನ್ ಟು ದ ನರ್ವ್ ಎಂಡಿಂಗ್ ಅಂತ. ಸೊ ಅದೇ ದಾರಿಯಲ್ಲಿ ಅದು ಸಾಗಿ ಹೋಗಬೇಕು. ಸೊ ಅದರಿಂದ ಆ ಸೀಕ್ವೆನ್ಸ್ ನಿಮಗೆ ನೆನಪಲ್ಲಿರಲಿ. ನ್ಯೂರಾನ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್, ಕಲ್ತ್ಕೊಳ್ಳಿ. ದೆನ್ ಕಮ್ಸ್ ದ ರಿಫ್ಲೆಕ್ಸ್ ಆ್ಯಕ್ಷನ್ ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್. If there are some sudden responses to a stimulus, that sudden response or accidental responses are called as reflex action, and reflex action is controlled by the spinal cord. ಮಿದುಳು ಬಳ್ಳಿಯಿಂದ ಇದು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಏನು ಕರೀತೇವೆ, ಪರಾವರ್ತಿತ ಪ್ರತಿಕ್ರಿಯೆ ಮಿದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡ್ತದೆ. ಅಥವಾ ಮಿದುಳು ಬಳ್ಳಿಯನ್ನು ಪರಾವರ್ತಿತ ಪ್ರತಿಕ್ರಿಯೆ ಕೇಂದ್ರ ಅಂತ ಕರಿತೇವೆ ನಾವು. ಓಕೆ, ರಿಫ್ಲೆಕ್ಸ್ ಆ್ಯಕ್ಷನ್ ಇಟ್ ಹ್ಯಾಸ್ ಎ ಕಂಡಕ್ಟಿಂಗ್ ಪಾತ್ವೇ, ಆ್ಯಂಡ್ ದ ಕಂಡಕ್ಟಿಂಗ್ ಪಾತ್ವೇ ಆಫ್ ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ಕಾಲ್ಡ್ ರಿಫ್ಲೆಕ್ಸ್ ಆರ್ಕ್. ಸೊ ಅಲ್ಲಿ ರಿಫ್ಲೆಕ್ಸ್ ಆ್ಯಕ್ಷನ್ನಲ್ಲಿ ಪರಾವರ್ತಿತ ಪ್ರತಿಕ್ರಿಯೆಗಳಲ್ಲಿ ಸಂದೇಶಗಳು ಹಾದು ಹೋಗುವ ಮಾರ್ಗವನ್ನು ಪರಾವರ್ತಿತ ಚಾಪ ಅಂತ ಕರಿತೇವೆ. ರಿಫ್ಲೆಕ್ಸ್ ಆರ್ಕ್ ಇಟ್ ಹ್ಯಾಸ್ 5 ಡಿಸ್ಟಿಂಕ್ಟ್ ಪಾರ್ಟ್ಸ್. ನೆನ್ಪಿಟ್ಕೊಂಡಿರಿ. ಒಂದು ರಿಸೆಪ್ಟರ್ ಟು ರಿಸೀವ್ ದ ಸ್ಟಿಮ್ಯುಲಸ್, ಸೆಕೆಂಡ್ ಸೆನ್ಸರಿ ನ್ಯೂರಾನ್ ಟು ಕ್ಯಾರಿ ದ impulses to the spinal cord, then the relay neuron which transport the impulses in between the sensory neuron and that motor neuron, then fourth one motor neuron to carry the impulses to the effector, and fifth one effector to show a visible response. ಹೀಗೆ 5 ಪಾರ್ಟ್ ಇರ್ತದೆ. ಸೊ ರಿಸೆಪ್ಟರ್ ಗ್ರಾಹಕ, ಜ್ಞಾನವಾಹಿ ನರಕೋಶ ಸಂದೇಶಗಳನ್ನು ಸಾಗಿಸಲಿಕ್ಕೆ, ಹಾಗೆ ಸಂಬಂಧ ಕಲ್ಪಿಸುವ ನರಕೋಶ, 4ನೇದು ಕ್ರಿಯಾವಾಹಿ ನರಕೋಶ, ಹಾಗೆ 5ನೇದು ಇಫೆಕ್ಟರ್ ಅಂದರೆ ಗ್ರಾಹಕ, ರಿಸೆಪ್ಟರ್ ಅಂದರೆ ಗ್ರಾಹಕ, ಇಫೆಕ್ಟರ್ ಅಂದರೆ ಕಾರ್ಯನಿರ್ವಾಹಕ. ಸರಿ, ಪರಾವರ್ತಿತ ಚಾಪ ಕರೆಕ್ಟಾಗಿ ಹೇಳಿದಿರಿ, ಕಾರ್ಯನಿರ್ವಾಹಕಗಳು. ಸೊ ರಿಫ್ಲೆಕ್ಸ್ ಆರ್ಕನ್ನು ನೆನ್ಪಿಟ್ಕೊಳ್ಳಿ. ಆ್ಯಕ್ಷನಲ್ಲಿ 5 ಪಾರ್ಟ್ ನೆನಪಿರಲಿ. ಸೊ ಅಲ್ಲಿ ಒಂದು ಸಿಚುವೇಶನ್ ಕೊಟ್ಟು ಇಲ್ಲಿ ಕೇಳಿದ್ದಾರೆ, ಹಿಂದಿನ ಪ್ರಶ್ನೆಗಳಲ್ಲೆಲ್ಲ ನೋಡಿದ್ದೇವೆ ನಾವು. ಬೈ ಗಿವಿಂಗ್ ಎ ಪರ್ಟಿಕ್ಯುಲರ್ ಸಿಚುವೇಶನ್ ದೆನ್ ಯು ಹ್ಯಾವ್ ಟು ರೈಟ್ ದ ಸೀಕ್ವೆನ್ಸಸ್ ಆಫ್ ದಿ ರಿಫ್ಲೆಕ್ಸ್ ಆರ್ಕ್ ಅಂತ. ಸೊ ಕಣ್ಣಿನ ಮೇಲೆ ಪ್ರಕಾಶಮಾನವಾದ ಬೆಳಕು ಬಿದ್ದಾಗ ಹೇಗೆ ರಿಫ್ಲೆಕ್ಸ್ ಆರ್ಕ್ ಆಗ್ತದೆ ಅನ್ನೋದನ್ನು ಇನ್ನು ಸ್ಟೆಪ್ ವೈಸ್ ಎಕ್ಸಾಂಪಲ್ ಇದು ಮಾಡಿ ಅಂತೆಲ್ಲ ಕೇಳಿದ್ದಾರೆ ಹಿಂದಿನ ಪ್ರಶ್ನೆಗಳಲ್ಲಿ, ನೆನಪಲ್ಲಿ ಇಟ್ಕೊಳ್ಳಿ ಅದನ್ನ. ದೆನ್ ಹ್ಯೂಮನ್ ಬ್ರೈನ್ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸ್ ಬರ್ತದೆ. ನೆಕ್ಸ್ಟ್ ಈಸ್ ಹ್ಯೂಮನ್ ಬ್ರೈನಲ್ಲಿ ಚಿತ್ರ ಬಂದಾಗ ಈ ಪ್ರಶ್ನೆಗಳು ಅಷ್ಟು ಬರುವುದಿಲ್ಲ. ಚಿತ್ರ ಇಲ್ಲದೆ ಇದ್ದರೆ ಬ್ರೈನ್ ಫಂಕ್ಷನ್ ಮೇಲೆ ಕೂಡ ಕೇಳ್ಬೋದು. ಸೊ ಬ್ರೈನಲ್ಲಿ ಒಟ್ಟಿಗೆ ನಾವು ನೆನ್ಪಿಟ್ಕೋಬೇಕಾಗಿರೋದು 4 ಪಾರ್ಟ್ಸ್ ನಮಗೆ ಸದ್ಯಕ್ಕೆ ಈಗ ಟೆಕ್ಸ್ಟ್ ಬುಕ್ಕಲ್ಲಿರೋದು. ಒಂದು ಈಸ್ ಸೆರೆಬ್ರಮ್. ಇಟ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದಿ ಬ್ರೈನ್ ವಿಚ್ ಹ್ಯಾಸ್ ದ ಮೇನ್ ಥಿಂಕಿಂಗ್ ಪಾರ್ಟ್. ಥಿಂಕಿಂಗ್ ಆ್ಯಂಡ್ ಆ್ಯಕ್ಟಿವಿಟಿ ಏನಿರ್ತದೆ ಆ ಥಿಂಕಿಂಗ್ ಪಾರ್ಟನ್ನು ಸೆರೆಬ್ರಮ್ ಕಂಟ್ರೋಲ್ ಮಾಡ್ತದೆ. ಆ್ಯಂಡ್ ದೆನ್ ಕಮ್ಸ್ ದ ಸೆರೆಬೆಲ್ಲಮ್. ಇಟ್ ಕಂಟ್ರೋಲ್ಸ್ ದ ಆ್ಯಕ್ಟಿವಿಟೀಸ್ ಲೈಕ್ maintaining the posture and balancing the body in certain actions which require a particular posture. For example, lifting a pencil, ನೆಲದಲ್ಲಿ ಬಿದ್ದು ಪೆನ್ಸಿಲನ್ನು ಎತ್ತಿ ತಗೊಳ್ಳೋದು, ಅಥವಾ ಇಂಥ ಕೆಲಸಗಳೆಲ್ಲಾದರೆ ವಾಕಿಂಗ್ ಇನ್ ಎ ಸ್ಟ್ರೈಟ್ ಲೈನ್, ನೇರವಾದ ಗೆರೆ ಮೇಲೆ ನಡೆದಾಡೋದು. ಸೊ ಇಂಥವೆಲ್ಲ ಇದ್ದರೆ ಆಗ we have to maintain a balance or posture to our body. So maintaining balance and the posture of the body is the function of the cerebellum. Then
the medulla oblongata, one more part, medulla oblongata, it controls the involuntary activities like blood pressure, vomiting and salivation. These are controlled by the medulla ಅದನ್ನು ಕಂಟ್ರೋಲ್ ಮಾಡ್ತದೆ. ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ ಮತ್ತು ಮೆಡುಲ್ಲಾ. ಸರಿ, ಮಹಾಮಸ್ತಿಷ್ಕ ಅಂದರೆ ಸೆರೆಬ್ರಮ್, ಅನುಮಸ್ತಿಷ್ಕ ಸೆರೆಬೆಲ್ಲಮ್ ಮತ್ತು ಮೆಡುಲ್ಲಾ, 3 ಇಂಪಾರ್ಟೆಂಟ್ ಪಾರ್ಟ್ಸ್ ನೆನಪಿನಲ್ಲಿ ಇಟ್ಕೊಳ್ಳು, ಬ್ರೈನ್ ಪಾರ್ಟ್ಸ್. ಓಕೆ, ದೆನ್ ಹೌ ನರ್ವಸ್ ಸಿಸ್ಟಮ್ ಈಸ್ ಬೀಯಿಂಗ್ ಪ್ರೊಟೆಕ್ಷನ್ಗೆ ಏನೆಲ್ಲ ಅವಕಾಶ ಇದೆ ಅಂತ. ಸೊ ದೆರ್ ಈಸ್ ಎ ಬ್ರೈನ್ ಈಸ್ ವೆಲ್ ಪ್ರಿಸರ್ವ್ಡ್ ಅಂಡರ್ ದ ಕ್ರೇನಿಯಮ್, ಬೋನಿ ಬಾಕ್ಸ್ ಕ್ರೇನಿಯಮ್. ಸೊ ಇನ್ಸೈಡ್ ಅಗೈನ್ ಇಟ್ ಈಸ್ in between the liquid layers, 3 layers ಇದೆ ಬ್ರೈನ್ಗೆ ಮರಭಾಗದಲ್ಲಿ. ಸೊ ಇಟ್ ಈಸ್ ಫಿಲ್ಡ್ ವಿತ್ ದ ಲಿಕ್ವಿಡ್, ಆ್ಯಂಡ್ ದಟ್ ಲಿಕ್ವಿಡ್ ಇಟ್ ಈಸ್ ಲೈಕ್ ಫ್ಲೂಯಿಡ್ ಫಿಲ್ಡ್ ಬಲೂನ್ ಅಂತ ಕೊಟ್ಟಿದ್ದಾರೆ. ದಟ್ ಲಿಕ್ವಿಡ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ದ ಬ್ರೈನ್. ದೆನ್ ಕಾಸಿಂಗ್ ನರ್ವಸ್ ಆ್ಯಕ್ಷನ್, ಹೇಗೆ ನರ್ವಸ್ ಆ್ಯಕ್ಷನ್ ಕಾಸ್ ಆಗ್ತದೆ ಅಂತ. ಸೊ ವೆನ್ ದ ನರ್ವಿಂಗ್ ಇಂಪಲ್ಸಸ್ ಆರ್ ರೀಚ್ ಟು ದ ಇಫೆಕ್ಟರ್, ಕಾರ್ಯನಿರ್ವಾಹಕಕ್ಕೆ ಒಂದು ಸಂದೇಶ ತಲುಪಿದ ತಕ್ಷಣ ಕಾರ್ಯನಿರ್ವಾಹಕಗಳು ದೇ ಆರ್ ನಥಿಂಗ್ ಬಟ್ ದ ಮಸಲ್ಸ್. ಎಲ್ಲಿ ನಮಗೆ ಆ್ಯಕ್ಷನ್ ಆಗ್ತದೆ ಅಲ್ಲೆಲ್ಲ ರೀಸನ್ ಇಸ್ ಮಸ್ಕ್ಯುಲರ್ ಆ್ಯಕ್ಷನ್. ಸೊ ಮಸಲ್ ಸೆಲ್ಸ್ ದೇ ಹ್ಯಾವ್ ಸರ್ಟನ್ ಸ್ಪೆಷಲ್ ಪ್ರೋಟೀನ್ಸ್ ದಟ್ ಚೇಂಜ್ ಬೋತ್ ದೇಯರ್ ಶೇಪ್ ಆ್ಯಂಡ್ ದೇಯರ್ ಅರೇಂಜ್ಮೆಂಟ್. ಇದರಲ್ಲಿ ಕೆಲವು ಸ್ಪೆಷಲ್ ಪ್ರೋಟೀನ್ ಇದೆ. ದೀಸ್ ಪ್ರೋಟೀನ್ ದೇ ಕ್ಯಾನ್ ಚೇಂಜ್ ದೇಯರ್ by the action of these proteins. The muscle cells can change their shape and arrangement of the protein, and this gives muscle cells a shorter form. The length of the muscle cells decreases, and by altering these muscle cells the nervous system is being caused. So ಇವಿಷ್ಟನ್ನು ನಾವು ಬ್ರೈನ್ ರಿಲೇಟೆಡ್ ಫಸ್ಟ್ ಪಾರ್ಟಲ್ಲಿ ಓದ್ತೇವೆ. ಸೊ ಸೆಕೆಂಡ್ ಒನ್ ಈಸ್ ಕೋಆರ್ಡಿನೇಷನ್ ಇನ್ ದ ಪ್ಲಾಂಟ್ಸ್ ಕೋಆರ್ಡಿನೇಷನಿಗೆ ಬಂದಾಗ, ಸೊ ಇಮಿಡಿಯೇಟ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್, ಮೂಮೆಂಟ್ ಡ್ಯೂ ಟು ಗ್ರೋತ್, ಟ್ರಾಪಿಕ್ ಮೂಮೆಂಟ್ಸ್ ಆ್ಯಂಡ್ ಪ್ಲಾಂಟ್ ಹಾರ್ಮೋನ್ಸ್. ಇಷ್ಟು ಭಾಗ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸಲ್ಲಿ ಬರ್ತದೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ದಿ ಸ್ಕಲ್? ಫಂಕ್ಷನ್ ಆಫ್ ದಿ ಸ್ಕಲ್ ಇಸ್ ಟು ಪ್ರೊಟೆಕ್ಟ್ ದ inner organs, synapse, sansarga. Okay, is the gap between 2 successive neurons. Okay, so immediate response to stimulus ಗೆ ನಾವು ಬಂದಾಗ coordination in plants ಅಲ್ಲಿ there are ಇದು ಮೂಮೆಂಟ್ ಡಿಪೆಂಡೆಂಟ್ ಗ್ರೋತ್ ಮತ್ತು ಮೂಮೆಂಟ್ ಇಂಡಿಪೆಂಡೆಂಟ್ ಗ್ರೋತ್ ಅಂತ 2 ಥರದ ಗ್ರೋತನ್ನು ಅಬ್ಸರ್ವ್ ಮಾಡ್ತೇವೆ. ಸೊ ಇಮಿಡಿಯೇಟ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್ಸಿಗೆ ಬಂದಾಗ ಬೆಸ್ಟ್ ಎಕ್ಸಾಂಪಲ್ ಇಸ್ ದ ಮೈಮೋಸಾ ಪುಡಿಕಾ, ಟಚ್ ಮಿ ನಾಟ್ ಪ್ಲಾಂಟ್ ಅಂತ ಕರಿತೇವೆ ನಾವು. ನಾಚಿಕೆ ಮುಳ್ಳು ಮುಟ್ಟಿದ ತಕ್ಷಣ ಅದರ ಎಲೆಗಳನ್ನು ಮುದ್ರಿಕೊಳ್ಳುತ್ತದೆ. ಸೊ ಇಟ್ ಈಸ್ ದ ಇಮಿಡಿಯೇಟ್ ರೆಸ್ಪಾನ್ಸ್ ಶೋನ್ ಬೈ ದ ಪ್ಲಾಂಟ್ ಟು ಎ ಪರ್ಟಿಕ್ಯುಲರ್ ಸ್ಟಿಮ್ಯುಲಸ್. ಒನ್ ಥಿಂಗ್. ದ ಸೆಕೆಂಡ್ ಥಿಂಗ್ ಈಸ್ ಅಗೇನ್ ಹಿಯರ್ ಇನ್ ವಾಟ್ ವಿ ಟಾಕಿಂಗ್ ಅಬೌಟ್ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್. ಪ್ಲಾಂಟ್ಸ್ ದೇ ಹ್ಯಾವ್ they don't have the muscular movements. Muscular movements ಇಲ್ಲಿ ಕಡಿಮೆ ಇರುವುದರಿಂದಾಗಿ they are not moving. Therefore the movement is observed only in case of the growth. ಅದರ್ ದೆನ್ ಗ್ರೋತ್ ನಾವು ಅಬ್ಸರ್ವ್ ಮಾಡೋದಿದ್ರೆ ಇದು ಮೈಮೋಸಾ ಪುಡಿಕಾ ಅಥವಾ ನಾಚಿಕೆ ಮುಳ್ಳಲ್ಲಿ ಅದನ್ನು ಅಬ್ಸರ್ವ್ ಮಾಡ್ತೀವಿ. ಅದು ಬಿಟ್ಟರೆ ಮೋಸ್ಟ್ ಆಫ್ ದೆಮ್ ಆರ್ ಗ್ರೋತ್ ರಿಲೇಟೆಡ್ ಮೂಮೆಂಟ್ಸ್. ಜರ್ಮಿನೇಷನ್ ಆಫ್ ಎ ಪ್ಲಾಂಟ್ ಇಂಟು ಎ ಸೀಡ್ಲಿಂಗ್. ಸೊ ಇಟ್ ಅಗೈನ್ ಎ ಗ್ರೋತ್ ಆ್ಯಂಡ್ ಇಟ್ ಮೂಮೆಂಟ್ ಈಸ್ absorbed along with that. So and then the movement is not fast movement as we observe in case of animals. ಚಲನೆ ಕೂಡ ಪ್ರಾಣಿಗಳಷ್ಟು ವೇಗವಾದಂಥ ಚಲನೆ ಅಲ್ಲ, ಇದ್ರ ಜೊತೆಗೆ ನಡೆಯುವಂಥ ನಿಧಾನವಾಗಿ ನಡೆಯುವಂಥ ಚಲನೆ ಅದು ಅನ್ನೋದನ್ನು ನಾವು ಗಮನಿಸ್ತೇವೆ. ಮೂಮೆಂಟ್ ಡ್ಯೂ ಟು ಗ್ರೋತ್ ಆ್ಯಂಡ್ ದೆನ್ ಟ್ರಾಪಿಕ್ ಮೂಮೆಂಟ್ಸ್ ಇದೆ. ಟ್ರಾಪಿಕ್ ಮೂಮೆಂಟ್ಸ್ ನೋಡಿದಿರಿ. ಸೊ ದೇರ್ ಆರ್ 4 to 5 different tropic movements. So in that the first one is called as phototrophism. ಟ್ರಾಪಿಕ್ ಮೂಮೆಂಟ್ಸ್ ಅಂದರೆ ಅನುವರ್ತನಾ ಚಲನೆಗಳು ಅಂತ ಕರಿತೇವೆ ನಾವು, ಅನುವರ್ತನಾ ಚಲನೆಗಳು. ಸೊ ಮೊದಲನೇದು ಫೋಟೋಟ್ರೋಫಿಸಮ್ ಆರ್ ಇಟ್ ಈಸ್ ಕಾಲ್ಡ್ ಎಸ್ ದ್ಯುತಿ ಅನುವರ್ತನೆ ಅಂತ ಕರಿತೇವೆ, ಫೋಟೋಟ್ರೋಫಿಸಮ್. ಒನ್ ಥಿಂಗ್. ದೆನ್ ಸೆಕೆಂಡ್ ಈಸ್ ಹೈಡ್ರೋಟ್ರೋಫಿಸಮ್. ಇಟ್ ಈಸ್ ಮೂಮೆಂಟ್ ಟುವರ್ಡ್ಸ್ the water. And the third one is called as geotrophism. Geotrophism is movement towards the earth. And fourth one is
ಕೀಮೋಟ್ರೋಫಿಸಮ್. ಸೊ ದ್ವಿತೀಯ ಅನುವರ್ತನೆ, ಜಲಾನುವರ್ತನೆ, ಗುರುತ್ವಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆ ಅಂತ ಕರಿತೇವೆ. ಎಸ್, ದ್ವಿತೀಯ ಅನುವರ್ತನೆ, ಜಲಾನುವರ್ತನೆ, ಗುರುತ್ವಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳು ಅಂತಿಷ್ಟು ಅನುವರ್ತನೆಗಳನ್ನು ನೋಡ್ತೇವೆ ನಾವು. ಸೊ ಈ ಅನುವರ್ತನೆಗಳಲ್ಲಿ ವಿ ಅಬ್ಸರ್ವ್ ಬೋತ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಎರಡು ಸಿಗ್ತದೆ ನಮಗೆ, ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಅನುವರ್ತನೆಗಳು ಸಿಗ್ತವೆ. ಉದಾಹರಣೆಗೆ, ಇನ್ ಕೇಸ್ ಆಫ್ ಫೋಟೋಟ್ರೋಫಿಸಮ್, ಆಸ್ ದ ಶೂಟ್ ಡೆವಲಪ್ ಟವರ್ಡ್ಸ್ ದ ಲೈಟ್, ದ ರೂಟ್ ಡೆವಲಪ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್. ಸಸ್ಯದ ಕೊಂಬೆಗಳು ಬಿಸಿಲಿನ ಕಡೆಗೆ ಅಂದರೆ ಬೆಳಕಿನ ಕಡೆಗೆ ಬಾಗಿದರೆ ಬೇರಿನ ಭಾಗ ಬೆಳಕಿನಿಂದ ವಿಮುಖವಾಗಿ ಬೆಳೀತದೆ, ಭೂಮಿ ಕಡೆಗೆ ಬೆಳೀತದೆ. ಸೊ ಆಸ್ ವಿ ಅಬ್ಸರ್ವ್ ಟು ಡಿಫರೆಂಟ್ types, negative and positive geotrophism. Then even in case of geotrophism, phototrophism, geotrophism allu kuda hage. Geo means towards the earth anta artha adke. So this shoot system, it shows negative geotrophism, adu ಭೂಮಿಯಿಂದ ಮೇಲಕ್ಕೆ ಬೆಳೀತದೆ. and root system, it shows the positive geotrophism. and finally fourth one is chemotrophism. It is towards the chemicals. The best example is, as we know, in the germination of pollen grain on the stigma. ಪರಾಗದ ಮೇಲೆ, ಇದು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ನಾವು ಅಬ್ಸರ್ವ್ ಮಾಡಿದ್ದೇವೆ, ಕಲ್ತಿದ್ದೇವೆ. ಸೊ ಅಲ್ಲಿ ದ ಮೂಮೆಂಟ್ ಆಫ್ ದಿ germination tube, the movement of the pollen tube is towards the ovary, and it is because of certain chemicals produced by the plants. So because of those chemicals, the tube develops there, and such a system is called as chemotrophism. Then chemotrophism anta kariteve. And then comes the plant hormones. ನಂತರದಲ್ಲಿ plant hormones ಬರ್ತದೆ. As we know, we have two different categories of hormones. The two different categories. So one is the hormone which helps to growth. They are called as growth supporters. And there are some hormones which retard the growth. They are called as growth inhibitors. ಎರಡು ಥರದ ಹಾರ್ಮೋನ್ ಇದೆ. So the first one, second one and third one. So I'll write here. The first one is hormone called as auxin. Second one is the hormone called as gibberellin. And third one is called as cytokinin. And the fourth one is called as abscisic acid. These four are important plant hormones we have to remember. Auxin, it helps in the development of the stem, in the sense it helps in the growth of the stem, auxin. And gibberellin also, it is a growth promoter. It also helps in the growth of the plant. Cytokinin, which promote the cell division, by which it also helps to growth in the plant. And fourth one is the last one is the abscisic acid, abscisic amla anta kariteve. Abscisic acid, it is one example given here as a growth inhibitor. ಸೊ ಸಸ್ಯದ ಬೆಳವಣಿಗೆಯನ್ನು ಹೆಚ್ಚಿಸುವ ಹಾರ್ಮೋನ್ಗಳು ಮತ್ತು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ಗಳು ಅಂತ ಎರಡು ಥರದ ಹಾರ್ಮೋನ್ಗಳನ್ನು ಅಬ್ಸರ್ವ್ ಮಾಡ್ತೇವೆ. ಅದರಲ್ಲಿ ಆಬ್ಸಿಸಿಕ್ ಆಮ್ಲ ಅದು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂಥ ಹಾರ್ಮೋನು, ಸಸ್ಯದ ಬೆಳವಣಿಗೆಯನ್ನು ಕಡಿಮೆ ಮಾಡ್ತದೆ. ಸೊ ವಿಲ್ಟಿಂಗ್ ಆಫ್ ಲೀವ್ಸ್, ಎಲೆಗಳು ಬಾಡಿ ಬಿದ್ದು ಹೋಗ್ತವೆ ಸಸ್ಯಗಳಲ್ಲಿ. ಸೊ ಆ ಎಲೆಗಳು ಬಾಡಿ ಬಿದ್ದು ಹೋಗುವಂಥ ಏನು ಸನ್ನಿವೇಶ ಇದೆ. ಸೊ ಇಟ್ ಈಸ್ ಕಂಟ್ರೋಲ್ಡ್ ಬೈ ದ ಅಗೇನ್ ಆಬ್ಸಿಸಿಕ್ ಆ್ಯಸಿಡ್. ಅದು ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂಥ ಹಾರ್ಮೋನ್. ಹೀಗೆ ಇದು ಸೆಕೆಂಡ್ ಪಾರ್ಟ್, ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್. ಥರ್ಡ್ ಪಾರ್ಟಲ್ಲಿ ನಮಗಿರುವಂಥದ್ದು ಹಾರ್ಮೋನ್ಸ್ ಇನ್ ಎನಿಮಲ್ಸ್ ಇದೆ. ಅಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬರ್ತದೆ, ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹ ಇದೆ. ಹಾಗೆ ಹಾರ್ಮೋನ್ಸ್, ಡಿಫರೆಂಟ್ ಹಾರ್ಮೋನ್ಸ್ ಆ್ಯಂಡ್ ದೇರ್ ಫಂಕ್ಷನ್ಸ್ ಆ್ಯಂಡ್ ಹಾರ್ಮೋನಲ್ ಡಿಸಾರ್ಡರ್ಸ್, ಇಷ್ಟನ್ನು ಕಲಿತೇವೆ ನಾವು. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, they are called as ductless glands which pour their secretion directly into the bloodstream.
ನಿರ್ನಾಳ ಗ್ರಂಥಿಗಳು ಅಂತ ಕರಿತೇವೆ. ಆ ಗ್ರಂಥಿಗಳು ನೇರವಾಗಿ ತಮ್ಮಲ್ಲಿ ಉತ್ಪತ್ತಿಯಾದ ಹಾರ್ಮೋನನ್ನು ರಕ್ತ ಪ್ರವಾಹಕ್ಕೆ ಕಳಿಸಿಬಿಡ್ತವೆ. ಅವನ್ನು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಥವಾ ಅಂತಃಸ್ರಾವಕ ಗ್ರಂಥಿಗಳು ಅಂತ ಕರಿತೇವೆ. ದೇರ್ ಆರ್ ಡಿಫರೆಂಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ಅವರ್ ಬಾಡಿ. ಪಿಟ್ಯುಟರಿ ಗ್ಲ್ಯಾಂಡ್ ಇದೆ, ಥೈರಾಯ್ಡ್ ಗ್ಲ್ಯಾಂಡ್ ಇದೆ, ದೆನ್ ಕಮ್ಸ್ ದ adrenal gland, and then pancreas and sex glands. ಈಗ ಬೇರೆ ಬೇರೆ ಥರದ ಗ್ಲ್ಯಾಂಡ್ಸ್ ಇದೆ. ಸೊ they produce different hormones, and the hormones they have different functions, and they have their own disorders. ಸೊ ಇಷ್ಟನ್ನು ನಾವು ಪಾಠದ 3ನೇ ಭಾಗದಲ್ಲಿ ಕಲೀಲಿಕ್ಕಿದ್ದೇವೆ. ಸೊ ಇನ್ ಡೀಟೇಲ್, ಸೊ ಇದೆಲ್ಲದರ ವಿವರಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಕಲಿಯುವ. ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸುವಂಥ ಸಮಯ ಆಗಿದೆ. ಥ್ಯಾಂಕ್ ಯು ಅಂಡ್ ಆಲ್. ನಮಸ್ತೆ.